मयो भवे च नमः शङ्कराय च मयस्कराय च नमः शिवाय च शिवतराय च। श्रीगुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಈ ಸುಂದರ ಸಂಜೆಯಲ್ಲಿ ಸ್ವಲ್ಪ ಕಾಲ ನಾವು ಬಿಡುವು ತಗೊಂಡು 2 ಭಾನುವಾರಗಳ ನಂತರ ಈಗ ಸೇರ್ತಾ ಇದ್ದೀವಿ. ಸಿದ್ಧ ಸಮಾಧಿ ಯೋಗದ ಸತ್ಸಂಗ ಸಮಿತಿಯಿಂದ ನಡೀತಾ ಇರತಕ್ಕಂಥ ರುದ್ರಭಾಷ್ಯ ಪ್ರವಚನದಲ್ಲಿ 9ನೇ ಅನುವಾಕಿನಲ್ಲಿ 26 ಮಂತ್ರಗಳವರೆಗೂ ಕೂಡ ಆಗಿತ್ತು. ಇನ್ನೊಂದು 4-5 ಮಂತ್ರಗಳು ಬಾಕಿ ಉಳಿದಿತ್ತು. ಆ ಬಾಕಿ ಇದ್ದ ಮಂತ್ರಗಳನ್ನು ಅಧ್ಯಯನ ಮಾಡಿಕೊಂಡು 10ನೇ ಅನುವಾಕಿಗೆ ನಾವು ಇವಾಗ ಮುಂದುವರಿಯಬೇಕಾಗಿದೆ. ಅಧ್ಯಯನ ಮಾಡಿಕೊಂಡು 30ನೇ ಮಾಲಿಕೆ. ಅದು ಆ್ಯಕ್ಚುಲಾಗಿ 31 ಆಗಿದೆ, ಒಂದು ರೆಕಾರ್ಡಿಂಗ್ ಇರಲಿಲ್ಲ. ಸೇರಿಸ್ಕೋಬೇಕು. ಯಾಕೆಂದರೆ ಭಗವಂತನ ಸಂಕಲ್ಪದಂತೆ ಅವತ್ತು ಏನಾಗಿತ್ತು ಅಂದರೆ ಸಾಕಷ್ಟು ಜನ ಭಕ್ತರು ಬಂದಿರಲಿಲ್ಲ, ಗೈರುಹಾಜರಾಗಿದ್ರು. ನಾವು 4 ಜನ ಇದ್ವಿ. ಆಶ್ಚರ್ಯ ಅಂದರೆ 4 ಜನಕ್ಕೆ ತಕ್ಕಂತೆ ಯಾವತ್ತೂ ಹಂಗಾಗದೇ ಇದ್ದಿದ್ದು 4 ನಿಮಿಷ ರೆಕಾರ್ಡಿಂಗ್ ಆಗಿತ್ತು. ಮಿಕ್ಕಿದ್ದು ಯಾವುದು ಆಗಿರಲಿಲ್ಲ. ಅದೊಂದು ಆಶ್ಚರ್ಯ. ಅದು ನಿಜವಾಗ್ಲೂ ಭಗವಂತನ ಲೀಲೆ ಅಂತಲೇ ನಾವು ಅನ್ಕೋಬೋದು. ಹಾಗಾಗಿ ಇದು 31ನೇ ಮಾಲಿಕೆ ಆಗತ್ತೆ. ಈಗ ಮುಂದಿನ ಮಂತ್ರಗಳನ್ನು ನಾವು 9ನೇ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. 9ನೇ ಅನುವಾಕನ್ನು ಮತ್ತೆ ಕಡೆಯಲ್ಲಿ ನಾವು ಅಧ್ಯಯನ ಒಂದ್ಸರಿ ಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳೋಣ. ಈಗ ಮಂತ್ರಗಳ ಒಂದು ಅನುಸಂಧಾನವನ್ನು ಮಾಡ್ತಾ ಹೋಗೋಣ. ಅಭಿಘ್ನ ತೇಜವರೆಗೂ ಆಗಿತ್ತು. ಅಭಿಘ್ನ ತೇಜ 26ನೇ ಮಂತ್ರದವರೆಗೂ ಕೂಡ ಆಗಿತ್ತು. ನಮ ಆಖ್ಯದ ತೇಜ ಅಂದರೆ ತಕ್ಕಷ್ಟು ಹಿಂಸಿಸುವವನು ಅಂತ. ಸುಮ್ಮನೆ ಹಿಂಸೆ ಮಾಡೋದಿಲ್ವಂತೆ, ತಕ್ಕಷ್ಟು ಹಿಂಸೆ ಮಾಡ್ತಾನೆ. ಅಂದರೆ ಯಾರಿಗೆ ಹೆಚ್ಚು ಹಿಂಸೆ ಮಾಡಬೇಕು, ಯಾರಿಗೆ ಕಡಿಮೆ ಹಿಂಸೆ ಮಾಡಬೇಕು, ಇವೆಲ್ಲ ನಾವು ನಮ್ಮ ನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಿ. ಇದ್ದಕ್ಕಿದ್ದಂಗೆ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಕ್ಸಿಡೆಂಟ್ ಆದಾಗ ಸುಮಾರು ಜನಕ್ಕೆ ಸಿವಿಯರ್ ಆಗಿರ್ತಕ್ಕಂಥ ಪೆಟ್ಟುಗಳು ಬಿದ್ದಿರುತ್ತೆ. ಆದರೆ ಕೆಲವರಿಗೆ ಸಣ್ಣ ಸಣ್ಣ ಗಾಯಗಳಿಂದ ಅವ್ರು ಪಾರಾಗ್ತಾರೆ. ಕೆಲವರು ಗಾಯಗಳೇ ಆಗದಿರ ಇಳಿದು ಬರ್ತಾರೆ. ಅಂದರೆ ಇದೇನು ಅಂತಂದರೆ ಭಗವಂತ ಯಾವತ್ತೂ ಕೂಡ ಅವನು ದ್ವೇಷಿ ಅಲ್ಲ, ಈ ಜೀವಿಗಳ ದ್ವೇಷಿ ಅಲ್ಲ. ಕರ್ಮ ಫಲಕ್ಕೆ ತಕ್ಕಂತೆ ಎಷ್ಟೆಷ್ಟು ಫಲಗಳನ್ನು ಅವ್ರಿಗೆ ಸಮರ್ಪಣೆ ಕೊಡಬೇಕೋ ಅಷ್ಟಷ್ಟು ಫಲಗಳನ್ನು ಕೊಡ್ತಾ ಹೋಗ್ತಾನೆ ಭಗವಂತ. ಹಾಗಾಗಿ ನಮ ಆಕ್ಕಿದ ತೇಜ ಅಂತ ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಯಾವ್ಯಾವ ಪ್ರಮಾಣದಲ್ಲಿ ಶಿಕ್ಷೆ ಕೊಡಬೇಕು ಅನ್ನೋದು ಭಗವಂತನಿಗೆ ಚೆನ್ನಾಗಿ ಗೊತ್ತಿರೋದು. ಆ ಲೆಕ್ಕಾಚಾರದ ಪ್ರಕಾರ ಕೊಡ್ತಾ ಹೋಗ್ತಾನೆ. ಯಾರಿಗೂ ಹೆಚ್ಚು ಮಾಡೋದಿಲ್ಲ, ಯಾರಿಗೂ ಕಡಿಮೆನೂ ಮಾಡೋದಿಲ್ಲ.
ಅಂತ ಹೇಳ್ಬಿಟ್ಟು ಅಂತ. ಆದರೆ ಭಕ್ತರಿಗೆ ಏನು ಮಾಡ್ತಾನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಶಾರದಾ ದೇವಿಯವರು ಹೇಳ್ತಾರೆ ಭಕ್ತರ ವಿಚಾರದಲ್ಲಿ ಬೇರೆ ಆಗತ್ತಂತೆ ಲೆಕ್ಕಾಚಾರ, ಬೇರೆ ಜೀವಿಗಳ ವಿಚಾರದಲ್ಲಿ ಬೇರೆ ಆಗತ್ತಂತೆ, ಭಕ್ತರ ವಿಚಾರದಲ್ಲಿ ಬೇರೆ ಆಗತ್ತಂತೆ. ಭಕ್ತರ ವಿಚಾರದಲ್ಲಿ ಭಗವಂತ ಏನು ಮಾಡ್ತಾನೆ ಅಂತಂದರೆ ನೇಗಲು ಕುಚ್ಕೊಂಡು ಕಾಲು ಮುರಿದೋಗ್ಬೇಕಾಗಿರತಕ್ಕಂಥ ಪರಿಸ್ಥಿತಿ ಒಬ್ಬ ಭಕ್ತನಿಗೆ ಇರುತ್ತಂತೆ. ಶಾರದಾ ದೇವಿ ಅವರು ಹೇಳ್ತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಮುಳ್ಳು ಚುಚ್ಕೊಂಡ್ಬಿಡುತ್ತೆ ಕಾಲಿಗೆ, ರಕ್ತ ಸುರಿದು ಬಿಡುತ್ತೆ. ಅಯ್ಯೋ ಮುಳ್ಳು ಚುಚ್ಕೊಂಡ್ಬಿಡ್ತು, ರಕ್ತ ಸುರಿದು ಬಿಡ್ತು ಕಾಲಿಗೆ ಅಂತ ನಾವು ಅನ್ಕೊತೀವಿ. ಅಂದರೆ ನೇಗಲು ಚುಚ್ಚಿ ಕಾಲೇ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿನ ಭಗವಂತ ಕರ್ಮವನ್ನು ಸವಿಬೇಕು. ಯಾಕೆಂದರೆ ಶುಭ ಆಗಲಿ ಅಶುಭ ಆಗಲಿ ನಾವು ಅನುಭವಿಸೇ ತೀರಿಸ್ಕೋಬೇಕು, ಬೇರೆ ದಾರಿ ಇಲ್ಲ. ಹಾಗಾಗಿ ಅದನ್ನು ಭಗವಂತ ಏನು ಮಾಡ್ತಾನೆ, ಬೆಟ್ಟದಷ್ಟು ಬರ್ತಾ ಇರ್ತಕ್ಕಂಥ ಕರ್ಮಫಲಗಳನ್ನು ಚಿಕ್ಕದಾಗಿ ನಮಗೆ ತಾಕೋ ಥರ ಮಾಡಿ ಅಲ್ಲಿ ಕರ್ಮಫಲನೂ ಸೌದಂಗೆ ಆಗಬೇಕು. ಯಾಕೆಂದರೆ ನ್ಯಾಯ ಅನ್ನೋದಿದೆ, ಪ್ರಾಪಂಚಿಕವಾಗಿರ್ತಕ್ಕಂಥ ಭಗವಂತನೇ ಮಾಡಿರ್ತಕ್ಕಂಥ ಧರ್ಮಬದ್ಧವಾಗಿರ್ತಕ್ಕಂಥ ನ್ಯಾಯ. ಆ ಧರ್ಮದ ಮರ್ಯಾದೆಯನ್ನು ಮೀರಬಾರ್ದು. ಶಿಕ್ಷೆ ಬಿದ್ದಂಗೂ ಆಗಬೇಕು, ಆದರೆ ಅವನಿಗೆ ತೊಂದರೆ ಆಗಬಾರ್ದು. ಹಾವು ಕಚ್ಚಿ ಸತ್ತೋಗ್ಬೇಕು ಅಂತ ಇರುತ್ತೆ ಶಾರದಾ ದೇವಿ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂಥವ್ರಿಗೇನಾಗುತ್ತೆ, ಎಲ್ಲೋ ನಿಂತ್ಕೊಂಡಿರ್ತೀವಿ, ಇದಕ್ಕಿದ್ದಂಗೆ ಕೆಂಪಿರುವೇನೋ ಯಾವುದೋ ಕಚ್ಚಿಬಿಡುತ್ತೆ, ವಿಪರೀತವಾಗಿರ್ತಕ್ಕಂಥ ಕಾಲು ಉರಿ ಬಂದುಬಿಡುತ್ತೆ. ಅಯ್ಯೋ ನನ್ನ ಗ್ರಹಚಾರ ಇವತ್ತು ಕೆಂಪಿರುವೆ ಕಚ್ಚಿಬಿಡ್ತು ಅಂತ ಅನ್ಕೊತೀವಿ. ಹಾವೇ ಕಚ್ಚಿ ನಾವು ಸಾಯಬೇಕಾಗಿರೋವಂಥ ಪರಿಸ್ಥಿತಿನಲ್ಲಿ ಭಗವಂತ ಒಂದು ಇರುವೆ ಕೈನಲ್ಲಿ ಕಚ್ಚಿಸಿ ಆ ಕರ್ಮಫಲವನ್ನು ತೀರಿಸ್ತಾನಂತೆ. ಇನ್ನೂ ಒಂಥರದಲ್ಲಿ ಈ ಭಗವಂತನ ಇನ್ನೊಂದು ಲೀಲೆ ಇದೆಯಂತೆ. ಅದೇನು ಅಂತಂದರೆ ಘೋರವಾಗಿರ್ತಕ್ಕಂಥ ಒಂದು ಕರ್ಮಫಲಗಳನ್ನು ಕನಸಿನಲ್ಲಿ ನಾವು ಕಾಣೋ ಥರ ಮಾಡಿ ನಮಗೆ ತೀರಿಸ್ಬಿಡ್ತಾನಂತೆ. ಘೋರವಾಗಿರ್ತಕ್ಕಂಥದ್ದು ಏನೋ ತುಂಬ ಬಡತನ ಅನುಭವಿಸೋದು, ಭಿಕ್ಷೆ ಬೇಡ್ತಕ್ಕಂಥದ್ದು, ಅವಮಾನ ಆಗ್ತಕ್ಕಂಥದ್ದು, ಇಲ್ಲ ಎಲ್ಲೋ ಬಿದ್ದು ನಾವು ಸತ್ತೇ ಹೋಗ್ಬಿಟ್ವಿ ಅನ್ನೋ ಪರಿಸ್ಥಿತಿ, ಇವನ್ನೆಲ್ಲ ಏನು ಮಾಡ್ತಾನಂತೆ ಅಂದರೆ ಕನಸಿನಲ್ಲಿ ತೋರಿಸ್ಬಿಡ್ತಾನಂತೆ. ಒಂದು ಫಿಲಮ್ ಥರ ತೋರಿಸ್ಬಿಡ್ತಾನೆ. ನಾವು ರಿಯಲ್ಲಾಗಿ ಅನುಭವಿಸ್ತಾ ಇದ್ದೀವಿ ಅನ್ನೋ ಥರದಲ್ಲಿ ಕನಸಿನಲ್ಲಿ ಅನುಭವಿಸ್ಬಿಟ್ಟು ಆ ಕರ್ಮಫಲ ಅಂತಕ್ಕಂಥದ್ದು ಅಲ್ಲಿಗೆ ತೀರೋಗ್ಬಿಡುತ್ತೆ. ಅಂದರೆ ಒಟ್ಟಿನಲ್ಲಿ ಏನು ಅಂತಂದರೆ ಕರ್ಮಫಲ ತೀರ್ತು ಈತನಿಗೆ ಅನ್ನೋ ಥರದಲ್ಲಿ ಭಗವಂತ ಮಾಡ್ತಾನೆ. ಹಾಗಾಗಿ ಎಲ್ಲ ಜೀವಿಗಳಿಗೆ ಕರ್ಮಫಲನ ಕೊಡ್ತಾ ಇರ್ತಕ್ಕಂಥವನು ಭಗವಂತ. ಆಕ್ಕಿದತೇತ ಅಂದರೆ ತಕ್ಕಷ್ಟು ಫಲಗಳನ್ನು ಕೊಡ್ತಾ ಇರ್ತಕ್ಕಂಥವನು. ಆದರೆ ಭಕ್ತನ ವಿಚಾರದಲ್ಲಿ ಮಮಕಾರ ಪೂರಿತವಾಗಿರ್ತಕ್ಕಂಥ ಒಂದು ಶಿಕ್ಷೆಗಳನ್ನು ಕೊಡ್ತಾ ಇರ್ತಕ್ಕಂಥವನು. ಹೇಗೆ ಅಂತಂದರೆ ಅದಕ್ಕೆ ಸ್ವಾಮಿ ಒಂದು ಮಾತು ಹೇಳ್ತಾರೆ, ಕರ್ಮವನ್ನ ನೀನು ಅನುಭವಿಸಲೇಬೇಕು. ಆದ್ರೆ ಡಾಕ್ಟರ್ ಆಪರೇಷನ್ ಮಾಡ್ತಾರೆ, ಡಾಕ್ಟರ್ ಆಪರೇಷನ್ ಮಾಡುವಾಗ ನಿನಗೆ ಮುತ್ತು ಕೊಟ್ಬಿಡ್ತಾರೆ. ಆ ಮುತ್ತು ಕೊಟ್ಟಾಗ ಏನ್ ಮಾಡಿದ್ರು ಗೊತ್ತಾಗಲ್ಲ. ಹಾಗೆ ಭಗವಂತನ ಕೃಪೆಯಿಂದ ನಮ್ಮ ಈ ಒಂದು ಕರ್ಮವನ್ನ ಅನುಭವಿಸ್ತೀವಿ. ಆದ್ರೆ ನಿಮ್ಗೆ ಗೊತ್ತಿಲ್ಲದೆ ಅನುಭವಿಸ್ಬಿಡ್ತೀವಿ. ಅಂದ್ರೆ ಹೆಚ್ಚು ತೊಂದರೆ ಆಗದಿರ ನಮಗೆ ಭಗವಂತ ತೀರೋ ಥರ ಮಾಡ್ತಾನೆ. ಬಾಗೇಪಲ್ಲಿದೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಯಾರೋ ಒಬ್ಬರು ಶ್ರೇಷ್ಠಿಗಳು ಮಂಗಳವಾರ ಏನು ಮಾಡೋರು ಅಂದರೆ, ಬೆಂಗಳೂರಿಗೆ ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಏನು ಅಂದರೆ ಮಂಗಳವಾರ ಹೋಗಿ ಬೇಕಾಗಿರ್ತಕ್ಕಂಥ ಸರಕುಗಳನ್ನು ತಂದ್ಕೋಬೇಕಾಗಿರ್ತಕ್ಕಂಥ ಒಂದು ಇದಿತ್ತಂತೆ. ಅವಾಗ ಒಂದು ಪರಿಪಾಠ. ಮಂಗಳವಾರ ಹೋಗಿದ್ದಾರೆ, ಒಂದು ಲಾರಿನಲ್ಲಿ ಹೋಗಿದ್ದಾರೆ ಸರಕುಗಳನ್ನು ಹಾಕ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಈ NH7 ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಆ ಕಡೆ ಕ್ಲೀನರ್ ಔಟು. ಹೌದಾ ಸರ್? ಆ ಕಡೆ ಕ್ಲೀನರ್ ಔಟು. ಯಾಕಂದ್ರೆ ನಾವು ಕೇಳಿದ್ವಿ ಇದನ್ನ ಕತೆ, ನಾವು ಚಿಕ್ಕ ವಯಸ್ಸಿನಿಂದ ಕೇಳಿದ್ವಿ ಕರ್ಮಫಲ ಭಗವಂತ ಹ್ಯಾಕ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಆ ಕಡೆ ಕ್ಲೀನರ್ ಸತ್ತೋಗ್ಬಿಟ್ಟಿದ್ದಾನೆ, ಈ ಕಡೆ ಡ್ರೈವರ್ ಸತ್ತೋಗ್ಬಿಟ್ಟಿದ್ದಾನೆ. ಮಧ್ಯ ಇರ್ತಕ್ಕಂಥ ಈ ಶ್ರೇಷ್ಠಿಗಳು ಕ್ಯಾಶ್ ಬ್ಯಾಗನ್ನು ಹಿಂಗೆ ಹಿಡ್ಕೊಂಡು ರಾಮ 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 ಅಂತ ಕಣ್ಣು ಮುಚ್ಕೊಂಡು ಕೂತಿದ್ರಂತ. ಅವ್ರಿಗೆ ಮಾತ್ರ ಏನೂ ಆಗಿಲ್ಲ. ಇದು ನಮ್ಮ ಕಣ್ಣು ಮುಂದೆ ನಮ್ಮ ಒಂದು ಭಾಗ್ಯನಗರದಲ್ಲಿ ನಡೆದಿರ್ತಕ್ಕಂಥ ವಿಚಾರ. ಅದು ಬೇಡ, ಆಮೇಲೆ ಹೇಳ್ತೀನಿ. ಎಕ್ಸಾಂಪಲ್ ಅಷ್ಟೇ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ಹಾಗಾಗಿ ನೋಡಿ ಏನು ಆಶ್ಚರ್ಯ ಅಂತಂದರೆ, ಒಂದೇ ಲಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಒಂದೇ ಕಡೆ ಕೂತಿದ್ದಾರೆ, ಒಂದೇ ಲೈನ್ನಲ್ಲಿ. ಆ ಕಡೆಯವ್ರು ತೀರ್ಕೊಂಡಿದ್ದಾರೆ, ಈ ಕಡೆಯವ್ರು ತೀರ್ಕೊಂಡಿದ್ದಾರೆ. ಮಧ್ಯದಲ್ಲಿರೋರು ಮಾತ್ರ ಕ್ಷೇಮವಾಗಿ ವಾಪಸ್ ಬಂದಿದ್ದಾರೆ. ಇದೆಲ್ಲ ಅದರ ಆಪೋಸಿಟ್. ಇಲ್ಲಿಂದ ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಸ್ವಾಮಿ ವಿಭೂತಿ. ಅವ್ರು ಹೋಗ್ಬೇಕಾದ್ರೆ ಅವರು ಮುಂದಿನ ಸೀಟಲ್ಲಿ ಕುಳಿತಿದ್ದಾರೆ. ಸರ್ ಸ್ವಾಮಿ ಅಂತ ಹೇಳಿದಾಗ ಪೂರ್ತಿ ಹೆಸರು ಹೇಳಿ ಸರ್, ಯಾವ ಸ್ವಾಮಿ ಅಂತ ಗೊತ್ತಾಗುತ್ತೆ? ಭಗವಾನ್ ಬಾಬಾರವರು. ಪುಟ್ಟಪರ್ತಿ ಭಗವಾನ್ ಸತ್ಯಸಾಯಿ ಬಾಬಾ ಅವರು. ಇನ್ನ ಕರೆಕ್ಟಾಗಿ ಹೇಳ್ತೀನಿ, ಮುದ್ದೇನಹಳ್ಳಿಯ ಸಂಸ್ಥಾಪಕ ಅಂತ ನಾರಾಯಣ್ ಭಟ್ರು. ನಾರಾಯಣ್ ಭಟ್ರು, ಮಡಿಯಾಳ್ ನಾರಾಯಣ್ ಭಟ್ರು ಅಂತ ತುಂಬಾ ಸೇವೆ ಮಾಡಿರೋರು. ಅವರು ಆ ಮುದ್ದೇನಹಳ್ಳಿ ಇನ್ಸ್ಟಿಟ್ಯೂಷನ್ ಮತ್ತೆ ಅಳಿಕೆ ಇನ್ಸ್ಟಿಟ್ಯೂಷನ್ಸ್ ನ ಸ್ವಾಮಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ
ಆಯ್ತು ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ನಿನ್ ಕೆಲಸ ಮುಗಿದಿದ್ದು ನಿನ್ ನಡಿ ಅಂತ ಹೇಳ್ತಾರೆ. ಸೊ ಅವ್ರು ವಾಪಸ್ ಬಂದು ಮುದ್ದೇನಹಳ್ಳಿಯಲ್ಲಿ ಉಳಿದ ಸ್ಟಾಫ್ ಜೊತೆ ಕರೆದು ಅವ್ರಿಗೆ ಹೇಳ್ತಾರೆ, ಸ್ವಾಮಿ ಈ ತರ ಹೇಳಿರೋದ್ರಲ್ಲಿ ಏನೋ ಒಂದು ಅರ್ಥ ಮರ್ಮ ಇದೆ, ಮರ್ಮ ಇದೆ, ಆದ್ರಿಂದ ಹೀಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಗೈಡೆನ್ಸ್ ಕೊಡ್ತಾರೆ. ಕೊಟ್ಟು ಅಲ್ಲಿಂದ ಹೊರಡ್ತಾರೆ, ಮಂಗಳೂರು ಬೆಳಗ್ಗೆ ಹೋಗ್ಬೇಕು ಅಂತ ಹೊರಡ್ತಾರೆ. ಅಲ್ಲಿ ಹೊರಡ್ಬೇಕಾದ್ರೆ ದಾರಿಯಲ್ಲಿ ಅಂಬಾಸಿಡರ್ ಕಾರಲ್ಲಿ ಮುಂದೆ ಇವ್ರು ಕುಳಿತಿದ್ದಾರೆ ಇವರು. ಸೊ ನೈಟ್ ಜರ್ನಿ ಆಗಿದೆ, ಅಲ್ಲಿ ಆ ವಿಠಲ ಅಂತ ಬರುತ್ತೆ, ಆಲ್ಮೋಸ್ಟ್ ವಿಠಲ ಅಂದ್ರೆ ಕ್ಲೋಸರ್ ಟು ಅಳಿಕೆ ಹತ್ರಕ್ಕೆ ಬಂದಾಗ ಅವ್ರು ನೇಚರ್ಸ್ ಕಾರ್ ಹೋಗ್ಬೇಕಂತ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ನೇಚರ್ಸ್ ಕಾರ್ ಹೋಗಿ ಬಂದು ಸೀಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಹಿಂದೆ ಇನ್ನೊಬ್ಬ ಫ್ರೆಂಡ್ ಅವ್ರ ಅಡ್ವೊಕೇಟ್ ಅವ್ರು ಇರ್ತಾರೆ, ಅವ್ರ ಮುಂದೆ ಕಳಿಸಿ ಇವ್ರ ಹಿಂದೆ ಬಂದು ಕುಳಿತುಕೊಳ್ತಾರೆ. ಅಲ್ಲಿಂದ ನಾಟಿ 1 ಕಿಲೋಮೀಟರ್ ನಮ್ಮ ಬಾಗೇಪಲ್ಲಿ ಹೈವೇ ಇದ್ದಾಗೆ ಜಂಕ್ಷನ್, ಆ ಕಾರ್ ಇಲ್ಲಿ ಬರೋ ಕಡೆ ಈ ಕಡೆಯಿಂದ ಲಾರಿ ಬಂದ್ಬಿಟ್ಟಿತ್ತು. ಆ ಲಾರಿ ಹೊಡೆದಿರೋದು ಎಲ್ಲಿ ಹೊಡೆದಿದೆ ಅಂತಂದ್ರೆ ಇವ್ರು ಕುಳಿತ ಸ್ಥಳಕ್ಕೆ ಮಾತ್ರ ಹೊಡೆದಿದೆ, ಇವರೊಬ್ಬರಿಗೆ ಮಾತ್ರ ಇಂಜುರೀಸ್, ಉಳಿದವ್ರು ಯಾರಿಗೂ ಇಂಜುರೀಸ್ ಆಗಿಲ್ಲ. ಅವ್ರ ತಕ್ಷಣ ಅವರಿಗೆ ಸ್ಫುರಿಸ್ತು, ಆಯ್ತು ಇದು ನನ್ನ ಕರ್ಮ ಫಲ ಅಲ್ಲಿಗೆ ಸವಿತು ಅಂತ, ನನ್ನ ಕೊನೆ ಗಳಿಗೆ ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಕಣ್ಣು ಮುಚ್ಕೊಂಡು ಸಾಯಿರಾಮ್ 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 ಕಣ್ಣು ಮುಚ್ಕೊಂಡಿದ್ದು. ಇಮ್ಮಿಡಿಯೇಟ್ ಆಗಿ ಅವ್ರು ತೆಗೆದುಕೊಂಡು ಮಂಗಳೂರು ಯಾವ್ದೊಂದು ದೊಡ್ಡ ಹಾಸ್ಪಿಟಲ್ ತೆಗೆದುಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಟೇಬಲ್ ಮೇಲೆ ಮಲಗಿಸ್ತಾರೆ, ಸರ್ಜರಿ ಮಾಡಬೇಕು ಅಂತ ಹೇಳಿ ಮಲಗಿಸ್ತಾರೆ. ಇನ್ನ ಏನೋ ಅವ್ರು ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ಅವ್ರು ಸ್ವಾಮಿ ಹೆಸರು ಹೇಳ್ತಾ ಹಾಗೆ ಲೀವ್ ಮಾಡ್ಬಿಡ್ತಾರೆ. ಸೊ ಇವರು ಆ ಟೈಮ್ ಬರೋಷ್ಟೊತ್ತಿಗೆ ಅಲ್ಲಿ ಕುಳಿತವ್ರು ಅಲ್ಲಿ ಶಿಫ್ಟ್ ಆಗೋದು. ಹೌದು, ಕರ್ಮಫಲನೇ ಅದು. ಟಿಕೆಟ್ ಹೌದು ಅಂದ್ರೆ ಯಾರು ಎಲ್ಲಿ ಕೂತ್ಕೋಬೇಕು, ಯಾರಿಗೆ ಏನಾಗಬೇಕು ಅಂತ ಹೇಳ್ಬಿಟ್ಟು ಅಂತ ಹೋಗೋರು ಯಾಕೆ ಮುಂದೆ ಕೂತಿದ್ದಾರೆ ಅಂತ ಅದೇ ನೋಡಿ. ಆಮೇಲೆ ನಮ್ಮ ರವೀಂದ್ರ ಡಾಕ್ಟರ್ ಸಾಹೇಬರು ಒಂದು ನಂಗೆ ಅನುಭವ ಹೇಳಿದ್ರು. ಆ ಅನುಭವವನ್ನು ಹೇಳಿ ಸರ್. ಒಂದು ಫೋಟೋ ಕತೆ ಹೇಳಿದ್ರಿ ನೀವು, ಸ್ವಾಮಿ ಫೋಟೋ ಕತೆ ಒಂದು ಹೇಳಿದ್ರಿ, ಹೇಳಿ ಸರ್. ನಾನು ದೇವರಾಜ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ದೆ ಮನೆಗೆ. ನಮ್ಮ ಮನೆ ಎದುರಿಗೆ ಕೋಲಾರಲ್ಲಿ ಒಬ್ರು ಶೆಟ್ರು, ಅವ್ರ ಲೇಡಿ, ಅವ್ರಿಗೆ ಗಂಡಂದಿರು ಬಹಳ ಭಕ್ತಿ, ಅವ್ರ ಮನೇಲಿ ವಿಭೂತಿ ಎಲ್ಲ ಬರ್ತಾ ಇತ್ತು ಫೋಟೋಲಿ. ಅವರು ಯಾವಾಗೂ ಸಾಯಂಕಾಲ ನನ್ನ ಬಂದು ಕರೆದು ತೋರಿಸಿ ಫೋಟೋ ಕಳಿಸೋದು. ಅವತ್ತು ಊಟಕ್ಕೆ ಹೋದ್ರೆ ಮಧ್ಯಾಹ್ನ ಬಂದ್ಬಿಟ್ಟಿದ್ರು ಮನೆಗೆ. ಮಧ್ಯಾಹ್ನ ಬಂದ್ಬಿಟ್ಟು ಈ ಫೋಟೋ ಇಟ್ಕೊ ನೀನು ಅಂದರು, ಒಂದು ಬಾಬಾ ಫೋಟೋ. ನಾನು ಅಜ್ಜಿ ಇವಾಗ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಆಮೇಲೆ ಬಂದು ಇಸ್ಕೊತೀನಿ ಸಾಯಂಕಾಲ ಅಂದೆ. ಇಲ್ಲ ನೀನು ಇಟ್ಕೊಳ್ಳೇಬೇಕು, ಜೋಬಲ್ಲೇ ಇಟ್ಕೋಬೇಕು ಅಂತ ಬಲಂತ ಮಾಡಿ ನಾನು ಜೋಬಲ್ಲಿ ಇಡಿಸ್ಬಿಟ್ಟು ಹೊಟ್ಟೋದ್ರು. ನಾನು ಹಂಗೆ ಬಂಗಾರಪೇಟೆ ಸರ್ಕಲ್ ಅಂತಿದ್ದೆ, ಅಲ್ಲಿ ತಿರುಗಿದೆ, ಈ ಕಡೆಯಿಂದ ಆ ಕಡೆಯಿಂದ ಬಂದ್ಬಿಟ್ಟು ಒಬ್ಬ ಗಾಡಿ ಗುದ್ದು ಬಿಡ್ತಾನೆ ಅನ್ಕೊಂಡು ಕಣ್ಣು ಮುಚ್ಕೊಂಡು ಸ್ವಲ್ಪ ಕಣ್ಣು ಮುಚ್ಚಿ ತೆಗೆದೆ. ಮಾಯ ಅವ್ನು ಕಾಣಿಸ್ತಾನೆ ಇಲ್ಲ, ಮಾಯ ಮಾಡ್ತಿದ್ರು, ಮಾಯ ಆಗ್ಬಿಟ್ಟ ನೋಡಿ. ಅಲ್ಲಿಗೆ ದೊಡ್ಡ ಗಂಡಾಂತರ ತಮ್ಗೆ ತಪ್ತು. ಅಜ್ಜಿ ಯಾಕೆ ಆ ಟೈಮಲ್ಲಿ ಬಂತು, ಫೋಟೋ ಇಟ್ಕೊಳ್ಳೇಬೇಕು ಅಂತ ಫೋಟೋ ಇಲ್ದಿದ್ರೆ ಈ ಸಾಯಿ ಸಚ್ಚರಿತ್ರೆ ಅಂತ ಇದೆ. ಸಾಯಿ ಸಚ್ಚರಿತ್ರೆನಲ್ಲಿ ಈ ತರದ್ದು ಎಷ್ಟು ಉದಾಹರಣೆಗಳು ಅದರೊಳಗೆ ಇದೆಯೋ. ಈ ತರ ಒಂದು ಅನುಭವ ಬರುತ್ತೆ. ಖಂಡಿತ ಸರ್, ದೇವರಿದ್ದಾನೆ, ಕರೆದ್ರೆ ಬರ್ತಾನೆ. ಆದ್ರೆ ಕರೆಯೋ ಒಂದು ಇದು ಬೇಕಷ್ಟೇ ನಮ್ಗೆ, ಭಗವಂತನನ್ನ ಕರೆಯೋದಕ್ಕೆ. ಹೊಸ ಹಾಡು ಬಂದಿದೆ, ಕೃಷ್ಣನಿಗೆ, ಕೃಷ್ಣ ಬಗ್ಗೆ ಹಾಡು. ಅದು ಯಾರು ಹೇಳಿದ್ರು, ಕೃಷ್ಣಗೆ ನಿದ್ದೆ ಬರುವುದಿಲ್ಲ ಅಂತ. माँ यशोदा मारी कौन कहता है भगवान आते नहीं, तुम मीरा के जैसे बुलाते नहीं. कौन कहता है भगवान खाते नहीं, तुम शबरी के जैसे भेर खिलाते नहीं. ತುಂಬಾ ಚೆನ್ನಾಗಿದೆ ಸರ್. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಈ ಸತಿ ನಮ್ಮ ಅಣ್ಣ ಅವರು ಅದನ್ನ ಭಜನೆ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಪುರಾಣದ ಒಂದು ಇದು ಜ್ಞಾಪಕ ಬಂದಿದ್ದಕ್ಕೆ ಸಂಬಂಧಪಟ್ಟಿದ್ದು ಹೇಳಿ ಸರ್. ಒಂದ್ಸಲಿ ದೇವಲೋಕದಲ್ಲಿ ಒಂದು ಕಾನ್ಫರೆನ್ಸ್ ಕರೀತಾರೆ ಅಂತ, ಎಲ್ಲರದ್ದು ಕಾನ್ಫರೆನ್ಸ್ ಕರೀತಾರೆ. ಎಲ್ಲರೂ ಕೂಡ ಅವರವರ ವೆಹಿಕಲ್ಸ್ ಅಲ್ಲಿ ಬಂದು ಅಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಸರಿಯಾಗಿ ಕರೆಕ್ಟ್ ಆಗಿ ಇವನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಗರುಡಗೆ ಹೋಗ್ಸಿರ್ತಾರೆ. ಎಲ್ಲರೂ ಬರ್ತಾರೆ, ಅವ್ರವ್ರ ವೆಹಿಕಲ್ ಸ್ವಲ್ಪ ಪಾರ್ಕ್ ಮಾಡ್ತಾರೆ, ಒಳಗೆ ಹೋಗ್ತಾ ಇರ್ತಾರೆ. ಈ ಗರುಡ ದೇವರು ರಿಸೀವ್ ಮಾಡ್ತಾ ಇರ್ತಾರೆ. ಈ ಸಮಯಕ್ಕೆ ಈ ಯಮಧರ್ಮರಾಯ ಬರ್ತಾರೆ.
ಯಮಧರ್ಮರಾಯ ಬರೋ ಅಷ್ಟೊತ್ತಿಗೆ ಅಲ್ಲೊಂದು ಗುಬ್ಬಚ್ಚಿ ಇರುತ್ತೆ. ಆ ಗುಬ್ಬಚ್ಚಿ ನೋಡಿ ಆ ಗುಬ್ಬಚ್ಚಿನ ನೋಡುವಂತಹ ದೃಷ್ಟಿ ಒಂದು ವಿಚಿತ್ರವಾದ ದೃಷ್ಟಿಯಲ್ಲಿ ಯಮಧರ್ಮರಾಯ ನೋಡ್ತಾನೆ. ಈ ನೋಡ್ತಾ ಇರೋದನ್ನ ಗರುಡ ಗಮನಿಸ್ಬಿಟ್ಟು ಯಮಧರ್ಮರಾಯ ಒಳಗೆ ಹೋಗ್ಬಿಡ್ತಾರೆ. ಹೋದ್ಮೇಲೆ ಎಲ್ಲರೂ ಬಂದ್ಬಿಡ್ತಾರೆ. ಎಲ್ಲರೂ ಅವರವರ ಸೀಟ್ಗಳು ಕುಳಿತಿದ್ದಾರೆ. ಕಾನ್ಫರೆನ್ಸ್ ಸ್ಟಾರ್ಟ್ ಆಗುತ್ತೆ. ಒಳಗಡೆ ನಡೀತಾರೆ. ಈ ಗರುಡನ್ಗೆ ಏನಾಗಿರುತ್ತೆ ಅಂದ್ರೆ ಸ್ವಜನ ಇರೋದಿಲ್ಲ. ಆ ಪಕ್ಷಿ ಸ್ವಜನ. ಗರುಡನಿಗೆ ಏನ್ ಕೆಲಸ ಇರೋದಿಲ್ಲ. ಈಗ ಯೋಚನೆ ಮಾಡ್ತಾರೆ ಗರುಡ, ಇದು ಇಷ್ಟು ಚಿಕ್ಕದು ಪಕ್ಷಿ, ಈ ಪಕ್ಷಿ ಮೇಲೆ ಯಮಧರ್ಮರಾಜ ಬಿದ್ದಿದೆ, ದೃಷ್ಟಿ ಬಿದ್ದಿದೆ, ಏನೋ ಇದೆ, ಇದನ್ನೇನಾದ್ರೂ ಮಾಡಿ ಸೇವ್ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಆ ಗರುಡ ಚಿಂತಿಸ್ಬಿಟ್ಟು ಇಲ್ಲಿ ಎಲ್ಲಾದ್ರೂ ಬಚ್ಚಿಡ್ಬೇಕು ಅಂತಂತ ಹೇಳಿ, ನೀನು ಬಾ, ನೀನು ನನ್ನ ಮೇಲೆ ಹತ್ತು, ನಾನು ನಿನಗೆ 2 ಸೆಕೆಂಡಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟು ಸಪ್ತಸಮುದ್ರದ ಆಚೆ ಒಂದು ದ್ವೀಪದಲ್ಲಿ మర్చెట్లు ఎత్తుకొని మర్చెట్ పొదలో పెట్టేసి వస్తాను అని చెప్పి ఎత్తుకొని అటు పెట్టేసేసి మళ్ళీ వాపస్ వచ్చేసిన తర్వాత అంతా మీటింగ్ కన్క్లూడ్ అయిపోతుంది. అందరూ అవతలకు వస్తూ ఉన్నారు. అందరూ వచ్చి చేస్తారు. యమధర్మరాజు వచ్చింది, అవతలకు వచ్చిందే ఫస్ట్ గమనించేది దాన్ని గమనిస్తాను. లేదు అనేటప్పుడు అప్పుడు నక్కుని మంచి ముందుకు వేస్తా ఉంటే అప్పుడు గరుడ వచ్చి, స్వామి మీరు లోపలికి పోయేటప్పుడు దాన్ని చూసింది అంత తీక్షణంగా చూస్తే, ఇప్పుడు వచ్చిన తర్వాత గమనించితే మీరు నక్కుని పోతా ఉంటారు. ఏం కారణం ఏం లే, ఆ పక్షికి టైం రాదు, 5 దగ్గరకు వచ్చింది. అది 7 సంవత్సరాల రోజుల పలాని మాన్లో ఒక పాముకి ఆహారం కావాల. అయితే ఇది ఈడుంది, ఈ నుంచి అటుకి ఎట్లా పోతుంది ఏంటని యోచన చేస్తా. అదే నాకు అర్థం కాదు, ఎట్లా పోతుంది. అయ్యో నేనే ఏమే అంటే ఆ టైం వచ్చేటట్టు ఎట్లా తీసుకొని పోతుంది అనేదానికి దాన్ని విధి అనేది. విధి ಎಕ್ಕಡುನ್ನಾನು ಇಡಿಸಲೇದು అని. ಪರೀಕ್ಷಿತ್ ರಾಜ ಇಷ್ಟೆಲ್ಲ ಸೇಫ್ ಗಾರ್ಡ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಹಾವು ಕಚ್ಚಬಾರ್ದು ಅಂತ ಹೇಳ್ಬಿಟ್ಟು ಒಂದು ನಿಂಬೆ ಹಣ್ಣಲ್ಲಿ ಒಂದು ಹುಳ ಆಗಿ ಬಂದು ತಕ್ಷಕ ಕಚ್ಚಿಬಿಡ್ತಾನೆ. ಹಂಗಾಗಿ ಎಲ್ಲಿ ಶುಭ ಆಗ್ಲಿ ಅಶುಭ ಆಗ್ಲಿ ಎಲ್ಲಿದ್ರು ಕೂಡ ತಪ್ಪಿಸ್ಕೊಳೋದಕ್ಕಾಗೋದಿಲ್ಲ. ಬ್ರಾಹ್ಮಣ ಬರ್ತಾರೆ, ಕಚ್ಚಿದ್ರು ಸಹ ನಾನು ಬದುಕ್ತೀನಿ ಅಂತ ಎಷ್ಟೋ ದುಡ್ಡು ಕೊಟ್ಟು వాట్స్ పంపించేది ఎట్లా పంపించేది టెస్ట్ చేస్తాడు. ఆ మాన్ కాల్పేడు వస్తుంది, ఆ పెద్ద పాత వృక్షము, ఆ మాన్ పైన ఒకడు ఇది కట్లు కొట్టేవాడు ఉంటాడు, వాడు కాలిపోతాడు. అట్లాగే వాడు ఆ మాను వాడు బతుకుతాడు, మంత్రశక్తితో బతికిస్తాడు. మీరు రీసెంట్ గా ఒక యూట్యూబ్ లో వచ్చింది మొన్న నేను అని చెప్తా ఉంటా విషయం. నార్త్ ఇండియాలో ఆయన స్వామి హోమం చేసేదానికి హోమాగ్ని మామూలుగా అగ్గిపుల్లు గీసి అంటించాలి. వాళ్ళు 2 చేతులు అరణి మంతన దండము దీంతో చేస్తారు. ఆయన అరణ్యం కాదు, ఏమీ కాదు, మంత్రంతో స్టార్ట్ అయ్యేది. అలా అంటుకుంటుంది, టక్కన అంటుకుంటుంది. ఆయన మంత్రం ఏం చేస్తా ఉంటారు. అదొకటి గోదావరి కోనసీమలో వాళ్ళు చాలా పెద్ద వేద పండితులు వాళ్ళంతా, వాళ్ళు సోమయాగం చేస్తారు. ఆ సోమయాగం చేసినప్పుడు ఎంత ఆ బాటలంత లేదు, సోమతీర్థం ఆ బాటలంత లేదు, కమ్మట్లము, దాంట్లో నెయ్యి వేసుకొని ఆ స్వామి ఆ మంత్రాలు చెప్తూ ఎంత దూరం నుంచి ఇట్లు పోస్తా అంటే అట్లా పోస్తాడు. పెద్ద ఆటం బాంబు పగిలినట్టు. పోసేటప్పటికి ఆటం బాంబు ఇదే ప్లస్ మష్రూమ్ టైప్ ఆఫ్ ఫ్లేమ్, సచ్ హ్యూజ్ ఎనర్జీ అండ్ పవర్ చక్కగా వచ్చేస్తుంది. ಅದೇ 2 ಯೂಟ್ಯೂಬ್లో వచ్చింది. ಹಾಗಾಗಿ ಅದಕ್ಕೆ ಭಗವಂತನಿಗೆ ಹೆಸರು ಏನು ಅಂದರೆ ನಮ್ಮ ಆಕ್ಕಿದ ತೇಜ ಅಂತ ಹೇಳ್ಬಿಟ್ಟು. ಆಕ್ಕಿದ ತೇಜ ಅಂದರೆ ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟು ತಕ್ಕಷ್ಟು ಹಿಂಸಿಸತಕ್ಕವಂಥವನು ಭಗವಂತ ಅಂತ. ನೋಡಿ, ಒಬ್ಬ ರಾಜ ಇದ್ದಂತೆ. ಆ ರಾಜ ಏನು ಮಾಡಿದ್ನಂತೆ ಅಂದರೆ ರೇಷ್ಮೆಯ ಒಂದು ಸಿಂಹಾಸನ, ಏನು ತಲ್ಪ, ರೇಷ್ಮೆಯ ತಲ್ಪ, ಅದ್ರ ಮೇಲೆ ಈ ಹೂಗಳನ್ನೆಲ್ಲ ಚೆಲ್ಲಿರೋರಂತೆ, ಸುಗಂಧ ಭರಿತವಾಗಿರ್ತಕ್ಕಂಥ ತಲ್ಪ. ಆ ತಲ್ಪದ ಮೇಲೆ ಯಾವಾಗಲೂ ಕೂಡ ಮಲ್ಕೊತಾ ಇದ್ದಂತೆ.
ಸಾಮಾನ್ಯಕ್ಕೆ ಈ ಸೇವಕರು ಇರ್ತಾರಲ್ಲ, ಆ ಕೊಠಡಿನ ಸ್ವಚ್ಛಗೊಳಿಸ್ತಕ್ಕಂಥವ್ರು ಇವರು ಸೇವಕರು ಇರ್ತಾರೆ. ಆ ಸೇವಕರು ಏನು ಮಾಡ್ತಾರೆ, ನಿಧಾನಕ್ಕೆ ಒಬ್ಬ ಸೇವಕ ಬಂದು ಎಲ್ಲ ಸ್ವಚ್ಛಗೊಳಿಸ್ತಾ ಇರ್ತಾನೆ. ಅವನಿಗನ್ಸುತ್ತೆ ದಿನಾ ರಾಜ ಈ ಒಂದು ರೇಷ್ಮೆ ತಲ್ಪದಲ್ಲಿ, ಏನು ಹಂಸತೂಲಿಕಾ ತಲ್ಪ ಅಂತ ಕರೀತಾರೆ, ಆ ರೇಷ್ಮೆ ತಲ್ಪದ ಮೇಲೆ ಸುಗಂಧ ಭರಿತವಾಗಿರತಕ್ಕಂಥ ಪುಷ್ಪಗಳನ್ನು ಹಾಸಿರ್ತಕ್ಕಂಥ ಈ ತಲ್ಪದ ಮೇಲೆ ಮಲಗ್ತಾನಲ್ಲ, ಹೇಗಿರುತ್ತೆ ಇದ್ರ ಮೇಲೆ ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾನೆ. ಯಾರು ನೋಡ್ತಾ ಇರೋದಿಲ್ಲ. ತಾನೇನು ಮಾಡ್ತಾನೆ, ಸ್ವಲ್ಪ ಒಂದು 2 ನಿಮಿಷ ಹಿಂಗೆ ಮಲ್ಕೊಂತಾನೆ. ಹೆಂಗಿರುತ್ತೆ ತಲ್ಪ ನೋಡಬೇಕು, ಕ್ಯೂರಿಯಾಸಿಟಿ. ಅಷ್ಟೊತ್ತಿಗೆ ರಾಜಭಟ್ರು ಬೇರೆಯವರು ನೋಡಿಬಿಡ್ತಾರೆ. ಹೋಗ್ಬಿಟ್ಟು ರಾಜನಿಗೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ, ನಿನ್ನ ತಲ್ಪದ ಮೇಲೆ ಒಬ್ಬ ಸೇವಕ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ರಾಜನಿಗೆ ಕೋಪ ಬಂದ್ಬಿಡುತ್ತೆ, ನನ್ನ ತಲ್ಪದ ಮೇಲೆ ಯಾಕೆ ಮಲ್ಕೊಂಡೆ ನೀನು ಅಂತ ಹೇಳ್ಬಿಟ್ಟು, ಕರ್ಕೊಂಬನ್ರ 20 ಚಡಿ ಏಟು ಹಾಕ್ರೋ ಇವನಿಗೆ, ನನ್ನ ತಲ್ಪದ ಮೇಲೆ ಮಲ್ಕೊಂಡಿರೋದ್ರಿಂದ ಇವ್ನಿಗೆ 20 ಚಡಿ ಏಟು ಹಾಕ್ರೋ ಅಂತ ಹೇಳಿದ. ಇವನೇನು ಮಾಡೋದಂತೆ, ಈ ಸೇವಕನ್ನ ನಿಲ್ಲಿಸಿದ್ರಂತೆ ರಾಜ್ಯಸಭೆಯಲ್ಲಿ, ಚಾಟಿ ತೊಗೊಂಡು ಹಾಕ್ತಾ ಇದ್ದಾರಂತೆ. ಚಾಟಿನಲ್ಲಿ ಹೊಡೆಯೋ ಅಷ್ಟು ಕಾಲ ಆ ಸೇವಕ ನಗ್ತಾನಂತೆ, ಹಹಾ ಹಹಾ ಅಂತ ನಗ್ತಾನಂತೆ. ಆ ಚಾಟಿಯಿಂದ ಹೊಡೆಯೋದನ್ನು ನಿಲ್ಲಿಸ್ಬಿಟ್ರೆ ಅಳ್ತಾನಂತೆ, ಅಯ್ಯೋ ಬೇಡ ಹೊಡಿರಪ್ಪ ಅಂತೇಳ್ಬಿಟ್ಟು ಅಳ್ತಾನಂತೆ. ರಾಜನಿಗೆ ಈ ವಿಚಿತ್ರವಾಗಿರ್ತಕ್ಕಂಥ ಇದು ಅರ್ಥ ಆಗಲಿಲ್ವಂತೆ. ಇದೇನೆಲ್ಲರೂ ಹೊಡೆಯೋವಾಗ ಅಳಬೇಕು, ನಿಲ್ಲಿಸ್ದಾಗ ನಗಬೇಕು ಅಂಥದ್ರಲ್ಲಿ ಹೊಡೆಯೋವಾಗ ನಗ್ತಾನೆ, ನಿಲ್ಲಿಸ್ದಾಗ ಅಳ್ತಾನಲ್ಲ ಅಂತ ಹೇಳ್ಬಿಟ್ಟಂತೆ. ಆವಾಗ ಕೇಳಿದಂತೆ, ನಿನ್ಗೆ ಹೊಡೆಯೋವಾಗ ನಗ್ತೀಯಾ, ನಿಲ್ಲಿಸ್ದಾಗ ಅಳ್ತೀಯಾ, ಯಾಕೆ ಅಂತ. ಸ್ವಾಮಿ, 2 ನಿಮಿಷ ಈ ತಲ್ಪದ ಮೇಲೆ ನಾನು ಮಲ್ಕೊಂಡಿದ್ದಕ್ಕೆ 20 ಚಡಿ ಏಟು ನನಗೆ ಬೀಳ್ತಾ ಇದೆಯಲ್ಲ, ನೀವು ಜೀವನ ಪರ್ಯಂತ ಇದ್ರ ಮೇಲೆ ಮಲ್ಕೊಂತೀರಲ್ಲ, ಭಗವಂತ ನಿಮ್ಗೆ ಎಷ್ಟು ಚಡಿ ಏಟು ಹಾಕ್ತಾನೆ ಅದನ್ನ ನೆನೆಸ್ಕೊಂಡು ನಗು ಬರ್ತಾ ಇದೆ. ಆವಾಗ ನಿಮ್ಮ ಫೀಲಿಂಗ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಗ್ತಾ ಇದ್ದೀನಿ ಅಂತ ಹೇಳೋದಂತೆ. ಆವಾಗ ರಾಜನಿಗೆ ಅರ್ಥ ಆಯ್ತಂತೆ, ನಾನು ಇಷ್ಟು ದಿವಸ ಏನು ತಪ್ಪು ಮಾಡಿದ್ದೀನಿ ಅಂತ. ಭಗವಂತನನ್ನು ಮರೆತಿದ್ದೀನಿ, ಶಾಸ್ತ್ರಗಳನ್ನು ಮರೆತಿದ್ದೀನಿ, ಗುರುವಾಕ್ಯವನ್ನು ಮರೆತಿದ್ದೀನಿ, ಸುಖದ ಸುಪ್ಪತ್ತಿಗೆ ನಾನು ಮಲ್ಕೊಂಡು ಅನ್ಯಾಯವಾಗಿ ಕಾಲನ್ನು ವೇಸ್ಟ್ ಮಾಡಿದ್ದೀನಿ ಅಂತಕ್ಕಂಥದ್ದು ರಾಜನಿಗೆ ಅರ್ಥ ಆಯ್ತಂತೆ. ಇವತ್ತಿನಿಂದ ಬುದ್ಧಿ ಬಂದಿದೆ, ಇವತ್ತಿನಿಂದ ಏನಿದ್ರು ಕೂಡ ಭಗವನ್ ನಾಮದಲ್ಲೇ ನಾನು ಕಳಿತೀನಿ ಅಂತ ಹೇಳ್ಬಿಟ್ಟು ಅವನನ್ನು ಗುರುವಾಗಿ ವಂದಿಸಿ, ಯಾರಿಗೆ ಆ ಸೇವಕನಿಗೆ ಅವನ ಕಾಲಿಗೆ ನಮಸ್ಕಾರ ಮಾಡಿ, ಎಂಥ ಜೀವನದ ಪಾಠನ ನನಗೆ ಕಲಿಸ್ಬಿಟ್ಟಪ್ಪ ಅಂತ ಹೇಳದಂತೆ. ಹಾಗೆ ಭಗವಂತ ತಕ್ಕಷ್ಟು ಫಲ ಕೊಡ್ತಾ ಇರತಕ್ಕಂಥ ಅವನು ಅಂತ. ಯಾರಿಗೂ ಕೂಡ ಆ ಒಂದು ಫಲನ ಹೆಚ್ಚಾಗಲಿ ಕಡಿಮೆ ಆಗಲಿ ಮಾಡೋದಿಲ್ಲ. ನಮ್ಮ ಬಂಗಾರ ಬದ್ರಿ ಅಣ್ಣ ಅವರು ನಮ್ಮ ಮನೆಗೆ ಬಂದಾಗ ಒಂದು ಕತೆ ಹೇಳಿದರು, ಭಾಳ ಚೆನ್ನಾಗಿದೆ, ಈ ಸಂದರ್ಭಕ್ಕೆ ಭಾಳ ಸೂಟ್ ಆಗುತ್ತೆ. ಎಣ್ಣೆ ವ್ಯಾಪಾರಿ ಒಬ್ಬ ಇದ್ನಂತೆ. ಎಣ್ಣೆ ವ್ಯಾಪಾರಿ ಏನು ಮಾಡ್ತಾ ಇದ್ನಂತೆ ಅಂದರೆ, ಬೇಗ ಸಾಹುಕಾರ ಆಗಬೇಕು ಅಂತ ಹೇಳ್ಬಿಟ್ಟು ಆ ಎಣ್ಣೆ ಒಳಗಡೆ ಕಲ್ತಿ ಎಣ್ಣೆಯನ್ನು ಮಿಕ್ಸ್ ಮಾಡ್ತಾ ಇದ್ನಂತೆ. ಕಲ್ತಿ ಎಣ್ಣೆ ಅಂದರೆ ಮಾರಾಟ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು. ಈ ವಿಚಾರ ಯಾರೋ ಹೋಗ್ಬಿಟ್ಟು ರಾಜರಿಗೆ ತಿಳಿಸ್ಬಿಟ್ರಂತೆ, ಕಂಪ್ಲೇಂಟ್ ಮಾಡಿಬಿಟ್ರಂತೆ, ಸ್ವಾಮಿ ಕಲ್ತಿ ಎಣ್ಣೆ ಮಿಕ್ಸ್ ಮಾಡ್ತಾ ಇದ್ದಾನೆ ಆತ, ವ್ಯಾಪಾರಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ರಂತೆ. ರಾಜ ಏನು ಮಾಡಿ ಎಳ್ಕೊಂಬಂದ್ರು ಆ ವ್ಯಾಪಾರಿನ, ಮತ್ತು ಅವನು ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥ ಆ ಎಣ್ಣೆಯನ್ನು ತೊಗೊಂಡು ಬನ್ನಿರಿ ಅಂತ ಹೇಳಿದ್ರು. ಆ ಎಣ್ಣೆಯನ್ನು ತೊಗೊಂಡು ಬಂದ್ರಂತೆ. ವ್ಯಾಪಾರಿ, ನೀನು ಕಲ್ತಿ ಎಣ್ಣೆಯನ್ನು ಮಿಕ್ಸ್ ಮಾಡ್ತಾ ಇದೀಯಾ? ಇಲ್ಲ ಸ್ವಾಮಿ, ನಾನು ಖಂಡಿತ ಮಿಕ್ಸ್ ಮಾಡ್ತಾ ಇಲ್ಲ, ನಾನು ಶುದ್ಧವಾಗಿರ್ತಕ್ಕಂಥ ವ್ಯಾಪಾರಿ, ನಿಯಮಬದ್ಧವಾಗಿ ನ್ಯಾಯಬದ್ಧವಾಗಿ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತೆ. ಹಾಗಾಗಿ ನ್ಯಾಯಬದ್ಧವಾಗಿ ನೀವು ವ್ಯಾಪಾರ ಮಾಡ್ತಾ ಇರೋದಾದರೆ ಈ ಎಣ್ಣೆಯನ್ನು ಕುಡಿ ಅಂತ ಹೇಳದಂತೆ. ಕುಡಿ ಈ ಎಣ್ಣೆಯನ್ನು, ಇದರಲ್ಲಿ ಕಲ್ತಿ ಎಣ್ಣೆ ಇಲ್ಲದೆ ಇದ್ದರೆ ನೀನು ಧೈರ್ಯವಾಗಿ ಕುಡಿಬೋದಲ್ವಾ, ಕುಡಿ ಅಂತ ಹೇಳದಂತೆ. ಇವನು ಇನ್ನು ರಾಜನ ಆಜ್ಞೆ ಮೀರೋಂಗಿಲ್ಲ, ಇವು ಮೀರಿದ್ರೆ ಏನು ಶಿಕ್ಷೆ ಆಗ್ತಾನೋ ಅಂತಕ್ಕಂಥ ಭಯ. ಒಂದು ಗ್ಲಾಸಲ್ಲಿ ಎಣ್ಣೆ ಕೊಟ್ರಂತೆ, ಒಂದಿಷ್ಟು ಗ್ಲಾಸಲ್ಲಿ ಎಣ್ಣೆ ಕೊಟ್ರಂತೆ. ಅರ್ಧ ಕುಡಿದಂತೆ ಕುಡಿಯೋಕ್ಕಾಗಲಿಲ್ವಂತ ಆತನಿಗೆ, ತಳಮಳಸ್ ಹೋಯ್ತಂತೆ. ಅರ್ಧ ಕಲ್ತಿ ಎಣ್ಣೆ ಕುಡಿದು ಬಿಟ್ಟ. ಆರೋಗ್ಯ ಕೆಡುತ್ತಿನ ಅವನಿಗೆ, ಎಲ್ಲರಿಗೂ ಹೆಂಗೆ ಆರೋಗ್ಯ ಕೆಡಿಸಿರ್ತಾನೋ ಹಂಗೆ ಆರೋಗ್ಯ ಕೆಡುತ್ತೆ. ಆ ರಾಜ ಹೇಳಿದ್ನಂತೆ, ಇಲ್ಲ ಕಲ್ತಿ ಎಣ್ಣೆ ಕುಡಿ, ಇಲ್ಲ 50 ಚಡಿ ಏಟು ತಿನ್ನು, ಇಲ್ಲ ಅಂದರೆ 6 ಲಕ್ಷ ರೂಪಾಯಿ ಜುಲ್ಮಾನೆ ಕಟ್ಟು ಅಂತ ಹೇಳಿದ್ನಂತೆ. ಇವನೇನು ಅಂದ್ಕೊಂಡಿದ್ದಂತೆ, ಜುಲ್ಮಾನೆ ಕಟ್ಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದಂತೆ. ಅರ್ಧ ಎಣ್ಣೆ ಕುಡಿದ್ಬಿಟ್ಟು ಹೇಳದಂತೆ, ನಂಗೆ ಕುಡಿಯೋಕ್ಕಾಗ್ತಾ ಇಲ್ಲ ಸ್ವಾಮಿ, ಕ್ಷಮಿಸ್ಬಿಡಿ ಅಂತ ಹೇಳಿ. ಹಾಗಾದರೆ 50 ಚಡಿ ಏಟು ತಿನ್ನು. 50 ಚಡಿ ಏಟಲ್ಲಿ ಅರ್ಧ ಗ್ಲಾಸ್ ಕುಡಿದ್ಬಿಟ್ಟಿದೆಯಾ, ಇನ್ನೆಷ್ಟು ಚಡಿ ಏಟು ಹಾಕಬೇಕು? 25 ಚಡಿ ಏಟು ಹಾಕಬೇಕು. 25 ಚಡಿ ಏಟು ತಿನ್ನು ಅಂತ ಹೇಳದಂತೆ. ಆಯಿತು ಸ್ವಾಮಿ ಅಂತ ಹೇಳಿದ್ನು. 25 ಚಡಿ ಏಟು ಹೊಡಿತಾ ಇದ್ರಂತೆ. ಹೊಡಿತಾ ಇದ್ರೆ ಏನಾಯ್ತಂತೆ, ಅವನೊಂದು 12 ಚಡಿ ಏಟು ತಿನ್ನೋ ಅಷ್ಟೊತ್ತಿಗೆ ಓ ಅಂತ ಕಿರ್ಚಕ್ಕೆ ಶುರು ಮಾಡಿದ್ನು. ಸ್ವಾಮಿ, ನನ್ನ ಕೈನಲ್ಲಿ ಆಗ್ತಾ ಇಲ್ಲ, ನಿಲ್ಲಿಸ್ಬಿಡಿ, ನಾನು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳದಂತೆ. ನೋಡಪ್ಪ, 25 ಚಡಿ ಏಟಲ್ಲಿ ಅರ್ಧ ತಿಂದಿದ್ದೀಯ, ಹಾಗಾಗಿ ಆ 3ನೇ ಒಂದು ಭಾಗ ಅಂದರೆ 4ನೇ ಒಂದು ಭಾಗ ಇದು ಟ್ಯಾಕ್ಸ್ ಕಟ್ಟು ಅಂತ ಹೇಳೋದಂತೆ. 6 ಲಕ್ಷ ರೂಪಾಯಿನಲ್ಲಿ 4ನೇ ಒಂದು ಭಾಗ ಎಷ್ಟು? 1.5 ಲಕ್ಷ. 1.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಂದಂತೆ. ಅಲ್ಲಿ ಕಲ್ತಿ ಎಣ್ಣೆನೂ ಕುಡ್ದ, ಆರೋಗ್ಯ ಕೆಡಿಸ್ಕೊಂಡ, ಚಡಿ ಏಟು ತಿಂದ, ಸಾಲದಕ್ಕೆ ಜುಲ್ಮಾನೇನು ಕಟ್ಟದ. ಅಂದರೆ ಭಗವಂತ ಹೆಂಗೆ ಶಿಕ್ಷೆ ಆಗ್ತಾನೆ ಅಂದರೆ ಹಿಂಗೆ ಶಿಕ್ಷೆ ಆಗ್ತಾನಂತೆ. ಅವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಯಾವ್ಯಾವ ಭಾಗದಲ್ಲಿ ಶಿಕ್ಷೆ ಹಾಕಬೇಕೋ ಆ ಥರ ಹಾಕ್ತಾನಂತೆ. ಹಾಗಾಗಿ ನಮ ಹಾಕಿದ ತೇಜ ಅಂತ ತಕ್ಕಷ್ಟು ಶಿಕ್ಷೆಗಳನ್ನು ಕೊಡ್ತಾ ಇರ್ತಕ್ಕಂಥ ಅವನು ಭಗವಂತ ಅಂತ ಹೇಳ್ಬಿಟ್ಟು ಅಂತ.
ಪ್ರಕ್ಕಿದ ತೇಜ, ತೀವ್ರವಾಗಿ ಹಿಂಸಿಸ್ತಕ್ಕಂಥ ಅವನು. ತೀವ್ರವಾಗಿ ಅಂತಂದರೆ ಕೆಲವರು ನೋಡಿ ತಟ್ಕೊಳಕ್ಕೆ ಆಗೋದಿಲ್ಲ ಜೀವನದಲ್ಲಿ, ಕಷ್ಟಗಳ ಮೇಲೆ ಕಷ್ಟಗಳು. ಏನು ಸಾರ್ ನಾಟ್ ಕಮ್ ಇನ್ ಸಿಂಗಲ್ ಬಟ್ ಇನ್ ಬೆಟಾಲಿಯನ್ ಅಂತ ಒಂದು ಗಾದೆ ಮಾತಿದೆ. ಯಾವತ್ತೂ ಕೂಡ ದುಃಖಗಳು ಒಂದೊಂದು ಬರಲ್ವಂತೆ. ನಮಗೆ ನೋಡಿ ಸುಖ ಬಂದರೆ ಆರಾಮಾಗಿ ಯಾವುದೋ ಒಂದು ಸುಖ ಬರುತ್ತೆ, ಅದರಲ್ಲಿ ಸಂತೋಷವಾಗಿರ್ತೀವಿ. ದುಃಖಗಳೇನೋ ಸ್ಟಾರ್ಟ್ ಆದರೆ ಒಂದಾದ್ಮೇಲೆ ಒಂದು ಈ ಕಡೆ ಮನೆಯಲ್ಲೂ ದುಃಖ ಸ್ಟಾರ್ಟ್ ಆಗಿಬಿಡುತ್ತೆ, ಹೊರಗಡೆನೂ ದುಃಖ ಸ್ಟಾರ್ಟ್ ಆಗಿಬಿಡುತ್ತೆ, ಹೊರಗಡೆ ಅವಮಾನಗಳು, ಏನೇನೋ ಬಾಧೆಗಳು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ದುಃಖಗಳು ಒಂದು ಬರೋದಿಲ್ವಂತೆ, ಗುಂಪಲ್ಲಿ ಬರುತ್ತಂತೆ. ಇಲ್ಲಿ ಪ್ರಕ್ರಿಯ ತೇಜ, ತೀವ್ರವಾಗಿ ಹಿಂಸಿಸ್ತಕ್ಕಂಥ ಅವನು. ಇದರಲ್ಲಿ ಏನು ಮಾಡ್ತಾರೆ, ಹಿಂಸಿಸಿ ಏನು ಮಾಡ್ತಾನೆ ಅಂತಂದರೆ ಆತ ಏನು ಶತ್ರು ಅಲ್ಲ. ಈ ಬಂಗಾರನ್ನ, ಅಶುದ್ಧವಾಗಿರ್ತಕ್ಕಂಥ ಬಂಗಾರನ್ನ ಅಂತಂದರೆ ಈ ಪದ್ಮಶಾಲಿಗಳು ಏನು ಮಾಡ್ತಾರೆ, ಅದನ್ನು ಫಸ್ಟು ಕುಟ್ತಾರೆ, ಕಾಯಿಸ್ತಾರೆ, ಆಮೇಲೆ ಅದಕ್ಕೆ ಆಸಿಡ್ ಹಾಕ್ತಾರೆ, ಆಮೇಲೆ ಅದಕ್ಕೇನೋ ಟೆಸ್ಟ್ ಮಾಡ್ತಾರೆ, ಈ ಥರ ಏನೇನೋ ಮಾಡಿ ಅದನ್ನು ಬಂಗಾರನ ಶುದ್ಧಿ ಮಾಡ್ತಾರೆ. ಅದೇ ಥರನೇ ಭಗವಂತ ಪಾಪಶುದ್ಧಿ, ಚಿತ್ತಶುದ್ಧಿ, ತತ್ವಶುದ್ಧಿ ಇವು ಮೂರನ್ನ ಮಾಡೋದಕ್ಕೋಸ್ಕರ ನಮಗೆ ಶಿಕ್ಷೆಗಳನ್ನು ಹಾಕ್ತಾನಂತೆ. ಯಾವತ್ತೂ ಕೂಡ ಸುಮ್ಮನೆ ಶಿಕ್ಷೆಗಳು ಹಾಕಲ್ಲ ಭಗವಂತ. ಈ ಮೂರು ನಮ್ಮಲ್ಲಿದ್ದರೆ ಶುದ್ಧವಾಗಿ ಇಟ್ಬಿಟ್ರೆ ನಾವು, ಅಂದರೆ ಪುಣ್ಯವಂತರಾಗಿದ್ದು, ಚಿತ್ತನ ಶುದ್ಧವಾಗಿ ಇಟ್ಕೊಂಡಿದ್ದು ಮತ್ತು ತತ್ವನ ಶುದ್ಧವಾಗಿ ನಾವು ಮೇಂಟೈನ್ ಮಾಡಿಬಿಟ್ರೆ ನಮ್ಗೆ ಯಾವ ಶಿಕ್ಷೆನೂ ಕೂಡ ಬಿಡೋದಿಲ್ಲ, ಭಗವಂತನಿಂದ ಬಿಡೋದಿಲ್ಲ. ಟೆಸ್ಟಿಂಗ್ ಇವೆಲ್ಲ ಕೂಡ ನಮ್ಮನ್ನು ಶುದ್ಧೀಕರಿಸೋದಕ್ಕೋಸ್ಕರ ಈ ಥರ ಮಾಡ್ತಾನಂತೆ. ಪಾಪ ಶುದ್ಧಿ ಅಂದರೆ ಏನು, ನಮ್ಮಲ್ಲೇನೋ ಪಾಪ ಇರುತ್ತೆ, ಆ ಪಾಪಗಳನ್ನು ಶುದ್ಧಿ ಮಾಡೋದಕ್ಕೋಸ್ಕರ ನಮಗೆ ಈ ಥರ ಶಿಕ್ಷೆಗಳನ್ನು ಹಾಕ್ತಾನೆ. ಚಿತ್ತಶುದ್ಧಿ, ನಾವೇನು ಮಾಡ್ತೀವಿ, ಮೇಲ್ ನೋಡೋದಕ್ಕೆ ನಾವು ಭಕ್ತನ ಥರನೇ ಕಾಣಿಸ್ಕೊತೀವಿ, ಎಲ್ಲ ಅಲಂಕಾರಗಳನ್ನು ಭಕ್ತನ ಥರನೇ ಮಾಡ್ಕೊಂಡಿರ್ತೀವಿ, ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಏನೋ ಯಾರ ಬಗ್ಗೆನೋ ಕೆಟ್ಟದಾಗಿ ಯೋಚನೆ ಮಾಡೋದು ಅಥವಾ ಏನೋ ಕೆಟ್ಟದಾಗಿ ಥಿಂಕ್ ಮಾಡೋದು, ಈ ಥರ ಎಲ್ಲ ಮಾಡಿದಾಗ ಬೇರೆ ಹೊರಗಡೆ ಜಗತ್ತಿಗೆ ಗೊತ್ತಾಗ್ದಿರ ಇರ್ಬೋದು, ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನಿಗೆ ಗೊತ್ತಾಗೋಗ್ಬಿಡುತ್ತೆ ಇವನೇನು ಥಿಂಕ್ ಮಾಡ್ತಾ ಇದ್ದಾನೆ, ಮನಸ್ಸಿನಲ್ಲಿ ಏನು ಲೆಕ್ಕಾಚಾರ ಹಾಕ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಅದಕ್ಕೆ ತಕ್ಕಂತೆ ಶಿಕ್ಷೆಯನ್ನು ಹಾಕ್ತಾನೆ. ತತ್ವಶುದ್ಧಿ ಅಂದರೆ ಏನು ಅಂದರೆ ನಾವೇನು ತಿಳ್ಕೊಂಡಿರ್ತೀವಿ, ಈ ಶರೀರನೇ ನಾನು ಅಂತ ತಿಳ್ಕೊಂಡಿರ್ತೀವಿ. ಹಂಗಾಗಿ ನಮ್ಮನ್ನು ಈ ಶರೀರದಿಂದ, ನಮ್ಮ ಬಣ್ಣದಿಂದ, ನಮ್ಮ ಜಾತಿಯಿಂದ ಎಲ್ಲ ಗುರುತಿಸ್ಕೊತಾ ಇರ್ತೀವಿ. ಇದು ಭಗವಂತನಿಗೆ ಸರ ಹೋಗೋದಿಲ್ಲ. ಯಾಕೆಂದ್ರೆ ಇದು ಬಾಡಿಗೆ ಮನೆ. ಈ ಬಾಡಿಗೆ ಮನೆಯಲ್ಲಿ ನಾವು ಬಾಡಿಗೆದಾರರು. ಬಾಡಿಗೆ ಕಟ್ತಕ್ಕಂಥದ್ದು ಏನು ಅಂತಂದರೆ ಈ ತತ್ವ ಚಿಂತನೆಯನ್ನೇ ನಾವು ಕಟ್ತಾ ಇರ್ತಕ್ಕಂಥ ಬಾಡಿಗೆ ಭಗವಂತನಿಗೆ. ನಾವೇನು ಮಾಡ್ತೀವಿ, ಇದನ್ನು ಮರ್ತೋಗ್ಬಿಟ್ಟು ಇನ್ನೊಂದು ಸ್ವಂತ ಮನೆ ಅಂದ್ಕೊಂಡ್ಬಿಡ್ತೀವಿ. ಈ ಶರೀರನೇ ಸ್ವಂತ ಮನೆ ಓನರ್ ಸುಮ್ಮನೆ ಇರ್ತಾನ, ಆವಾಗ ಕಿರಿಕುಗಳು ಶುರು ಮಾಡ್ತಾನೆ. ಹಾಗೇನೆ ಇಲ್ಲಿ ಏನಾಗುತ್ತೆ, ಈ ಒಂದು ಶಿಕ್ಷೆಗಳನ್ನು ಹಾಕ್ತಾನಂತೆ. ಆಮೇಲೆ ಶಿಕ್ಷೆಯನ್ನು ಹಾಕೋ ಟೈಮ್ನಲ್ಲಿ ದ್ವೇಷನ ತಾಳಬಾರ್ದಂತೆ. ಇವಾಗ ಯಾರೋ ಬೈದು ಬಿಡ್ತಾರೆ, ಯಾರೋ ಅವಮಾನ ಮಾಡಿಬಿಡ್ತಾರೆ, ಯಾರಿಂದನೂ ನಮ್ಗೆ ಹಿಂಸೆ ಆಗಿಬಿಡುತ್ತೆ. ಅವಾಗ ಏನು ಮಾಡುತ್ತೆ, ಅವನ ಮೇಲೆ ಕತ್ತಿ ಮಸಿಯೋದು. ಅವ್ನು ನನಗೆ ಹಿಂಗೆ ಅಂದುಬಿಟ್ಟ, ಇವನು ನಂಗೆ ಹಿಂಗೆ ಅವಮಾನ ಮಾಡಿಬಿಟ್ಟ, ಅವನನ್ನು ನಾನು ಸುಮ್ಮನೆ ಬಿಡಬಾರ್ದು, ಈ ಟೈಮ್ನಲ್ಲೇ ನಾನು ಅವನಿಗೆ ಶಿಕ್ಷೆ ಹಾಕಬೇಕು, ಈ ಥರ ನಾವು ಇದನ್ನು ಮಾಡಬಾರ್ದಂತೆ. ಏನು ಮಾಡಬೇಕು, ದ್ವೇಷನ ತಾಳದೆ ಕೃತಜ್ಞತೆ ಸಲ್ಲಿಸ್ಬೇಕಂತ. ನಮ್ಗೆ ಯಾರಾದರೂ ಬೈದ್ಬಿಟ್ರು, ಯಾರಾದರೂ ಹೊಡೆದು ಬಿಟ್ಟರು ಅಥವಾ ಅವಮಾನ ಮಾಡಿದ್ರು, ನಮಗೇನೋ ದುಃಖ ಆಯಿತು ಅಥವಾ ರೋಗ ರುಜಿನಗಳು ಬಂತು ಅಂದರೆ ಪರಮಾತ್ಮನಿಗೆ ಕೃತಜ್ಞತೆ ಹೇಳಬೇಕಂತೆ. ಪರಮಾತ್ಮ, ನನ್ನ ಪಾಪವನ್ನು ನೀನು ಕಳೆದಿದ್ದೀಯಾ, ನಿನಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ, ನಿನ್ನ ಉಪಕಾರಕ್ಕೆ, ನಿನ್ನ ಒಂದು ಪ್ರೀತಿಗೆ ನಾನು ಏನು ಕೊಟ್ಟರು ಸಾಲದು ಅಂತೇಳ್ಬಿಟ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರಬೇಕಂತೆ. ನೋಡಿ, ಒಂದು ಮಾತಿದೆ ವೇದದಲ್ಲಿ, ರುದ್ರಾಧ್ಯಾಯಿ ವಸೇದ್ಯತ್ರ ಗ್ರಾಮೇವ ನಗರೇಪಿವ ವ್ಯಾಧಿ ದುರ್ಭಿಕ್ಷ ಚೋರಾದಿ ಬಾಧಾ ತತ್ರನ ಜಾಯತೆ. ಇದು ವೇದವಾಕ್ಯದು. ರುದ್ರಾಧ್ಯಾಯಿ ವಸೇದ್ಯತ್ರ, ಎಲ್ಲಿ ರುದ್ರನ ಪಠನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅಧ್ಯಾಯಶೀಲಿ ಇರ್ತಾನೆ, ಅಧ್ಯಯನಶೀಲಿ ಇರ್ತಾನೆ, ಗ್ರಾಮೇವ ನಗರೇಪಿವ, ಅವನು ಗ್ರಾಮದಲ್ಲೇ ಆಗಲಿ, ಕುಗ್ರಾಮದಲ್ಲಿರಲಿ ಅಥವಾ ನಗರದಲ್ಲೇ ಇರಲಿ, ಅಲ್ಲಿ ವ್ಯಾಧಿ ದುರ್ಭಿಕ್ಷ ಚೋರಾದಿ ಬಾಧಾ ತತ್ರನ ಜಾಯತೆ. ವ್ಯಾಧಿಗಳ ಕಾಟ ಇರೋದಿಲ್ಲ, ದುರ್ಭಿಕ್ಷ ಅಂದರೆ ಬಡತನ, ದಾರಿದ್ರ್ಯ ಇದ್ರದ್ದು ಒಂದು ಬಾಧೆ ಇರಲ್ಲ, ಚೋರಾದಿಗಳ ಕಾಟ ಇರೋದಿಲ್ಲ. ಈ ಯಾವ ಬಾಧೆಗಳು ಇಲ್ದಿರ ಅವನು ಸುಭಿಕ್ಷವಾಗಿರ್ತಾನೆ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಇದಕ್ಕೊಂದು ಕತೆ ಇದೆ, ಇದೇ ವೇದದಲ್ಲೇ ಒಂದು ಕತೆ ಬರುತ್ತೆ. ಕಲಿಪುರುಷ ಒಂದು ಆಟ ಹೂಡಿದ್ನಂತೆ. ಏನು ಅಂತಂದರೆ ಯಜನಗ್ರಾಮ ಅಂತ ಇತ್ತಂತೆ. ಒಂದು ಊರ ಹೆಸರೇ ಯಜನಗ್ರಾಮ ಅಂತ. ಅಲ್ಲೆಲ್ಲ ಏನು ಅಂದರೆ ಯಾಜಕರು ಎಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳಿಗೆ ಆವಿರ್ಭಾಗಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು ಇದ್ದಿದ್ದು ಸ್ಥಳ. ಕಲಿಪುರುಷ ಅಂದ್ಕೊಂಡಂತೆ ಏನನ್ನ ಮಾಡಿ ಈ ಗ್ರಾಮದಲ್ಲಿರ್ತಕ್ಕಂಥವ್ರ ಮನಸ್ಸನ್ನೆಲ್ಲ ಕೆಡಿಸ್ಬೇಕು. ಕಲಿ ಕೆಲಸನೇ ಅದಲ್ವಾ, ಧರ್ಮಪರಾಯಣರಾಗಿರ್ತಕ್ಕಂಥವ್ರನ್ನೆಲ್ಲ ಕೂಡ ಅಧರ್ಮಪರಾಯಣರಾಗಿರ್ತಕ್ಕಂಥವ್ರನ್ನಾಗಿ ಮಾಡ್ತಕ್ಕಂಥದ್ದು. ಕಲಿ ಏನು ಮಾಡಿದಂತೆ, ಒಬ್ಬ ಪಂಡಿತ ಅಂದರೆ ಒಂದು ವೃದ್ಧ ಪಂಡಿತನ ವೇಷದಲ್ಲಿ ಬಂದುಬಿಟ್ಟು ಆ ಗ್ರಾಮದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಹೇಳಿದ್ರಂತೆ, ನಮ್ಮ ಗ್ರಾಮದಲ್ಲಿ ನಾವೆಲ್ಲ ಯಜನ ಮಾಡ್ತೀವಿ,
ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ. ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿಬಿಟ್ಟು ಪೂರ್ಣಾಹುತಿ ಹಾಕ್ತೀವಲ್ಲ ಯಜ್ಞ ಯಾಗಾದಿಗಳಿಗೆ, ಆವಾಗ ನಾವು ತಾಂಬೂಲ ಚರ್ವಣ ಮಾಡಿಬಿಟ್ಟು ಅದನ್ನು ಆ ಯಜ್ಞದಲ್ಲಿ ಉಗಿದು ಬಿಡ್ತೀವಿ. ಆ ಯಜ್ಞದ ಮಧ್ಯಭಾಗಕ್ಕೆ ಉಗಿದು ಬಿಡ್ತೀವಿ. ಉಗಿದಿದ್ದಾದ್ಮೇಲೆ ಮಾನ್ಯ ಸಹ ನಾವು ಅದನ್ನು ಬೂದಿ ತೆಗೆದಾಗ ಉಗಿದಿರ್ತಕ್ಕಂಥ ಆ ಏನು ತಾಂಬೂಲ ಚರ್ಮಣದ ಪಿಪ್ಪಿ ಇರುತ್ತಲ್ಲ ಅದು ಬಂಗಾರದ ಉಂಡೆ ಆಗಿ ನಮಗೆ ಕೈಗೆ ಸಿಗುತ್ತೆ. ನೀವು ಹಾಗೆ ಮಾಡಿರಿ, ನಿಮ್ಗೆ ಆರಾಮಾಗಿ ನಿಮಗೂ ಬೇಗ ಸಾಹುಕಾರರಾಗ್ಬಿಡ್ತೀರ, ಬಂಗಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಕೆಲವರು ನಂಬೋದ್ರಂತೆ, ಕೆಲವರು ನಂಬಲಿಲ್ವಂತೆ. ಈ ನಂಬಿರ್ತಕ್ಕಂಥವ್ರು ಏನು ಮಾಡಿದ್ರಂತೆ, ಇದೇ ಕೆಲಸ ಮಾಡಿದ್ರಂತೆ. ಹೋಮ ಮಾಡೋದು ಪೂರ್ಣಾಹುತಿ ಬದಲು ಆ ಅಡಿಕೆ ಇದನ್ನು ಉಗಿದು ಬಿಡ್ತಕ್ಕಂಥದ್ದು, ಉಚ್ಚಿಷ್ಟನ್ನು ಉಗಿದು ಬಿಡ್ತಕ್ಕಂಥದ್ದು. ಮಾನ್ಯ ಸಹ ಅವ್ರಿಗೆ ತೆಗೆಯುವಾಗ ಆ ಕಲಿಪುರುಷ ಹೇಳ್ದಂಗೆ ಬಂಗಾರದ ಉಂಡೆಗಳು ಸಿಗೋದು. ಇದು ಕಲಿಪುರುಷನ ಲೀಲೆ. ಬಂಗಾರ ಸಿಗೋಕೆ ಶುರು ಮಾಡ್ತಂತೆ. ಇವತ್ತಿನ ಒಂದು ಕಾಲದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೆ. ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟಂತ ಈ ಕಲಿಪುರುಷ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಕೆಲಸನೇ. ಎಲ್ಲರೂ ಏನು ಮಾಡಿದ್ರಂತೆ, ಪಕ್ಕದ ಮಾತಾಡ್ಕೊತಾರಲ್ಲ, ನಿಂಗೆ ಬಂಗಾರ ಸಿಕ್ತಾ, ನನಗೂ ಸಿಕ್ತು, ನಾವು ಹಿಂಗೆ ಮಾಡಿದ್ವಿ, ನಮಗೆ ಸಿಕ್ತು ಅಂತ ಎಲ್ಲ ಇಡೀ ಗ್ರಾಮ ಚೆನ್ನಾಗಿ ಸುಭಿಕ್ಷವಾಗಿರ್ತಕ್ಕಂಥ ಗ್ರಾಮ ಎಲ್ಲರೂ ಏನು ಮಾಡೋದಂತೆ ಇದೇ ಕೆಲಸ ಶುರು ಹಚ್ಕೊಂಡ್ರಂತೆ. ಅದರಲ್ಲಿ ಯಾಜಕ ಮಹರ್ಷಿ ಅಂತ ಒಬ್ಬರು ಇರ್ತಾರೆ. ಯಾಜಕ ಮಹರ್ಷಿ ಪತ್ನಿಗೆ ಈ ಕಿವಿಗೆ ಈ ಒಂದು ವಿಚಾರ ಬೀಳುತ್ತೆ. ಅವ್ರು ಬಂದು ಆ ಮಹರ್ಷಿಗೆ ಹೇಳಿದ್ರಂತೆ, ನಾವು ಹೀಗೆ ಮಾಡೋಣ್ರಿ, ಇಡೀ ಊರಲ್ಲಿರ್ತಕ್ಕಂಥವರೆಲ್ಲ ಈ ಥರ ಮಾಡ್ತಾ ಇದ್ದಾರೆ, ನಾವು ಸಾಹುಕಾರ ಆಗ್ಬಿಡೋಣ, ಡೈಲಿ ಈ ಥರ ಮಾಡಿಬಿಟ್ರೆ ನಮಗೆ ಒಂದಷ್ಟು ಬಂಗಾರ ಸಿಗುತ್ತೆ ಅಂತ. ಆತ ಹೇಳಿದ್ನಂತೆ, ಬಂಗಾರ ಸಿಗದೆ ಹೋಗಲಿ, ನಾನು ದರಿದ್ರನಾಗಿದ್ದರೆ ಇದ್ರೂ ಪರವಾಗಿಲ್ಲ, ನನಗೆ ಮಾತ್ರ ಈ ಬಂಗಾರ ಬೇಡ. ಇದರಿಂದ ನಾನು ಧರ್ಮಭ್ರಷ್ಟನಾಗಿ ಕರ್ಮಭ್ರಷ್ಟನಾಗಿ ದೈವದ್ರೋಹಿಯಾಗಿ ಜೀವನ ಮಾಡ್ತಕ್ಕಂಥ ಜೀವನ ನನಗೆ ಬೇಡ. ನಾನು ಹಿಂಗೆ ಯಜ್ಞ ಮಾಡಿಕೊಂಡೇ ಇದ್ದು ಬಿಡ್ತೀನಿ ಅಂತೇಳ್ಬಿಟ್ಟು ಅವ್ನು ಪೂರ್ಣಾಹುತಿ ಮಾಡಬೇಕಾಗಿರ್ತಕ್ಕಂಥ ಟೈಮ್ನಲ್ಲಿ ಹೋಮ ಎಲ್ಲ ಕರೆಕ್ಟಾಗಿ ಅವನು ಶಾಸ್ತ್ರಬದ್ಧವಾಗಿ ಮಾಡಿ ಪೂರ್ಣಾಹುತಿನ ಶಾಸ್ತ್ರಬದ್ಧವಾಗಿ ಮಾಡ್ತಾ ಇದ್ದಂತೆ. ಅವ್ನಿಗೆ ಯಾವ ಬಂಗಾರನೂ ಸಿಕ್ಕಲಿಲ್ಲ. ಹೀಗೆ ಇರಬೇಕಾಗಿದ್ದರೆ ಒಂದ್ಸಲ ಏನಾಯ್ತಂತೆ, ಎಲ್ಲ ಊರಲ್ಲಿರ್ತಕ್ಕಂಥ ಇವರೆಲ್ಲ ಕೂಡ ಸಾಹುಕಾರರಾಗೋಗ್ಬಿಟ್ರಂತೆ. ಎಲ್ಲರೂ ಸಾಹುಕಾರರಾಗ್ಬಿಟ್ಟು ಒಬ್ಬನ ದರಿದ್ರ ಇದ್ರೆ ಬಿಡ್ತಾರಾ? ನೀನು ಇರೋದ್ರಿಂದ ನಮ್ಮ ಗ್ರಾಮಕ್ಕೆ ಅವಮಾನ, ನೀನೆಲ್ಲ ಹೋಗಿ ಕಾಡಲ್ಲಿ ಬದುಕೋ ಹೋಗು ಅಂತೇಳ್ಬಿಟ್ಟು ಗಲಾಟೆ ಮಾಡಿದ್ರಂತೆ. ಆತ ಎಷ್ಟೆಷ್ಟೋ ಹೇಳದಂತೆ, ಅಲ್ಲಪ್ಪ ನಿಮ್ಮ ತಂಟೆಗೆ ನಾವು ಬರ್ತಾ ಇಲ್ಲ, ನಮ್ಮಷ್ಟಕ್ಕೆ ನಾವು ಜೀವನ ಮಾಡ್ಕೊಂಡಿದ್ದೀವಿ ಅಂತ. ಇಲ್ಲ ಹೋಗು, ನೀನು ಊರು ಬಿಟ್ಟು ಹೋಗು ಅಂತ ಗಲಾಟೆ ಮಾಡಿದ್ರಂತೆ. ಕಡೆಗಿನ್ನ ಆತ ಮತ್ತು ಆತನ ಪತ್ನಿ ಏನು ಮಾಡೋದಕ್ಕೆ ವಿಧಿ ಇಲ್ದಿರ ಅವ್ರೇನು ಮಾಡಿದ್ರಂತೆ, ಇಲ್ಲ ಹೋಮದಲ್ಲಿ ಉಗಿಬೇಕು, ಬಂಗಾರ ತಗೋಬೇಕು, ಇಲ್ಲ ಊರು ಬಿಟ್ಟು ಹೋಗಬೇಕು. ಕಡೆಗೇನು ಮಾಡಿದ್ರಂತೆ, ಗಂಡ ಹೆಂಡತಿ ಇಬ್ಬರು ಕೂಡ ಗಂಟು ಮೂಟೆ ಕಟ್ಕೊಂಡು ಊರು ಬಿಟ್ಟು ಹೋದ್ರಂತೆ. ಊರು ಬಿಟ್ಟು ಗ್ರಾಮದ ಒಂದು ಏನನ್ನ ಗಡಿನ ದಾಟದ್ರಂತೆ. ಗಡಿನ ದಾಟೋ ಅಷ್ಟೊತ್ತಿಗೆ ಹೋ ಅಂತ ಗ್ರಾಮದಿಂದ ಜೋರಾಗಿರ್ತಕ್ಕಂಥ ಕೂಗುಗಳು ಕೇಳಿಸ್ತಂತೆ. ಏನಪ್ಪ ಇದು ಕೂಗು ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ನೋಡ್ತಾರಂತೆ. ಇಡೀ ಗ್ರಾಮ ಹೊತ್ಕೊಂಡು ಉರಿತಾ ಇದೆಯಂತೆ. ಧಗ 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 ಅಂತ ಇಡೀ ಗ್ರಾಮ ಮನೆಗಳೆಲ್ಲ ಹೊತ್ಕೊಂಡು ಉರಿತಾ ಇದೆಯಂತೆ. ಎಲ್ಲರೂ ಆ ಗ್ರಾಮದ ಆ ಹೊತ್ಕೊಂಡಿರ್ತಕ್ಕಂಥ ಆ ಬೆಂಕಿನಲ್ಲಿ ಗ್ರಾಮಸ್ಥರೆಲ್ಲ ಕೂಡ ಅಂದರೆ ಇವ್ರು ಯಾರ್ಯಾರು ಬಂಗಾರ ಅಂತ ಇದು ಆಸೆ ಪಟ್ಟಿದ್ರೋ ಅವರೆಲ್ಲ ದಗ್ಧರಾಗಿ ಹೋಗ್ತಾ ಇದ್ದಾರಂತೆ. ಆವಾಗ ಯಾಜಕ ಮಹರ್ಷಿ ತನ್ನ ಪತ್ನಿಗೆ ಹೇಳದಂತೆ, ನಾನೇನ ಈ ಕೆಲಸ ಮಾಡಿದ್ದಿದ್ರೆ ನನಗೂ ಇದೇ ಗತಿ ಬರೋದು. ನಾವು ಆ ಗ್ರಾಮದಲ್ಲಿ ಇದ್ದಿದ್ದರಿಂದ, ನಾವು ಆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಿದ್ದರಿಂದ ಯಜ್ಞೇಶ್ವರ ಅವರನ್ನು ಶಿಕ್ಷೆ ಹಾಕದಿರ ಬಿಟ್ಟಿದ್ದಾನೆ. ಅವರು ಅನ್ಯಾಯವಾಗಿ ನಮ್ಮನ್ನು ಗ್ರಾಮದಿಂದ ಹೊರಗಡೆಗೆ ಹಾಕಿದ್ರು. ನಾವು ಹೊರಗಡೆ ಕಾಲಿಟ್ಟಿದ ತಕ್ಷಣ ನೋಡು ಅವ್ರ ದುರ್ಗತಿ ಎಂಥದ್ದಾಗಿದೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಇದನ್ನು ಧರ್ಮದಿಂದ ಅಧರ್ಮಕ್ಕೆ ತೊಗೊಂಡು ಹೋಗೋದಕ್ಕೆ ಕಲಿಪುರುಷ ಮಾಡ್ತಾ ಇರ್ತಕ್ಕಂಥ ಒಂದು ಪ್ಲ್ಯಾನ್ಗಳು ನಮ್ಗೆ ಇವತ್ತಿನ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಏನು ಸ್ವಾಮಿ, ವಿಭೂತಿ ಇಟ್ಕೊಂಡ್ಬಿಟ್ರೆ, ಚಂದನ ಲೇಪನಗಳೆಲ್ಲ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಬರೋ ಲಾಭ ಏನು? ಕಚ್ಚೆ ಉಟ್ಬಿಟ್ರೆ ಓಹೋ ನಿಮ್ಗೇನು ಸ್ವರ್ಗ ಸಿಕ್ಬಿಡುತ್ತಾ? ಏನು ಗಂಗೆನಲ್ಲಿ ಮುಳುಗ್ಬಿಟ್ರೆ ನಿಮ್ಗೆ ಸ್ವರ್ಗ ಸಿಕ್ಬಿಡುತ್ತಾ? ಅಪ್ಪಂದ್ರಿಗೆ ತಿಥಿ ಪಿಂಡೋದಕಗಳನ್ನೆಲ್ಲ ಮಾಡ್ತೀವಿ, ಅದನ್ನೆಲ್ಲ ಮಾಡಿದ್ರೆ ಏನು ಅವ್ರು ಬಂದು ತೊಗೊಂಡು ಹೋಗ್ತಾರಾ? ಹೋಮ ಹವನಗಳಿಗೆಲ್ಲ ಇದು ಹಾಕ್ತಾರೆ, ಏನು ಹವಿರ್ಭಾಗಗಳನ್ನು ಹಾಕ್ತಾರೆ, ಅದನ್ನೇನು ದೇವತೆಗಳು ಬಂದು ಸ್ವೀಕರಿಸ್ತಾರ? ಸ್ವರ್ಗ ಇದೆಯಾ, ನರಕ ಇದೆಯಾ? ನೀವೆಲ್ಲ ಪ್ರತ್ಯಕ್ಷವಾಗಿ ನೋಡಿದ್ದೀರಾ? ಹೋಗಿ ನೋಡ್ಕೊಂಡು ಬಂದವ್ರು ಯಾರನ್ನ ಇದ್ದಾರಾ? ಯಾವ ಜೀವತ್ ಸುಖಂ ಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಶ್ಚ ದೇಹಶ್ಚ ಪುನರಾಗಮನಂ ಕುತಃ ಅಂತ ಇದು ಚಾರ್ವಾಕ್ ಸಿದ್ಧಾಂತ. ಅಂದರೆ ಇಡೀ ಜೀವನನ ಸುಖವಾಗಿ ಜೀವನ ಮಾಡಿ, ಸಾಲ ಮಾಡಾದರೂ ತುಪ್ಪ ತಿನ್ನಿ, ನಾಳೆ ನಿಮ್ಮ ದೇಹಗಳು ಹೋದ್ಮೇಲೆ ಸುಖ ಪಡೋರು ಯಾರು? ಇದು ಚಾರ್ವಾಕ್ ಸಿದ್ಧಾಂತ. ಈ ಚಾರ್ವಾಕ್ ಸಿದ್ಧಾಂತಗಳು ನಮ್ಮ ಕಿವಿಗೆ ದಿನ ಬೀಳ್ತಾನೆ ಇರುತ್ತೆ ಅಲ್ವಾ? ಅಯ್ಯೋ ಪುರಾಣಕ್ಕೆ ಹೋಗ್ತೀರಾ, ಭಜನೆಗೆ ಹೋಗ್ತೀರಾ, ನಿಮ್ಗೆ ಸಿಗ್ತಕ್ಕಂಥ ಲಾಭ ಏನು? ಟೈಮ್ ಯಾಕ್ರಿ ವೇಸ್ಟ್ ಮಾಡ್ಕೊತೀರಾ? ಅದ್ರ ಬದಲು ಏನೋ ಒಂದು ವ್ಯವಹಾರನ ಮಾಡ್ಕೊಂಡ್ರೆ 4 ಕಾಸು ಬರೋದಿಲ್ವಾ ಅಂತೇಳ್ಬಿಟ್ಟಂತ. ಇವೆಲ್ಲ ಏನು ಅಂದರೆ ಕಲಿಪುರುಷನ ಪ್ಲ್ಯಾನ್ಗಳು, ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಪ್ಲ್ಯಾನ್ಗಳು. ನಾವೇನನ್ನ ಅದಕ್ಕೆ ಇದು ಕೊಟ್ವಿ, ಕಿವಿ ಕೊಟ್ವಿ ಅಂತಂದರೆ ನಾವು ಬಲಿ ಆಗ್ಬಿಡ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದೇನು, ರುದ್ರಾಧ್ಯಾಯಿ ವಸೇದ್ಯತ್ರ, ಒಬ್ಬನಿದ್ರೆ ಸಾಕಂತೆ. ರುದ್ರಾಧ್ಯಾಯಿ ವಸೇದ್ಯತ್ರ,
ಗ್ರಾಮೇ ವಾ ನಗರೇಪಿ ವಾ ವ್ಯಾಧಿ ದುರ್ಭಿಕ್ಷ ಚೋರಾದಿ ಬಾಧಾ ತತ್ರ ನ ಜಾಯತೆ. ಅಂದರೆ ಇಲ್ಲಿ ಭಗವದ್ಭಕ್ತ, ಒಬ್ಬ ಭಗವದ್ಭಕ್ತ ಇದ್ದಾನೆ ಅಂತಂದರೆ ಅವನು ವಾಸ ಮಾಡ್ತಾ ಇರ್ತಕ್ಕಂಥ ಊರಲ್ಲಿ ಆ ಥರದ ಯಾವುದೇ ಒಂದು ಬಾಧೆಗಳು ಕೂಡ ಬರೋದಿಲ್ಲ. ಇನ್ನೊಂದ್ಸಲ ಏನಾಯ್ತು ಅಂತಂದರೆ ಬಸ್ಸಲ್ಲಿ ಜನಗಳೆಲ್ಲ ಹೋಗ್ತಾ ಇದ್ರಂತೆ, ಒಂದು ಘಾಟ್ ಸೆಕ್ಷನ್ ಅಂದರೆ ಒಂದು ಬೆಟ್ಟದ ಒಂದು ಘಾಟ್ ಸೆಕ್ಷನ್. ಆ ಘಾಟ್ ಸೆಕ್ಷನಲ್ಲಿ ಬರ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ನಮ್ಗೇನಿರುತ್ತೆ ಅಂತಂದರೆ ಶಾರದಾ ದೇವಿಯವರು ಹೇಳ್ತಾರೆ, ನಾನು ಧರ್ಮಾತ್ಮ, ನಾನು ಪುಣ್ಯಾತ್ಮ, ಆಮೇಲೆ ನನ್ನಷ್ಟು ಏನೋ ಆಚಾರವಂತ ಯಾರೂ ಇಲ್ಲ, ನನ್ನಂಥ ಭಕ್ತ ಯಾರೂ ಇಲ್ಲ ಅಂತ ಯಾರನ್ನ ಹೇಳ್ಕೊತಾ ಇದ್ದಾರೆ ಅಂತಂದರೆ ಅದು ದುರಹಂಕಾರದ ಪರಮಾವಧಿ ಅಂತ ಹೇಳ್ತಾರೆ ಶಾರದಾ ದೇವಿಯವರು. ಚೆನ್ನಾಗಿ ಗಮನಿಸ್ಕೊಳ್ಳಿ, ಇರೋನು ಯಾವನು ಹೇಳ್ಕೊಳಕ್ಕೆ ಹೋಗಲ್ಲ, ನಾನು ಹೀಗೆ ನಾನು ಹಾಗೆ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ. ಹೇಳ್ಕೊತಾ ಇದ್ದಾನೆ ಅಂತಂದರೆ ಅವನು ದುರಹಂಕಾರದ ಪರಮಾವಧಿ ಅದು. ಸಾಮಾನ್ಯವಾಗಿ ನೋಡಿ, ಈ ದುರಹಂಕಾರ ಇರ್ತಕ್ಕಂಥವ್ರು ತಮ್ಮನ್ನು ತಾವೇ ಹೊಗಳ್ಕೊಳಲ್ಲ, ಬೇರೆಯವ್ರನ್ನ ಟೀಕೆ ಮಾಡ್ತಾ ಇರ್ತಾರೆ. ನಾನು ನೋಡಿ ಹಿಂಗೆ, ಅವ್ರು ಹಂಗಿದಾರ, ಅವ್ರು ಆ ಥರ ಅಲ್ಲ, ನಾನು ನೋಡಿ ಈ ಥರ, ಇವ್ರು ಹಿಂಗಿದಾರ ಅಂತ. ಅಂದರೆ ತಮ್ಮನ್ನು ತಾವು ಹೊಗಳ್ಕೊಳೋದ್ರ ಜೊತೆಯಲ್ಲಿ ಬೇರೆಯವರನ್ನು ಟೀಕೆ ಮಾಡ್ತಾ ಇರ್ತಾರೆ. ತಮ್ಮನ್ನು ತಾವು ಹೊಗಳ್ಕೊಂಡ್ರೆ ಶಾಸ್ತ್ರಬದ್ಧವಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಪಾಪನ ತೆಗೆದು ಅವ್ರ ಅಕೌಂಟ್ಗೆ ಹಾಕ್ತಾರೆ. ಬೇರೆಯವ್ರನ್ನ ನಿಂದನೆ ಮಾಡಿದ್ರೆ ಕೊಲೆ ಮಾಡಿದ ಪಾಪನ ತೆಗೆದು ಅವ್ರ ಅಕೌಂಟ್ಗೆ ಹಾಕ್ತಾರೆ. ಅಕಲಾಯವಾಗಿ ನಾವು ಅನ್ಕೊಂತೀವಲ್ಲ, ಅಯ್ಯೋ ಸ್ವಾಮಿ ನಾನು ಹುಟ್ಟಿದಾಗಲಿಂದ ಯಾರಿಗೂ ತೊಂದರೆ ಮಾಡಿಲ್ಲ, ನನ್ನಷ್ಟು ಧರ್ಮಾತ್ಮ ಯಾರೂ ಇಲ್ಲ, ನಾನು ಬರೀ ಸತ್ಕಾರ್ಯಗಳನ್ನೇ ಮಾಡಿದ್ದೀನಿ, ನನಗೆ ಯಾಕೆ ಭಗವಂತ ಈ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ? ಇದು ನಮಗೆ ಇರ್ತಕ್ಕಂಥ ಪ್ರಶ್ನೆ. ನನಗೇ ಯಾಕೆ ಈ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ ಭಗವಂತ? ಯಾಕೆ ಕೊಡ್ತಾ ಇರ್ತಾನೆ ಅಂದರೆ ಈ ಥರದ ತಪ್ಪುಗಳನ್ನು ಮಾಡಿರ್ತೀವಿ. ಯಾಕೆಂದರೆ ಎಲ್ಲರಲ್ಲೂ ಕೂಡ ಭಗವಂತ ಅಂತರ್ಯಾಮಿ ಆಗಿರ್ತಾನೆ. ನಿನ್ನನ್ನು ನೀನು ಹೊಗಳ್ಕೊಂಡಿರ್ತೀಯ, ಬೇರೆಯವ್ರನ್ನ ಟೀಕೆ ಮಾಡಿರ್ತೀಯ, ಆಗೋಯ್ತು, ಅಕೌಂಟಿಗೆ ಬಿದ್ದೋಯ್ತದು ಪಾಪ. ಆ ಪಾಪನ ತೀರ್ಸೋದಕ್ಕೆ ಮತ್ತೆ ಭಗವಂತ ಏನು ಮಾಡ್ತಾನೆ? ಶಿಕ್ಷೆಗಳನ್ನು ಹಾಕ್ತಾನೆ. ಬಸ್ಸಲ್ಲಿ ಗುಂಪು ಬರ್ತಾ ಇತ್ತಂತೆ, ಒಂದು ಘಾಟ್ ಸೆಕ್ಷನಲ್ಲಿ ಬರ್ತಾ ಇರ್ತವೆ, ತುಂಬ ಕಠಿಣವಾಗಿರ್ತಕ್ಕಂಥ ಮಾರ್ಗ. ಬರ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದ್ಸಲಿ ಬಸ್ಸು ಸ್ಟೇರಿಂಗ್ ಮಿಸ್ ಆಗಿಬಿಟ್ಟು ತುದಿಗೆ ಹೋಗಿ ನಿಂತ್ಕೊಂಡ್ಬಿಡ್ತಂತೆ. ಬಸ್ಸು ಬೀಳಲಿಲ್ಲ, ತುದಿಗೆ ಹೋಗಿ ನಿಂತ್ಕೊಂಡಿದ ತಕ್ಷಣ ಎಲ್ಲರೂ ಹೌಹಾರದ್ರಂತೆ, ಕೂಕ್ಕೊಂಡ್ರಂತೆ, ಅಬ್ಬಾ ಇವತ್ತು ಯಾರ್ದೋ ಒಂದು ಪುಣ್ಯದ ಒಂದು ಇದರಿಂದ, ಅದೃಷ್ಟದ ಬಲದಿಂದ ಇವತ್ತು ಪ್ರಪಾತಕ್ಕೆ ಬಿದ್ದೋಗ್ಬೇಕಾಗಿರ್ತಕ್ಕಂಥ ಬಸ್ಸು ಬಚಾವಾಯಿತು ಅಂತ ಹೇಳ್ಬಿಟ್ಟು ಕಡೆಗೆ ಹಂಗೋ ಹಿಂಗೋ ಬಸ್ಸನ್ನು ವಾಪಸ್ ತೊಗೊಂಡ್ರಂತೆ. ಮತ್ತೆ ಬಸ್ಸು ಬರ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಬೆಟ್ಟದಿಂದ ಒಂದು ಗುಂಡು ಉರುಳು ಬಿಡ್ತಂತೆ. ಅಂದರೆ ಗೊತ್ತಲ್ವ, ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇರಬೇಕಾದ್ರೆ ಲ್ಯಾಂಡ್ ಸ್ಲೈಡಿಂಗ್ ದೊಡ್ಡ ಒಂದು ಗುಂಡು ಉರುಳು ಬಿಡ್ತಂತೆ. ಹೇಗೆ ಉರುಳುತ್ತಂತೆ ಅಂದರೆ ಇವ್ರ ಬಸ್ಸು ಜಸ್ಟ್ ಹಿಂಗೆ ಪಾಸ್ ಆಗಿದೆ, ಹಿಂದ್ಗಡೆಯಿಂದ ಹಿಂಗೆ ಗುಂಡು ಢಮಾರ್ ಅಂತ ಬಿತ್ತಂತೆ. ಆವಾಗಲೂ ಜನಗಳೆಲ್ಲ ಅಂದ್ಕೊಂಡ್ರಂತೆ, ನೋಡಿ ಎಂಥ ಪುಣ್ಯಾತ್ಮರು, ನಾವೆಲ್ಲ ಪುಣ್ಯಾತ್ಮರಾಗಿರೋದ್ರಿಂದ ಭಗವಂತ ರಕ್ಷಣೆ ಮಾಡಿದ್ದಾನೆ ನಮಗೆ ಗುಂಡಿನಿಂದ ಅಂತ ಹೇಳ್ಬಿಟ್ಟು. 3ನೇ ಸಲ ಹಿಂಗೆ ಹೋಗ್ತಾ ಇತ್ತಂತೆ ಬಸ್ಸು. ಹೋಗ್ತಾ ಇದ್ರೆ ಸಿಡಿಲು ಬರೋದಂತೆ, ಬಸ್ ಹತ್ರಕ್ಕೆ ಬಂದು ವಾಪಸ್ ಹೋಗೋದಂತೆ. ಸಿಡಿಲು ಬಸ್ ಹತ್ರಕ್ಕೆ ಬರೋದಂತೆ, ವಾಪಸ್ ಹೋಗೋದಂತೆ. ಆವಾಗ ಎಲ್ಲರೂ ಯಾರೋ ಒಬ್ಬರು ಲೀಡರ್ ಎದ್ದು ನಿಂತ್ಕೊಂಡು ಹೇಳಿದ್ರಂತೆ, ನೋಡಿ ನಮ್ಮ ಬಸ್ನಲ್ಲೆಲ್ಲ ಕೂಡ ಪುಣ್ಯಾತ್ಮರಿದ್ದೀವಿ, ನಾವೆಲ್ಲ ಕೂಡ ಯಾವನೋ ಒಬ್ಬನು ಪಾಪಾತ್ಮ ಸೇರ್ಕೊಂಡಿದ್ದಾನೆ, ಆ ಪಾಪಾತ್ಮನಿಗೆ ಶಿಕ್ಷೆ ಹಾಕೋದಕ್ಕೋಸ್ಕರ ಇವೆಲ್ಲ ನಡೀತಾ ಇದೆ. ಆ ಪಾಪಾತ್ಮನನ್ನು ಕೆಳಗೆ ದಬ್ಬಬೇಕು ಫಸ್ಟ್ ಬಸ್ಸಿನಿಂದ, ಇಲ್ಲ ಅಂತಾರೆ ನಾವೆಲ್ಲ ಅಂತ್ಯ ಆಗ್ಬಿಡ್ತೀವಿ ಅಂತ ಯಾರೋ ಒಬ್ಬರು ಲೀಡರ್ ಹೇಳಿದ್ನಂತೆ. ಆವಾಗ ಏನು ಮಾಡಿದ್ರಂತೆ, ಆಯಿತು ಸ್ವಾಮಿ ಯಾರು ಆ ಪಾಪಾತ್ಮ ಅಂತ ಹೇಳ್ಬಿಟ್ಟು ಅಂತ. ಅದೇನೋ ಒಂದು ಗಾದೆ ಮಾತಿದೆ ತೆಲುಗುನಲ್ಲಿ. ಆ ಥರ ಎಲ್ಲ ಹುಡ್ಕೊಂಬಂದಂತೆ ಲಾಸ್ಟ್ ಸೀಟ್ನಲ್ಲಿ ಯಾವನೊಬ್ಬನ ಅಮಾಯಕ ಕೂತ್ಕೊಂಡಿದ್ದಂತೆ. ಸಾಮಾನ್ಯವಾಗಿರ್ತಕ್ಕಂಥ ವಸ್ತ್ರ, ಸಾಮಾನ್ಯವಾಗಿರ್ತಕ್ಕಂಥ ಬಟ್ಟೆ, ಮುಖ ಏನಂತ ಚೆನ್ನಾಗಿ ಕಳೆಯಾಗಿಲ್ಲ, ಗಡ್ಡ ಎಲ್ಲ ಕುರ್ಚುಲು ಮೀಸೆ. ನೋಡಿದ್ರಂತೆ ಇವನೇ ಆ ಪಾಪಾತ್ಮ. ಯಾಕೆಂದರೆ ನಾವೆಲ್ಲ ನೋಡಿ ಹೆಂಗಿದ್ದೀವಿ, ವಿಭೂತಿ ಧಾರಣೆ ಮಾಡ್ಕೊಂಡಿದ್ದೀವಿ, ರುದ್ರಾಕ್ಷಿಗಳು ಹಾಕ್ಕೊಂಡಿದ್ದೀವಿ, ನಾವೆಲ್ಲ ಕೂಡ ಭಕ್ತರು. ಇವನೇ ಆ ಪಾಪಾತ್ಮ, ಇವನು ನಿಲ್ಲಿಸಿದ್ರೆ ಸರ್ವ ಹೋಗುತ್ತೆ. ಇಲ್ಲ ಸ್ವಾಮಿ ನಾನು ನಿಲ್ಲಿಸ್ಬೇಡಿ ಸ್ವಾಮಿ, ಈ ಕಾಡಲ್ಲಿ ನಿಲ್ಲಿಸ್ಬೇಡಿ, ನಂಗೆ ತೊಂದರೆ ಆಗತ್ತೆ ಅಂತ ಕೇಳ್ಕೊಂಡು ನಾನು ಕಡೆಗೆ ಅವ್ರು ಹೇಳಿದ್ರಂತೆ, ನೋಡು ಒಬ್ಬೊಬ್ಬರೇ ಇಳಿಯೋಣ, ಅಲ್ಲಿರ್ತಕ್ಕಂಥ ಮರನ್ನ ಹೋಗಿ ಮುಟ್ಟೋಣ, ಯಾರು ಮುಟ್ಟಿದಾಗ ಆ ಮರದ ಮೇಲೆ ಸಿಡಿಲು ಬೀಳುತ್ತೋ ಅವನೇ ಪಾಪಾತ್ಮ, ಆ ಥರ ಡಿಸೈಡ್ ಮಾಡ್ಕೊಳ್ಳೋಣ, ಅವನೊಬ್ಬನ ಸಾಯ್ಲಿ, ಬೇರೆಯವರೆಲ್ಲ ಯಾಕೆ ಸಾಯ್ಬೇಕು ಅವನಿಂದ ಅಂತ ತೀರ್ಮಾನ ಮಾಡ್ಕೊಂಡಂತೆ. ಆಯ್ತು ಒಬ್ಬೊಬ್ಬರೇ ಇಳಿದು ಹೋಗೋಣ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರೇ ಹೋಗ್ತಾ ಇದ್ದಾರಂತೆ. ಆ ಮರನ್ನ ಮುಟ್ಟಿಬಿಟ್ಟು ಬರ್ತಾ ಇದ್ದಾರಂತೆ, ಎದುರುಗ ಇರ್ತಕ್ಕಂಥ ಮರನ್ನ ಮುಟ್ಟಿ ಬರ್ತಾ ಇದ್ದಾರಂತೆ. ಸಿಡಿಲು ಬೀಳ್ತಾ ಇಲ್ಲ. ಎಲ್ಲರಿಗೂ ಕಾಲರ್ ಎಗರಾಕೊಂತ, ನಾನು ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು ಎಲ್ಲ ಕಾಲರ್ ಎಗರಾಕೊಂಡ್ರು. ಕಡೆಗೆ ಪಾಪ ಈತನ ಸರ್ದಿ ಬಂತು, ಯಾರು ಈ ಕುರ್ಚುಗಡ್ಡದವನು ಸರ್ದಿ ಬಂತು. ಏಯ್ ನೀನೇ ಪಾಪಾತ್ಮ, ಹೋಗಿ ಸಾಯೋಗು, ಇನ್ನು ನೀನೇ ಉಳ್ಕೊಂಡಿರೋದು, ಹೋಗಿ ಆ ಮರನ್ನ ಮುಟ್ಟಿ ಸಿಡಿಲಿಗೆ ಬಲಿ ಆಗೋಗು, ನಾವೆಲ್ಲ ಬಲಿ ಯಾಕೆ ಆಗಬೇಕು ನಿನ್ನಿಂದ ಅಂತ ಹೇಳ್ಬಿಟ್ಟು ಎಲ್ಲ ಟೀಕೆ ಮಾಡಿದ್ರಂತೆ. ಆಯಿತು ಸ್ವಾಮಿ ಭಗವಂತನ ನಿರ್ಣಯ ಅದೇ ಆದರೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೋಗಿ ಆ ಮರನ್ನ ಮುಟ್ಕೊಂಡಂತೆ. ಢಮಾರ್ ಅಂತ ಸಿಡಿಲು ಬಿತ್ತಂತೆ. ಎಲ್ಲಿ? ಮರದ ಮೇಲಲ್ಲ, ಬಸ್ ಮೇಲೆ. ಬಸ್ಸಲ್ಲಿದ್ರಂತೆ ಎಲ್ಲರೂ, ಇಡೀ ಬಸ್ ಹೊತ್ಕೊಂಡು ಉರಿಯೋಕೆ ಶುರುವಾಯ್ತಂತೆ. ಅಂದರೆ ಯಾರು ಪುಣ್ಯಾತ್ಮ?
ಅವನೇ ಪಾಪಾತ್ಮರು ಯಾರು ಬಸ್ಸಲ್ಲಿದ್ದವರು. ಹಾಗಾಗಿ ಶಾರದಾದೇವಿಯವರು ಹೇಳ್ತಾರೆ, ನಾನು ಪುಣ್ಯಾತ್ಮ, ನಾನು ಆಚಾರವಂತ, ನಾನು ಧರ್ಮಾತ್ಮ ಅಂತ ಹೇಳ್ಕೊಳ್ತಕ್ಕಂಥದ್ದು ದುರಂಕಾರದ ಪರಮಾವಧಿ. ಭಗವಂತನ ಮುಂದೆ ಅವೆಲ್ಲ ಬೇಳೆಕಾಳುಗಳು ಬೇಯೋದಿಲ್ಲ. ನಾವು ಹಂಗೆ ಹೇಳ್ಕೊಂಡ್ರೆ ಸರಿ ಇಲ್ಲ. ಭಗವಂತನ ದೃಷ್ಟಿನಲ್ಲಿ ನಾವು ಪುಣ್ಯಾತ್ಮರಾಗಿರ್ಬೇಕು. ನೋಡಿ, ಒಬ್ಬ ವೃದ್ಧರಾಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಮುದುಕ ಇದ್ದ ನಂದು 20 ರೂಪಾಯಿ ನೋಟ್ ತೊಗೊಂಡು ಹೋಗಿ ಅಂಗಡಿಯವ್ರಿಗೆ ಕೊಟ್ರಂತೆ. ಸ್ವಾಮಿ ಏನೋ ಸರಕು ಬೇಕು ಕೊಡಿ ಅಂತ ಹೇಳ್ಬಿಟ್ಟು. ಆ ಅಂಗಡಿಯವನು ಏನು ಮಾಡೋದಂತೆ, ಆ 20 ರೂಪಾಯಿ ನೋಟ್ ನೋಡಿಬಿಟ್ಟು, ಸ್ವಾಮಿ ಇದು ಕೋಟಾ ನೋಟು ಅಂತ ಹೇಳೋದು. ಇದು ಒರಿಜಿನಲ್ ಅಲ್ಲ, ಕೋಟಾ ನೋಟು ಅಂತ ಹೇಳೋದು. ಹೌದಾ ಅಂದ್ಬಿಟ್ಟು ಹಂಗೆ ಜ್ಞಾನ ತಪ್ಪಿ ಆ ಮುದುಕ ಹಿಂದ್ಗಡೆ ಬಿದ್ದೋಗ್ಬಿಟ್ನಂತೆ. ಏನೋ ಮಾಡಿಬಿಟ್ಟಿದ್ದಾನೆ ಅಂಗಡಿಯವರು, ಹಂಗಾಗಿ ಮುದುಕ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟಿದ್ದಾನೆ ಅಂತ ಸುತ್ತಮುತ್ತ ಇರತಕ್ಕಂಥ ಜನಗಳೆಲ್ಲ ಸುತ್ಕೊಂಡ್ಬಿಟ್ಟು ಬಯೋಕ್ಕೆ ಶುರು ಮಾಡಿ, ಏನು ಮಾಡಿದೆ ಹೇಳೋ ಮುದುಕನ್ಗೆ, ಪಾಪ ಅವ್ನು ಮೊದಲೇ ಸೀನಿಯರ್ ಸಿಟಿಸನ್ನು, ಏನಂದೆ, ಏನು ಬೈದೆ, ಕರೆಕ್ಟಾಗಿ ಹೇಳು ಅಂತ ಹೇಳ್ಬಿಟ್ಟು ದಬಾಯಿಸ್ತಾ ಇದ್ದಾರಂತೆ. ಅಂಗಡಿಯವ್ರು ಹೇಳ್ತಾ ಇದ್ದಾರಂತೆ, ಸ್ವಾಮಿ ನಾನು ಏನೂ ಅಂದಿಲ್ಲ, ನೋಟ್ ಕೊಟ್ಟರು, ಈ ನೋಟು ಸ್ವಾಮಿ ಚೆಲ್ಲಲ್ಲ, ಇದು ಕೋಟಾ ನೋಟು ಅಂತ ಹೇಳಿದೆ ಅಷ್ಟೇ. ಅವ್ರು ಹಂಗೆ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ರು ಅಂತ. ಪಕ್ಕದಲ್ಲಿ ಅಂಗಡಿನಲ್ಲಿ ಸೋಡಾ ಎತ್ಕೊಂಬನ್ರೋ ಅಂತ ಸೋಡಾ ತಂದು ಆ ಮುದುಕರಿಗೆ, ಆ ವಯಸ್ಸಾಗಿರ್ತಕ್ಕಂಥವ್ರಿಗೆ ಮುಖಕ್ಕೆಲ್ಲ ಹೊಡೆದು ಎಬ್ಸಿದ್ರಂತ. ಸ್ವಾಮಿ ಏನಂದ ಹೇಳಿ ಅಂಗಡಿಯವರು, ಇವತ್ತು ಹೇಳಿ, ನೀವು ಕರೆಕ್ಟಾಗಿ ಹೇಳಿದ್ರೆ ಇವ್ರನ್ನ ಏನು ಬೇಕೋ ಆ ಶಿಕ್ಷೆನ ಹಾಕ್ಬಿಡ್ತೀವಿ ಅವ್ರಿಗೆ ಅಂತ. ಆವಾಗ ಮುದುಕರು ಹೇಳಿದ್ರಂತೆ, ಸ್ವಾಮಿ ಅವ್ರು ಏನೂ ಅನ್ನಲಿಲ್ಲ, ನಾನು ಕೊಟ್ಟಿದ್ದ ನೋಟ್ ಕೋಟಾ ಅಂತಂದರು, ನಾನು ಗಾಬರಿ ಆಗಿ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟೆ ಅಂತ. ಅಲ್ಲ ಸ್ವಾಮಿ, ನೋಟ್ ಕೋಟಾ ಅಂತಂದರೆ ನೀವು ಯಾಕೆ ಅಷ್ಟು ಗಾಬರಿ ಮಾಡ್ಕೋಬೇಕು ಅಂತ. ಸ್ವಾಮಿ ನನಗೆ ಯಾಕೆ ಗಾಬರಿ ಆಯಿತು ಅಂತಂದರೆ, ನಾನು ಇಷ್ಟು ದಿವಸ ಬದುಕಿರ್ತಕ್ಕಂಥ ಬದುಕು ಸತ್ಯವಾಗಿರ್ತಕ್ಕಂಥ ಬದುಕು, ಸಾಚ ಆಗಿರ್ತಕ್ಕಂಥ ಬದುಕು, ಧರ್ಮಬದ್ಧವಾಗಿರ್ತಕ್ಕಂಥ ಬದುಕು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಶರೀರ ಬಿಟ್ಟ ಮೇಲೆ ಭಗವಂತ ಇಲ್ಲಪ್ಪ ನೀನು ಬದುಕಿರ್ತಕ್ಕಂಥ ಬದುಕು ಕೋಟ ಅಂದ್ಬಿಟ್ರೆ ನನ್ನ ಗತಿ ಏನಾಗಬೇಕು. ನಾವೇನು ತಿಳ್ಕೊಂಡಿರ್ತೀವಿ, ಕುದುರೆ ಮೇಲೆ ಹೋಗ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಡಿರ್ತೀವಿ. ನಾಳೆ ಭಗವಂತ ಇಲ್ಲಪ್ಪ ನೀನು ಹತ್ತಿರೋದು ಕುದುರೆ ಎಲ್ಲ ಸರಿಯಾಗಿ ನೋಡ್ಕೊ, ಅದು ಕತ್ತೆ ಅಂದ್ಬಿಟ್ರೆ ನನ್ನ ಗತಿ ಏನಾಗಬೇಕು. ಅದು ಜ್ಞಾಪಕ ಬಂದು ನಾನು ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಶಾರದಾದೇವಿಯವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಹಂಗೆ ಹೇಳ್ಕೋಬಾರ್ದು, ಕಾಲರ್ ಎಗರಾಕೋಬಾರ್ದು, ನನ್ನ ಸಮಾನ ಇಲ್ಲ ಅಂತ. ಹಂಗೆ ಹೇಳಿದ್ದೀವಿ ಅಂತಂದರೆ ಭಗವಂತ ನಮಗೆ ಶಿಕ್ಷೆ ಹಾಕೋದು ಖಂಡಿತ. ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರತಕ್ಕಂಥ ಯಾವುದೇ ಜನಗಳಾಗಿರಲಿ, ಎಂಥದ್ದೇ ಜನಗಳಾಗಿರಲಿ, ಅವ್ರಿಗೆ ನಾವು ಗೌರವ ಕೊಡೋದನ್ನು ಕಲ್ತ್ಕೋಬೇಕು. ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಅಂತರ್ಯಾಮಿಯಾಗಿ ಭಗವಂತ ಇದ್ದೇ ಇರ್ತಾನೆ. ಜಾತಿಯಿಂದ ನಮ್ಮನ್ನು ಶ್ರೇಷ್ಠ ಅಂತ ತಿಳ್ಕೊಳೋದು, ವಿದ್ಯೆಯಿಂದ ನನ್ನನ್ನು ಶ್ರೇಷ್ಠ ಅಂತ ತಿಳ್ಕೊಳೋದು, ಕೆಲವು ರೂಪದಿಂದ ನವಮನ್ಮತರು ನಾವು ಅಂತ ಬಿಟ್ಟು ಹೇಳ್ಕೊತ ಇದ್ದಾರೆ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ ಅಂತ. ಟೈಮ್ಗೆ ಯಾವುದು ಇದಲ್ಲ, ಏನು ಬೇಕಾದರೂ ನಡೆದೋಗ್ಬಿಡುತ್ತೆ. ಚೆನ್ನಾಗಿ ರೂಪವಂತರು ಅಂತ ಹೇಳ್ಕೊತಾ ಇರ್ತಾರೆ. ಎಲ್ಲ ಗಾಡಿನಲ್ಲಿ ಹೋಗುವಾಗ ಒಂದು ನಾಯಿನೋ ಏನೋ ಅಡ್ಡ ಬಂದ್ಬಿಟ್ಟು ಕೆಳಗೆ ಬಿದ್ದೋಗ್ಬಿಟ್ರು ಅಂದರೆ, ಮುಖ ಎಲ್ಲ ಟಾರ್ ರೋಡ್ಗೆ ಟರ್ಚ್ಕೊಂಡ್ಬಿಡ್ತು ಅಂತಂದರೆ ಮುಗಿದೋಯ್ತು, ಅವನ ಸೌಂದರ್ಯ ಎಲ್ಲ ಎಕ್ಕುಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಮಾ ಕುರು ಧನ ಜನ ಯೌವನ ಗರ್ವಂ. ಭಗವಂತನ ಮುಂದೆ ಯಾವ ಬೇಳೆನೂ ನಮ್ಮದು ಬೇಯೋದಿಲ್ಲ. ಹಾಗಾಗಿ ನಮ್ಮನ್ನು ಯಾವುದೇ ಕಾರಣಕ್ಕೂ ಕಾಲರೆಗರಾಕೋಣ ಅಂತ ಕೆಲಸ ಮಾಡಬಾರ್ದು. ಹಾಗಾಗಿ ಪ್ರಕ್ಕಿದ ತೇಜ ತೀವ್ರವಾಗಿ ಹಿಂಸಿಸ್ತಕ್ಕಂಥ ಅವನು ಭಗವಂತ. ನಮೋ ವಃ ಕಿರಿಕೆಭ್ಯೋ ಅಂತಂದರೆ ತಮ್ಮ ಇಷ್ಟಾನುಸಾರವಾಗಿ ಹಿಂಸಿಸುವವರು ಈ ರುದ್ರಗಣಗಳು. ಆದರೂ ಅನ್ಯಾಯವಾಗಿ ಯಾರನ್ನು ಹಿಂಸಿಸುವುದಿಲ್ಲ. ಕಿರಿಕರು ನಾವು ಹೇಳ್ತೀವಲ್ಲ, ಅಯ್ಯೋ ಏನು ಕಿರಿಕಪ್ಪ ಇದು, ಕಿರಿಕ್ ಜನಗಳು ಅಂತ ಹೇಳ್ತೀವಿ. ಇವರು ರುದ್ರಗಣಗಳಂತೆ, ಕಿರಿಕರು ಅಂತ ಹೇಳ್ಬಿಟ್ಟು ಅಂತ. ಇವರೇನು ಅಂತಂದರೆ ತಮ್ಮ ಇಷ್ಟಾನುಸಾರವಾಗಿ ಹಿಡ್ಕೊಂಡು ಹಿಂಸಿಸ್ತಾ ಇರ್ತಾರಂತೆ ಎಲ್ಲರೂ ಕೂಡ. ಆದರೆ ಅನ್ಯಾಯವಾಗಿ ಮಾತ್ರ ಒಬ್ಬರು ತಂಟೆಗೆ ಹೋಗೋದಿಲ್ವಂತೆ. ಅಂದರೆ ಯಾರು ಪಾಪಿಗಳೋ ಅವ್ರನ್ನ ಹುಡುಕಿ ಹಿಡ್ಕೊಂಡು ಹಿಂಸಿಸ್ತಕ್ಕಂಥವ್ರು ಕಿರಿಕರು. ದೇವಾನಾಗಂ ಹೃದಯೇಭ್ಯೋ ಅಂತಂದರೆ ಏನರ್ಥ ಅಂದರೆ, ದೇವತೆಗಳ ಹೃದಯದಲ್ಲಿಯೂ ನಿವಾಸ ಮಾಡುವವರು ಈ ಕಿರಿಕರು. ಒಂದೊಂದ್ಸರಿ ದೇವತೆಗಳೇ ನಮಗೆ ಕಿರಿಕ್ ಮಾಡಿಬಿಡ್ತಾರೆ. ನಾವು ನೋಡಿರ್ತೀವಿ, ಅಯ್ಯೋ ಶನಿಕಾಟನಂತೆ, ಗುರು ಸರಿ ಇಲ್ವಂತೆ ಅಂತ, ನವಗ್ರಹಗಳು ಸರಿ ಇಲ್ವಂತೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಯಾವುದೋ ಆ ದೇವ್ರದ್ದೇನೋ ಕಾಟನಂತೆ, ಈ ದೇವ್ರದ್ದೇನೋ ಕಾಟನಂತೆ ಅಂತ ಹೇಳ್ಬಿಟ್ಟು ದೇವತೆಗಳ ಹೃದಯದಲ್ಲೂ ಈ ಕಿರಿಕರು ಅಂತಕ್ಕಂಥ ರುದ್ರಗಣಗಳು ಇರ್ತಾರಂತೆ. ಅವರು ಕೂಡ ಕಾಡಿಸ್ತಾರಂತೆ. ಆಮೇಲೆ ಇನ್ನೊಂದು ಅರ್ಥ ಏನು ಅಂದರೆ, ದೇವಾನಾಗಂ ಹೃದಯೇಭ್ಯೋ ಅಂತಂದರೆ ಅದೇ ರೀತಿಯಲ್ಲಿ ದೈವೀ ಸಂಪತ್ತಿನವರಾದ ಭಕ್ತರಿಗೆ ಇವರ ಎಲ್ಲ ಲೀಲೆಗಳು ಸ್ಪಷ್ಟವಾಗಿ ಗೋಚರವಾಗುತ್ತೆ. ನೋಡಿ, ಈ ಕಿರಿಕಿರಿ ಏನೇನು ಮಾಡ್ತಾ ಇದ್ದಾರೆ, ಯಾರ್ಯಾರ ಕಾಡಿಸ್ತಾ ಇದ್ದಾರೆ, ಹೆಂಗೆ ಕಾಟ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾಮಾನ್ಯ ಜನಗಳಿಗೆ ಅರ್ಥ ಆಗಲ್ಲ. ನಮಗೂ ಅನಿಸುತ್ತೆ, ಏನಪ್ಪ ಭಗವಂತನ ಕಣ್ಣಿಲ್ವಾ, ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಹಾಗೆ ಹೀಗೆ. ಆದರೆ ಭಕ್ತನಿಗೆ ಗೊತ್ತಾಗ್ಬಿಡುತ್ತೆ ಇದರದ್ದು ಮರ್ಮ ಏನು, ಇದರ ಹಿಂದಿನ ಉದ್ದೇಶ ಏನು, ಭಗವಂತ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ದೇವಾನಾಗಂ ಹೃದಯೇಭ್ಯೋ, ದೇವತೆಗಳ ಹೃದಯದಲ್ಲೂ ಈ ಕಿರಿಕರು ಅಂತಕ್ಕಂಥ ಯಾರೋ ಈ ರುದ್ರಗಣಗಳಿರ್ತಾರಂತೆ. ಮತ್ತು ದೈವಾಂಶ ಸಂಭೂತರು ಅಂದರೆ ದೇವತಾ ಸಂಪತ್ತಿನಿಂದ ಹುಟ್ಟಿರ್ತಕ್ಕಂಥವ್ರಿಗೆ ಇವರ ಲೀಲೆಗಳು ಸ್ಪಷ್ಟವಾಗಿ ಗೋಚರ ಆಗತ್ತೆ.
ನಮೋ ವಿಕ್ಷೀಣಕೇಭ್ಯೋ, ಪಾಪಿಗಳಿಗೆ ನಾನಾ ರೀತಿಯಲ್ಲಿ ಹಿಂಸೆ ನೀಡಿ ಕ್ಷೀಣಿಸುವಂತೆ ಮಾಡುವವರು. ವಿಕ್ಷೀಣಕೇಭ್ಯೋ ಹೆಂಗೆ ಅಂತಂದರೆ ಕ್ಷಯ ಅಂತ ಕರೀತಾರೆ. ಅಂದರೆ ನಾನು ರೋಗದ ಕಥೆ ಹೇಳ್ತಾ ಇಲ್ಲ. ಕ್ಷಯ ಅಂದರೆ ಏನು ಅಂತಂದರೆ ಇವತ್ತು 100% ಇರ್ತಕ್ಕಂಥವ್ರು ನಾಳೆ 90 ಆಗ್ತಾರೆ, 80 ಆಗ್ತಾರೆ, 70 ಆಗ್ತಾರೆ. ಈ ಥರ ಕ್ಷೀಣಿಸಿ ಕಡೆಗೆ ಲುಪ್ತವಾಗಿ ಹೋಗ್ತಾರೆ. ಇದನ್ನು ಕ್ಷಯ, ಕ್ಷೀಣ ಅಂತ ಕರೀತಾರೆ. ನಾವು ವಿಕ್ಷೀಣಕೇಭ್ಯೋ, ಇಂತಹ ಪಾಪಿಗಳನ್ನು ಕ್ಷೀಣಿಸುವಂತೆ ಮಾಡ್ತಕ್ಕಂಥವರು ಈ ಕಿರಿಕರು. ಫಾರ್ ಎಕ್ಸಾಂಪಲ್ ರೋಗಗಳು, ಮನಸ್ತಾಪಗಳು ನೋಡಿ. ಈ ಶರೀರಕ್ಕೆ ಬಂದಿರತಕ್ಕಂಥ ವ್ಯಾಧಿಗೆ ಮದ್ದಿದೆಯಂತೆ, ಆದರೆ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮನಸ್ತಾಪಗಳು, ಭಯ, ಇನ್ನು ಕೆಲವರಿಗೆ ಭಯ ಇರುತ್ತೆ, ಯಾವುದೋ ಭಯ ಹತ್ಕೊಂಡ್ಬಿಟ್ಟಿರುತ್ತೆ, ಯಾರೋ ಸಾಯಿಸ್ತಾರೆ ಅಂತಕ್ಕಂಥ ಭಯ. ಇನ್ನು ಕೆಲವರಿಗೆ ಫೋಬಿಯಾಗಳು ಅಂತ ಇರುತ್ತೆ, ಮಾಡಿ ಮೇಲೆ ಹತ್ತಿದ್ರೆ ಭಯ, ಬೆಂಕಿನ ನೋಡಿದ್ರೆ ಭಯ, ನೀರನ್ನು ನೋಡಿದ್ರೆ ಭಯ, ಈ ಥರದ್ದೆಲ್ಲ ಭಯಗಳು. ಇನ್ನು ಕೆಲವರು ಏನು ಅಂದರೆ ತಾವು ಊಹೆ ಮಾಡ್ಕೊಳ್ತಕ್ಕಂಥದ್ದು, ಅಲ್ಲಿ ಅವನ ಕಪ್ಪಗೆ ಬಂದ, ಅಗೋಗೋಗೋ ಅದೇನೋ ಹೋಗ್ತಾ ಇದೆ, ಅಲ್ಲೇನೋ ಹೋಗ್ತಾ ಇದೆ, ಈ ಥರದ್ದೆಲ್ಲ ಊಹೆಗಳು. ಅಂದರೆ ದೆವ್ವ ಇದೆ, ಪ್ರೇತ ಇದೆ, ಪಿಶಾಚಿ ಇದೆ, ಯಾವುದೋ ಬಂತು, ಏನೋ ಹಿಡ್ಕೊಂತು, ಇವೆಲ್ಲ ಭಯಗಳು. ಇದನ್ನೆಲ್ಲ ಭಗವಂತ ಕೊಡ್ತಾ ಇರ್ತಕ್ಕಂಥದ್ದು, ನಮ್ಮ ಕರ್ಮಕ್ಕೆ ತಕ್ಕಂತೆ ಭಗವಂತ ಕೊಡ್ತಕ್ಕಂಥದ್ದು. ಅಲ್ಲೇನು ಇರೋದಿಲ್ಲ, ನಮಗೆ ಭ್ರಮೆ ಉಂಟಾಗುತ್ತೆ, ಅಯ್ಯೋ ಹೀಗಾಯ್ತೇನೋ ಹಾಗಾಯ್ತೇನೋ ಅಂತ ಹೇಳ್ಬಿಟ್ಟು ಅಂತ. ಇದು ಭಯಗಳು. ಮತ್ತು ಸಾಲದ ಭಯ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸುಮ್ಮನಿರೋದಿಲ್ಲ, ಸಾಲನಾ ನೀನು ಸಾಲ ಕೊಡ್ತೀಯಾ ಕೊಡು, ನೀನು ಸಾಲ ಕೊಡ್ತೀಯಾ ಕೊಡು, ಯಾರ್ಯಾರು ಸಾಲ ಕೊಡ್ತೀರೋ ಎಲ್ಲ ಕೊಡ್ರಿ, ತೀರ್ಸೋದು ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈ ಸಾಲದ ಭಯನೂ ಕೆಲವರಿಗೆ ಇರುತ್ತಂತೆ. ಹಾಗಾಗಿ ಅಪಮೃತ್ಯು ಭಯ, ಅಯ್ಯೋ ಏನಾಗೋಗ್ಬಿಡುತ್ತೋ, ಯಾವ ಟೈಮ್ಗೆ ಏನಾಗೋಗ್ಬಿಡುತ್ತೋ, ಇವೆಲ್ಲ ಭಯಗಳು ನಮ್ಮನ್ನು ಕ್ಷೀಣಿಸುವಂತೆ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಸಾಲದ ಬಗ್ಗೆ ಒಂದೆರಡು ಮಾತು ಹೇಳ್ಕೊಳ್ಳೋಣ. ಈ ಮ್ಯಾಕ್ಬತ್ತಲ್ಲಿ ಶೇಕ್ಸ್ಪಿಯರ್ ಹೇಳ್ತಾರೆ, ನೀದರ್ ಎ ಬಾರೋಯರ್ ನಾರ್ ಎ ಲೆಂಡರ್, ಇಟ್ ಸ್ಪಾಯ್ಲ್ಸ್ ಯುವರ್ ಫ್ರೆಂಡ್ಶಿಪ್ ಆ್ಯಂಡ್ ದಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನೈದರ್ ಎ ಬಾರೋಯರ್ ಅಂದರೆ ಯಾರ ಹತ್ರ ನೀನು ದುಡ್ಡು ತೊಗೋಬೇಡ. ನಮ್ಮಲ್ಲೂ ಹೇಳ್ತಾರೆ, ನಮ್ಮಲ್ಲೂ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಸಾಲ ಕೊಡಬೇಡ, ಸಾಲ ತೊಗೋಬೇಡ ಅಂತ, ಎರಡೂ ಕೂಡ ದೋಷ ಅಂತ ಹೇಳ್ತಾರೆ. ಹಾಗಾಗಿ ನೀದರೇ ಬಾರೋಯರ್ ಇಸ್ಕೋಬೇಡ, ನಾರೇ ಲೆಂಡರ್ ಕೊಡೋಕೆ ಹೋಗಬೇಡ, ಸಾಲ ಕೊಡೋಕೆ ಹೋಗಬೇಡ. ಇಟ್ ಸ್ಪಾಯ್ಲ್ಸ್ ಯುವರ್ ಫ್ರೆಂಡ್ಶಿಪ್ ಆ್ಯಂಡ್ ದಿ ಅಂದರೆ ನಿನ್ನನ್ನು ಅಂತ, ನಿನ್ನನ್ನು ಮತ್ತು ನಿನ್ನ ಫ್ರೆಂಡ್ಶಿಪ್ಪನ್ನು, ನಿನ್ನ ಸಂಬಂಧಗಳನ್ನು ಇದು ಹಾಳು ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಸಂಬಂಧಗಳು ಎಲ್ಲಿ ಮುರಿದು ಬೀಳುತ್ತೆ ಅಂದರೆ ಕೊಟ್ಟ ಸಾಲ ಕೇಳಿದಾಗ. ಕೊಡೋವಾಗ ಇಸ್ಕೊಂಡವನು ಈರ್ಭದ್ರ, ಕೊಟ್ಟವನು ಕೋಡಂಗಿ ಅಂತ ಹೇಳ್ಬಿಟ್ಟು ಅಂತ. ಇಸ್ಕೊಂಡವಾಗ ಏನು ಮಾಡ್ತಾರೆ, ಕಾಲಕ್ಕೆ ನಮಸ್ಕಾರ ಮಾಡ್ತಾರೆ, ಸ್ವಾಮಿ ನೀನೇ ಇಂದ್ರ ಚಂದ್ರ ದೇವೇಂದ್ರ, ನಿನ್ನ ಈ ಸಮಾನ ಯಾರೂ ಇಲ್ಲ, ನಿಮ್ಮಂಥ ಪುಣ್ಯಾತ್ಮರು, ನಿಮ್ಮಂಥ ಧರ್ಮಾತ್ಮರು ಯಾರೂ ಇಲ್ಲ ಅಂತ ಕೇಳ್ತಾನೆ. ಪಾಪ ಇವರು ಉಬ್ಬಿ ತಬ್ಬಿಬ್ಬಲಾಗೋಗ್ಬಿಟ್ಟು ನಮ್ಮ ನೀವು ನಾನು ಯಾವ ಮೂಲೆಗೆ, ನಾನೇನು ಹೆಚ್ಚಾಗೇನು ಕೇಳ್ತಾ ಇಲ್ಲ, ಎಲ್ಲ ಒಂದು 10 ಲಕ್ಷ ಕೇಳ್ತಾ ಇದ್ದೀನಿ ಅಷ್ಟೇ, ದಯವಿಟ್ಟು ಕೊಡಿ ಅಂತೇಳ್ಬಿಟ್ಟು ಅಂತ. ಇವ್ರೇನು ಮಾಡ್ತಾರೆ, ಪಾಪ ಏನೋ ಇಷ್ಟೊಂದು ಹೊಗಳ್ತಾ ಇದ್ದಾರೆ ಅಂತೇಳ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿದ ಮಾನ್ಯದಿಂದನೇ ಅವನು ಧೋರಣೆನೇ ಚೇಂಜ್ ಆಗೋಗ್ಬಿಡುತ್ತೆ. ಏನೋ ಕೊಡ್ತೀನಿ ಬಿಡು, ಮನೆ ಹತ್ರ ಬಂದು ಮಾತಾಡ್ತೀನಿ ಬಿಡು, ಹೀಗೆ ಶುರುವಾಗುತ್ತೆ. ಅವನು ಕೊಟ್ಟವನು ಏನಾಗ್ತಾನೆ, ಇಸ್ಕೊಂಡವನು ಈರ್ಭದ್ರ ಆಗ್ಬಿಡ್ತಾನೆ. ಇವನು ಕೋಡಂಗಿ ಥರ ಮನೆ ಹತ್ರಕ್ಕೆ ಹೋಗಿ, ಸ್ವಾಮಿ ನನ್ನ ದುಡ್ಡು ಯಾವಾಗ ಕೊಡ್ತೀರಾ, ಅಯ್ಯೋ ಕೊಡ್ತಾನೋ ಇಲ್ವೋ, ಏನು ಮಾಡ್ತಾನೋ, ಯಾವಾಗ ಏನಾಗೋಗ್ಬಿಡುತ್ತೋ ಅಂತೇಳ್ಬಿಟ್ಟು ಅಂತ ಇವನಿಗೆ ಟೆನ್ಷನ್ನು ಸ್ಟಾರ್ಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು. ಹಾಗಾಗಿ ನೋಡಿ, ಇನ್ನೂ ಒಂದು ಗಾದೆ ಮಾತಿದೆ, ಅಪ್ಪು ಚೇಯನಿ ವಾಡು ಗಾಡಿದ ಅಂತ. ಇದಕ್ಕೇನು ಹೇಳೋದು, ಅಪ್ಪು ಚೇಯನಿ ವಾಡು ಗಾಡಿದ ಅಂತ ಯಾಕೆ? ಪಪ್ಪು ಕೊಡು ತಿನ್ನರಾವೋ ನರುಡ ಅಂತ ಹೇಳ್ಬಿಟ್ಟು ಅಂತ. ಇನ್ಕಮ್ ಟ್ಯಾಕ್ಸ್ನವ್ರ ಕಾಟ ಏನು ಮಾಡೋದು ಇವಾಗ. ಹಂಗಾಗಿ ದೊಡ್ಡವ್ರು ಹೇಳೋದೇನು ಅಂದರೆ, ಸಾಲ ಮಾಡ್ದಿರ ಜೀವನನ ನಡೆಸ್ತಾ ಇರ್ತಕ್ಕಂಥ ಅವ್ನು ಯಾವನೂ ಇಲ್ವಂತೆ ಪ್ರಪಂಚದಲ್ಲಿ. ಅದೇ ಒಂದಲ್ಲ ಒಂದು ಟೈಮ್ನಲ್ಲಿ ಅವನು ಸಾಲಕ್ಕೆ ಕೈ ಚಾಚಿರಲೇಬೇಕು. ಯಾಕೆಂದರೆ ತಿರುಪತಿ ವೆಂಕಟರಮಣ ಸ್ವಾಮಿ ಅಂತ ಅವರು ಹೋಗಿ ಕುಬೇರನ ಹತ್ರ ಸಾಲ ತೊಗೊಂಡ್ರು. ಹಾಗಾಗಿ ತೆಲುಗುನಲ್ಲಿ ಗಾದೆ ಮಾತು, ಅಪ್ಪು ಚೇಯನಿ ವಾಡು ಗಾಡಿದ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ನಾವು ಸಾಲ ಮಾಡಿಕೊಂಡು ಜೀವನನ ಹಾಳು ಮಾಡ್ಕೊಳಕ್ಕೂ ಕೂಡ ಹೋಗಬಾರ್ದು. ಸಾಲವನ್ನು ಕೊಂಬಾಗ ಹಾಲೋಗರುಂಬಂತೆ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಸಾಲ ತೊಗೊಂಡೋವಾಗ ಏನಾಗುತ್ತೆ, ಹಾಲು ತುಪ್ಪ ತಿನ್ನಂಗೆ ಇರುತ್ತಂತೆ. ಆಹಾ ಬಂತಪ್ಪ ದುಡ್ಡು, ನಾಳೆಯಿಂದ ನೋಡ್ಕೋ ನಾನು ಹೆಂಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಅಂತೇಳ್ಬಿಟ್ಟು ಅಂತ. ಆದರೆ ಅವ್ನು ಬಂದು ನಮಗೆ ದುಡ್ಡು ಕೊಡು ಅಂತ ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ, ಅಂದರೆ ಪಕ್ಕೆಲುಬನ್ನು ಮುರಿದಾಕಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನು ಅನುಭವಿಸ್ಬೇಕಾಗತ್ತೆ ಅಂತೇಳ್ಬಿಟ್ಟು ಅಂತ. ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ, ಋಣ ವಿಮೋಚಕ ಮಂಗಳ ಸ್ತೋತ್ರ ಅಂತ ಇದೆ. ನಾವೆಲ್ಲ ಕೇಳಿರ್ತೀವಿ ಅದೆಲ್ಲ, ಋಣ ವಿಮೋಚಕ ಮಂಗಳ ಸ್ತೋತ್ರ. ಅದನ್ನು ಯಾರು ಅಧ್ಯಯನ, ಇವಾಗ ಸಾಲದ ಸುಳಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಸಾಲದ ಸುಳಿಗೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅಥವಾ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ನಮ್ಮ ಪರಿಚಯಸ್ಥರಿಗೋ ಯಾರಿಗೋ ಸಾಲ ಕೊಟ್ಬಿಟ್ಟಿದ್ದೀವಿ, ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆವಾಗ ಋಣ ವಿಮೋಚಕ ಮಂಗಳ ಸ್ತೋತ್ರನ ಹೇಳ್ಕೊಬೇಕಂತೆ. ಆವಾಗ ನಾವೇನ ಸಾಲಗಾರರಾಗಿದ್ದರೆ ಸಾಲದ ಸುಳಿಯಿಂದ ಆಚೆ ಕಡೆಗೆ ಬರ್ತೀವಿ.
ಅಥವಾ ಸಾಲ ಕೊಟ್ಟಿದ್ರೆ ಅಟ್ಲೀಸ್ಟ್ ಅವ್ನಿಗೊಂದು ಒಳ್ಳೆ ಬುದ್ಧಿ ಬಂದು ಕೊಟ್ಟಿರ್ತಕ್ಕಂಥ ಸಾಲ ವಾಪಸ್ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇರುತ್ತೆ ಅಂತ. ಆಮೇಲೆ ನರಸಿಂಹದೇವರ ಆರಾಧನೆ, ಷಣ್ಮುಖನ ಆರಾಧನೆ, ದುರ್ಗಾರಾಧನೆ ಇವೆಲ್ಲ ಮಾಡಿದ್ರು ಕೂಡ ಸಾಲದ ಬಾಧೆ ತೀರುತ್ತೆ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ವ್ಯಾಸರು ಏನು ಹೇಳ್ತಾರೆ ಅಂತಂದರೆ, ಸಂಧ್ಯಾ ರಾತ್ರಿ ಪ್ರಭಾ ನಿದ್ರಾ ಜ್ಯೋತ್ಸ್ನಾ ಕಾಂತಿ ಕ್ಷಮಾದಯ ಋಣಾಂ ಚ ಬಂಧನಂ ಮೋಕ್ಷಂ ಪುತ್ರನಾಶಂ ಧನಕ್ಷಯಂ ವ್ಯಾಧಿಂ ಮೃತ್ಯುಂ ಭಯಂ ಚೈವ ಪೂಜಿತಾನಾಶಯಿಷ್ಯಸಿ ಅಂತ ಹೇಳಿದ್ದಾರೆ. ಎಲ್ಲಿ ವಿರಾಟ್ ಪರ್ವದಲ್ಲಿ ಬರುತ್ತಿದ್ದು, ಮಹಾಭಾರತದ ವಿರಾಟ್ ಪರ್ವದಲ್ಲಿ ಬರುತ್ತೆ. ಪಾಂಡವರೆಲ್ಲ ಕೂಡ ದುರ್ಗಾದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಮ್ಮ ನಿನ್ನನ್ನು ಸಂಧ್ಯಾ ರಾತ್ರಿ ಪ್ರಭಾ ನಿದ್ರಾ ಜ್ಯೋತ್ಸ್ನಾ ಕಾಂತಿ ಕ್ಷಮಾ ದಯಾ ಅಂತಕ್ಕಂಥ ಶುಭವಾಗಿರತಕ್ಕಂಥ ನಿನ್ನ ನಾಮಗಳನ್ನು ಯಾರು ಉಚ್ಚಾರಣೆ ಮಾಡ್ತಾ ನಿನ್ನನ್ನು ಪೂಜಿಸ್ತಾರೆ, ಯಾರನ್ನ? ದುರ್ಗಾದೇವಿಯನ್ನು ಪೂಜಿಸ್ತಾರೆ. ಋಣಾಂಶ, ಋಣ ಅಂದರೆ ಇಲ್ಲಿ ಸಾಲ. ಸಾಲ ಅಂದರೆ ಎರಡು ಥರ ಸಾಲ ಇದೆ. ಒಂದು ನಾವು ಮಾಡಿರ್ತಕ್ಕಂಥ ದುಡ್ಡಿನ ಸಾಲ, ಎರಡನೇ ನಾವು ಋಣಗಳನ್ನು ಮಾಡ್ಕೊಂಡು ಬಂದಿರ್ತೀವಿ. ಈ ಜನ್ಮಕ್ಕೆ ಅದೇ ಕಾರಣ. ಆ ಋಣವನ್ನು ಪರಿಹರಿಸ್ತಾಳಂತೆ ಭಗವತಿ. ಬಂಧನಂ, ಒಂದು ವೇಳೆ ನಾವು ಯಾವುದಾದ್ರೂ ಬಂಧನದಲ್ಲಿದ್ದರೆ ಬಂಧ ಮುಕ್ತಿಯನ್ನು ಮಾಡ್ತಾಳಂತೆ. ಮೋಕ್ಷಂ, ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾಳೆ. ಪುತ್ರನಾಶಂ, ನಮಗೊಂದು ಭಯ ಇರುತ್ತೆ, ಮಗ ಏನಾಗೋಗ್ಬಿಡ್ತಾನೋ ಅಥವಾ ಮಕ್ಕಳೇನಾಗೋಗ್ಬಿಡ್ತಾರೋ ಅಂತಕ್ಕಂಥ. ಆ ಥರದ್ದೇನು ಭಯಗಳಿಲ್ದಿರ ಮಕ್ಕಳನ್ನ ತಣ್ಣಗೆ ಕಾಪಾಡ್ತಾಳಂತೆ. ಪುತ್ರನಾಶಂ ಧನಕ್ಷಯಂ, ನಮ್ಮ ದುಡ್ಡು ಕ್ಷಯ ಆಗದಿರ ಕಾಪಾಡ್ಕೊತಾಳಂತೆ. ವ್ಯಾಧಿಂ ಮೃತ್ಯುಂ ಭಯಂ ಚೈವ, ಅಂದರೆ ರೋಗಗಳು ಮೃತ್ಯು ಮತ್ತು ನಮಗಿರ್ತಕ್ಕಂಥ ಭಯನೂ ಕೂಡ, ಚೈವ ಅಂದರೆ ಭಯನೂ ಕೂಡ ಪೂಜಿತ ನಾಶಯಿಷ್ಯಸಿ, ಅಮ್ಮ ತಾಯಿ ನಿನ್ನನ್ನು ಪೂಜೆ ಮಾಡಿದವ್ರಿಗೆ ಅದನ್ನು ಪರಿಹರಿಸ್ತೀಯಾ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಭಗವತಿ ಕಾಲಗಳನ್ನು ಹಿಡ್ಕೊಂಡವ್ರಿಗೆ ಇದ್ಯಾವುದು ಭಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ನಮೋ ವಿಚಿನ್ವತ್ಕೇಭ್ಯೋ, ಇರುವೆಗಳಂತೆ ಪಾಪಿಗಳನ್ನು ಪುಣ್ಯವಂತರನ್ನು ಹುಡುಕಿ ಹುಡುಕಿ ಬೇರ್ಪಡಿಸಿ ವಿಂಗಡಿಸಿ ಶಿಕ್ಷಿಸುತ್ತಿರುವವರು ಈ ಕಿರಿಕರು. ಈ ಕಿರಿಕರು ಅಂತಕ್ಕಂಥವರು ರುದ್ರಗಣಗಳು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ವಿಚಿನ್ವತ್ಕೇಭ್ಯೋ ಅಂದರೆ ಆರಿಸಿ ಇವರು ಶಿಕ್ಷಿಸ್ತಕ್ಕಂಥವ್ರಂತೆ. ಇವಾಗ ಒಂದು ಗುಂಪಲ್ಲಿ ಪುಣ್ಯಾತ್ಮರು ಪಾಪಿಗಳು ಇಬ್ಬರು ಕೂಡ ಇರ್ತಾರೆ. ನಮ್ಗೊಂದು ಗಾದೆ ಮಾತು ಕೇಳಿರ್ತೀವಿ, ಅಯ್ಯೋ ಏನಪ್ಪ ಕಾಡಿಗೆ ಕಿಚ್ಚತ್ಕೊಂಡ್ಬಿಟ್ರೆ ಹಸಿ ಮರನೂ ಉರಿದೋಗುತ್ತೆ, ಒಣಗಿದ ಮರನೂ ಉರಿದೋಗುತ್ತೆ ಅಂತ ಗಾದೆ ಮಾತು ಹೇಳ್ತಾ ಇರ್ತೀವಿ. ಅದು ಲೌಕಿಕವಾಗಿ ನಡೆಯುತ್ತೆ. ಭಗವಂತನ ವಿಚಾರದಲ್ಲಿ ಆ ಥರ ನಡೆಯೋದಿಲ್ಲ. ಭಗವಂತ ಏನು ಮಾಡ್ತಾರಂತೆ ಅಂದರೆ, ಈ ಕಿರಿಕರು ಅಂತಕ್ಕಂಥ ಈ ರುದ್ರಗಣಗಳು ಇರುವೆಗಳಂತೆ. ಇರುವೆ ನೋಡಿ, ಮರಳು ಸಕ್ಕರೆ ಮಿಕ್ಸ್ ಮಾಡಿಬಿಡ್ರಿ, ಅದು ಮರಳು ತೊಗೊಂಡೋಗೋದಿಲ್ಲ, ಸಕ್ಕರೆನ ಮಾತ್ರ ಆರಿಸ್ಕೊಳುತ್ತೆ. ಅದೇ ಥರನೇ ಈ ಕಿರಿಕರು ಏನು ಮಾಡ್ತಾರಂತೆ ಅಂದರೆ, ಎಲ್ಲ ಜನಗಳ ಗುಂಪಲ್ಲಿ ಪಾಪಿಗಳು ಯಾರು ಪುಣ್ಯಾತ್ಮರು ಯಾರು ಅಂತಕ್ಕಂಥದ್ದನ್ನು ಬೇರ್ಪಡಿಸಿ ವಿಂಗಡಿಸಿ ಶಿಕ್ಷೆ ಹಾಕ್ತಾರಂತೆ. ಹಾಗಾಗಿ ನಮೋ ವಿಚಿನ್ವತ್ಕೇಭ್ಯೋ ನಮ ಆನಿರ್ಹತೇಭ್ಯೋ ಅಂದರೆ ಪರಮ ಪಾಪಿಗಳ ಹಿಂಸಿಸಿ ಕೊಲ್ಲುವವರು ಅಂತ ಹೇಳ್ಬಿಟ್ಟು ಅಂತ. ನೋಡಿ, ನಮಗೆಲ್ಲ ಗೊತ್ತು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ಬಿಟ್ಟು ಅಂತ, ಅಂದರೆ ಬದುಕೋದು ಹೇಗೆ ಅನ್ನೋದು ಗೊತ್ತು. ಆದರೆ ವೇದಗಳು ಉಪನಿಷತ್ತುಗಳು ಹೇಳುತ್ತೆ ಆರ್ಟ್ ಆಫ್ ಡೆತ್ ಅಂತ ಹೇಳ್ಬಿಟ್ಟು ಅಂತ. ಸಾಯೋದು ಹೇಗೆ ಅಂತಲೂ ನಾವು ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ಸಾಯೋದು ಹೇಗೆ ಅಂತ ಕಲ್ತ್ಕೊಂಡೇ ಇದ್ರೆ ನಾವೆಲ್ಲ ನೋಡಿದ್ವಿ. ಸಾಯೋದು ಹೌದು. ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನಯ್ಯ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನಯ್ಯ ಅಂತ ಹೇಳ್ಬಿಟ್ಟು ಅಂತ. ಒಬ್ಬ ಸನ್ಯಾಸಿ ಒಬ್ಬರ ಮನೆ ಮುಂದೆ ಜಗಲಿ ಮೇಲೆ ಕೂತ್ಕೊಂಡಿದ್ನಂತ. ಅವತ್ತು ಪಾಪ ಆತನಿಗೇನೋ ಕಾಲ ಕಳೆಯೋದಕ್ಕೆ ಅಥವಾ ರಾತ್ರಿ ಕಳೆಯೋದಕ್ಕೆ ಬೇರೆ ಎಲ್ಲೂ ಜಾಗ ಇರಲಿಲ್ಲ. ಒಬ್ಬರ ಮನೆ ಜಗಲಿ ಮೇಲೆ ಆತ ವಿಶ್ರಾಂತಿಯನ್ನು ತೊಗೊತಾ ಇದ್ದಂತೆ. ಬೆಳಗಿನ ಜಾವದಲ್ಲಿ ಒಂದು ಶವಯಾತ್ರೆ ಹೋಗ್ತಾ ಇತ್ತಂತೆ. ಒಂದು ಬೀದಿನಲ್ಲಿ ಶವಯಾತ್ರೆ ಹೋಗ್ತಾ ಇತ್ತಂತೆ. ಒಳಗಡೆ ಮೊಮ್ಮಗಳು ಅಜ್ಜಿ ಮೊಮ್ಮಗಳು ಏನೋ ಮಾತಾಡ್ಕೊತಾ ಇದ್ರಂತೆ. ಈ ಸನ್ಯಾಸಿಗೆ ಕಿವಿ ನೆಟ್ಟಗಾಯ್ತಂತೆ, ಏನು ಅಜ್ಜಿ ಮೊಮ್ಮಗಳೇನೋ ಗುಸಗುಸ ಅಂತ ಮಾತಾಡ್ಕೊತಾ ಇದ್ದಾರೆ. ಅಜ್ಜಿ ಕೇಳಲ್ಲಂತೆ, ಮೊಮ್ಮಗಳಿಗೆ ಹೇಳ್ತಾ ಇದ್ದಾಳಂತೆ, ಅಮ್ಮ ಆ ಹೋಗ್ತಾ ಇರ್ತಕ್ಕಂಥ ಆ ಜೀವಿ ಅಂದರೆ ಯಾರು ಆ ಶವಯಾತ್ರೆನಲ್ಲಿ ಹೋಗ್ತಾ ಇದ್ದಾನಲ್ಲ ಆ ಜೀವಿ, ಅವನು ಸ್ವರ್ಗಕ್ಕೆ ಹೋಗಿದಾನ ನರಕಕ್ಕೆ ಹೋಗಿದಾನ ತಿಳ್ಕೊಂಬಾ ಅಂತ ಹೇಳಿದ. ಯಾರಿಗೆ? ಮೊಮ್ಮಗಳಿಗೆ. ಆಯ್ತು ಅಜ್ಜಿ, ಹಂಗೆ ಮಾಡ್ಬಿಟ್ಟು ಬರ್ತೀನಿ ಅಂತ ಬಿಟ್ಟು ಮೊಮ್ಮಗಳು ಹೋದ್ಲಂತೆ. ಸ್ವಲ್ಪ ಹೊತ್ತು ಹೋದ್ಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾಪಸ್ಸು ಬಿಟ್ಕೊಂಡು ಬಂದು ಅಜ್ಜಿಗೆ ಹೇಳ್ತಾ ಇದ್ದಾಳಂತೆ ಮನೆ ಒಳಗೋಗಿ, ಇಲ್ಲ ಅಜ್ಜಿ, ಆ ಜೀವಿ ಹೋಗಿರ್ತಕ್ಕಂಥ ಜೀವಿ ಸ್ವರ್ಗಕ್ಕೆ ಹೋಗ್ತಾ ಇದೆ ಅಂತೇಳ್ಬಿಟ್ಟು. ಈ ಸನ್ಯಾಸಿಗೆ ಆಶ್ಚರ್ಯ ಆಗೋಯ್ತಂತೆ, ಅಲ್ಲೆಲ್ಲ ಸತ್ತಿರ್ತಕ್ಕಂಥ ಜೀವಿ ಸ್ವರ್ಗಕ್ಕೆ ಹೋಗ್ತಾ ಇದೆ ನರಕಕ್ಕೆ ಹೋಗ್ತಾ ಇದೆ ಅಂತ ಈ ಮೊಮ್ಮಗಳಿಗೆ ಹೆಂಗೆ ಗೊತ್ತಾಯಿತು ಅಂತೇಳ್ಬಿಟ್ಟು. ಆವಾಗ ಕುತೂಹಲ ತಡೆಯೋಕ್ಕಾಗ್ದಿರ ಕರೆದು ಕೇಳದಂತೆ ಅಜ್ಜಿನ ಮೊಮ್ಮಗಳನ್ನ, ಅಮ್ಮ ನೀವು ಹೆಂಗೆ ಕಂಡುಹಿಡಿದ್ರಿ ಈ ಜೀವಿ ಸ್ವರ್ಗಕ್ಕೆ ಹೋಯ್ತಾ ನರಕಕ್ಕೆ ಹೋಯ್ತಾ ಅಂತ ಹೆಂಗೆ ಕಂಡುಹಿಡಿದ್ರಿ ಅಂತೇಳ್ಬಿಟ್ಟು. ಏನಿಲ್ಲ ಸ್ವಾಮಿ, ಶವಯಾತ್ರೆ ಹೋಗುವಾಗ ಸಾಕಷ್ಟು ಜನಗಳು ಅದರ ಹಿಂದೆ ಹೋಗಿ ಪಾಪ ಪುಣ್ಯಾತ್ಮ ತೀರ್ಕೊಂಬಿಟ್ಟ ಅಂತಂತ ಇದ್ರೆ ಆ ಜೀವಿ ಸ್ವರ್ಗಕ್ಕೆ ಹೋಗುತ್ತೆ.
ಪಾಪಿ ಮುಂಡೆ ಅದು ನೆಗೆದು ಬಿದ್ದ ಅಂತ ಏನನ್ನ ಬೈಕೊಂತ ಇದ್ದಾರೆ ಅಂತಂದ್ರೆ ಆ ಜೀವಿ ನರಕಕ್ಕೇ ಹೋಗುತ್ತೆ. ಎಷ್ಟು ಹಂಗಾಗಿ ಆಮೇಲೆ ಅಂಥವ್ರ ಹಿಂದ್ಗಡೆ ಜಾಸ್ತಿ ಜನ ಹೋಗಲ್ಲ, ಯಾರೋ ಒಂದು 4-5 ಜನ ಸುಮ್ಮನೆ ಹೋಗ್ತಾ ಇರ್ತಾರೆ, ಏನೋ ಆ ಕಾರ್ಯ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಇದರಿಂದ ನಮಗೆ ಗೊತ್ತಾಗುತ್ತೆ ಸ್ವಾಮಿ ಅಂತ ಮೊಮ್ಮಗಳು ಅಜ್ಜಿ ಹೇಳಿದ್ರಂತೆ. ಆವಾಗ ಸನ್ಯಾಸಿ ಪಾಠ ಕಳೆದಂತೆ, ಓ ಹಿಂಗೂ ಉಂಟಾ ಅಂತ. ಅದನ್ನೇ ಬಸವಣ್ಣನವ್ರು ಹೇಳ್ತಾರೆ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನಯ್ಯ. ಇಲ್ಲಿ ನಾವು ಎಸ್ ಅನ್ನಿಸ್ಕೊಂಡು ಪಾಸ್ ಆದರೆ ಭಗವಂತನ ಹತ್ರ ಎಸ್ ಆಗ್ತೀವಿ, ಇಲ್ಲಿ ನಾವು ನೋ ಅನ್ನಿಸ್ಕೊಂಡ್ರೆ ಭಗವಂತನ ಹತ್ರನೂ ನೋ. ಕೆಲವರು ಮುಖ ತಿರುಗಿಸ್ಕೊಂಡು ಹೋಗ್ತಾ, ಅಯ್ಯೋ ಇವನು ಬರ್ತಾ ಇದ್ದಾನೆ, ಬೆಳಗ್ಗೆ ಇವನ್ ಮುಖ ನೋಡಬೇಕು ಅಂತ ಮುಖ ತಿರುಗಿಸ್ಕೊಂಡು ಹೋದ್ರು ಅಂತಂದರೆ ಅಲ್ಲಿಗೆ ನಾವು ನರಕಕ್ಕೆ ಹೋಗ್ತೀವಿ. ಹಂಗಾಗಿ ಸ್ವರ್ಗಕ್ಕೆ ಹೋಗ್ತಾರಾ ನರಕಕ್ಕೆ ಹೋಗ್ತಾರಾ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಆರ್ಟ್ ಆಫ್ ಲಿವಿಂಗ್ ಅಲ್ವಂತೆ, ಆರ್ಟ್ ಆಫ್ ಡೆತ್ ಕೂಡ ಬೇಕು. ಬೆಡ್ ರಿಡನ್ನಾಗಿ ಸೇವೆಗಳನ್ನು ಮಾಡಿಸ್ಕೊಂಡು ಬೆಡ್ ಸೋರ್ ಆಗಿ ಎಷ್ಟು ಜನ ನರಳಾಡಿ ಸಾಯ್ತಾ ಇರ್ತಕ್ಕಂಥವ್ರು. ಹೌದು, ಶರಣರ ಜೀವನ ಮರಣದಲ್ಲಿ ನೋಡು ಅಂತ ಹೇಳ್ಬಿಟ್ಟು. ಶರಣರ ಜೀವನ ಹೇಗಿದೆ ಅಂತ ನೋಡಬೇಕು ಅಂದರೆ ಮರಣದಲ್ಲಿ ನೋಡು ಅಂತ. ಅವ್ರ ಡೆತ್ ಎಲ್ಲ ಏನು ನೋವಿಲ್ದಿರ ಅವ್ರಿಗೆ ಸುಖವಾಗಿರ್ತಕ್ಕಂಥ ಮರಣ ಬಂತು ಅಂತಂದರೆ ಅಲ್ಲಿಗೆ ಅವ್ರ ಜೀವನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನರಳಿದ್ರು ಅಂತಂದರೆ ಅಲ್ಲಿಗೇನೋ ನಾವು ತಪ್ಪು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು, ಅಥವಾ ಒಳಗಾಗಿರ್ಬೋದು ಅಥವಾ ಹೊರಗಾಗಿರ್ಬೋದು. ಇನ್ನೊಂದು ಹೇಳ್ತಾರೆ ಶಾಸ್ತ್ರಗಳಲ್ಲಿ ಏನು ಅಂತಂದರೆ, ಈ ಬಂಧನಗಳು ಮಮಕಾರಗಳು ಅಂತಕ್ಕಂಥದ್ದು ಬೇರುಗಳಂತೆ. ಇದನ್ನು ನಾವೇನು ಮಾಡಿರ್ತೀವಿ, ಚೆನ್ನಾಗಿ ಗಟ್ಟಿಯಾಗಿ ಬಿಟ್ಕೊಂಡ್ಬಿಟ್ಟಿರ್ತೀವಿ ಸಂಸಾರದಲ್ಲಿ. ಈ ರೈತ ಒಂದು ಗಿಡನ ಕೀಳ್ಬೇಕಾದ್ರೆ ಗಟ್ಟಿ ನೆಲದಲ್ಲಿ ಹೆಂಗೆ ಕೀಳ್ತಾನೆ ಗಿಡನ? ಒಂದೇ ಸಲ ಬರಲ್ಲ, ಅದು ಪೆಕ್ಕಳಿಸ್ತಾನೆ. ಫಸ್ಟು ಪೆಕ್ಕಳಿಸ್ಬಿಟ್ಟು ಬಲವಂತವಾಗಿ ಹಿಂಗೆ ಎಳಿತಾನೆ. ಆವಾಗ ಅಲ್ಲಲ್ಲಿ ಇರ್ತಕ್ಕಂಥ ಬೇರುಗಳು ಕಟ್ಟಾಗಿ ಪಟ್ಟ 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 ಅಂತ ಶಬ್ದ ಮಾಡಿಕೊಂಡು ಆ ರೈತನ ಕೈಗೆ ಹೋಗುತ್ತೆ ಆ ಗಿಡ. ಅದೇ ಮರಳಲ್ಲಿರ್ತಕ್ಕಂಥ ಗಿಡ ಎಷ್ಟೇ ಬೇರುಗಳು ಎಷ್ಟು ದೂರ ಬಿಟ್ಕೊಂಡಿದ್ರು ಕೂಡ ಮರಳಲ್ಲಿದೆ ಅಂತಂದರೆ ರೈತ ಹಿಂಗೆ ಹಿಡ್ಕೊಂಡಿದ್ದ ತಕ್ಷಣ ಏನಾಗುತ್ತೆ, ಅದು ಪಸಕ್ಕಂತ ಕೈಗೆ ಬಂದ್ಬಿಡುತ್ತೆ. ಅಂದರೆ ಭಕ್ತನಿಗೂ ಸಾಮಾನ್ಯ ಜೀವಿಗಳಿಗೂ ಈ ವ್ಯತ್ಯಾಸ ಇರುತ್ತಂತೆ. ಅಂದರೆ ಭಕ್ತ ಏನು ಮಾಡಿರ್ತಾನೆ ಅಂತಂದರೆ ಮರಳಲ್ಲಿ ಗಿಡ ಇದ್ದಂಗೆ ಇರ್ತಾನಂತೆ. ಭಗವಂತ ಕರೆಯೋದೇ ಕಾಯ್ತಾ ಇರ್ತಾನೆ, ಅವನು ಹಿಡ್ಕೊಂಡ್ರೆ ಸಾಕು ಹಿಂಗೆ ಹೊರಟೋಗ್ತಾನೆ. ಇಟ್ಟಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡೀಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಈ ಬಂಧನಕಾರಿಯಾಗಿರ್ತಕ್ಕಂಥ ಜೀವಿಗಳು ಏನು ಮಾಡಿರ್ತಾರೆ, ಅಯ್ಯೋ ನನ್ನ ಮಮಕಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಬಂಗಾರ, ಆಮೇಲೆ ನಾನು ಈ ಕೆಲಸ ಮಾಡಬೇಕಾಗಿತ್ತು, ಆ ಕೆಲಸ ಮಾಡಬೇಕಾಗಿತ್ತು, ನನ್ನ ಮೊಮ್ಮಗನ ಮದುವೆ ನೋಡಬೇಕಾಗಿತ್ತು, ನನ್ನ ಮೊಮ್ಮಗಳ ಶ್ರೀಮಂತ ನೋಡಬೇಕಾಗಿತ್ತು. ಇವಾಗ ಏನು ಮಾಡ್ತಾನೆ ಅಂತಂದರೆ ಭಗವಂತ ಹಂಗೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಂತ. ಅದಕ್ಕೆ ನಮ ಆನಿರ್ಹತೆಭ್ಯೋ, ಪರಮ ಪಾಪಿಗಳನ್ನು ಹಿಂಸಿಸಿ ಕೊಲ್ತಕ್ಕಂಥ ಅವನು ಅಂತ ಹೇಳ್ಬಿಟ್ಟು ಅಂತ. ನಮ ಆಮೀವತ್ಕೇಭ್ಯ, ಇದು ಕೊನೆ ಮಂತ್ರ 9ನೇ ಅನುವಾಕ್ನಲ್ಲಿ. ನಮ ಆಮೀವತ್ಕೇಭ್ಯ, ಪಾಪಿಗಳನ್ನು ಅತ್ತಿತ್ತ ಓಡಾಡಿಸಿ ಬಸವಳೆಯುವಂತೆ ಆಗಿಸಿ ದಂಡಿಸ್ತಕ್ಕಂಥ ಅವನು ಅಂತ. ಶಿಕ್ಷೆನಲ್ಲಿ ಇದೊಂದು ವಿಧ. ಏನು ಅಂತಂದರೆ ಕೆಲವ್ರನ್ನ ಸುಮ್ಮನೆ ಕೂತ್ಕೊಳೋಕ್ಕೆ ಬಿಡಲ್ಲ. ಅವ್ನ ಕೆಲಸ ಏನು, ಯಾವಾಗಲೂ ತಿರುಗ್ತಾ ಇರೋದೇ ಕೆಲಸ. ಕೆಲವ್ರಿಗೆ ಹೇಳ್ತೀವಿ ಕಾಲಲ್ಲಿ ಏನೋ ಚಕ್ರಗಳು ಇಟ್ಕೊಂಡಿದ್ದಾರೋ ಏನೋ, ಇವರು 1-2 ನಿಮಿಷ ಕೂಡ ಎಲ್ಲೂ ಕೂತ್ಕೊಳೋದಿಲ್ಲ, ತಿರುಗ್ತಾನೆ ಇರ್ತಾನೆ ಅಂತ. ಯಾಕೆ ಹಂಗಾಗುತ್ತೆ ಅಂದರೆ ಭಗವಂತ ಹಾಕ್ತಕ್ಕಂಥ ಶಿಕ್ಷೆಗಳಲ್ಲಿ ಅದು ಒಂದಂತೆ, ಯಾವಾಗಲೂ ತಿರುಗಾಡ್ಕೊಂಡಿರು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಆಮೀವತ್ಕೇಭ್ಯ ಅಂದರೆ ಪಾಪಿಗಳನ್ನು ಅತ್ತಿತ್ತ ಓಡಾಡಿಸಿ ಬಸವಳೆಯುವಂತೆ ಮಾಡಿ ಶಿಕ್ಷಿಸ್ತಕ್ಕಂಥ ಅವನು ಪರಮೇಶ್ವರ ಅಂತ. ನೋಡಿ, ಶಿಕ್ಷೆಗಳಲ್ಲಿ ಎಷ್ಟು ವಿಧ ಹೇಳ್ತಾ ಇದ್ದಾರೆ. ನಮ್ಗೆ ಇದನ್ನೆಲ್ಲ ಕೇಳಿದ್ರೆ ಭಯ ಆಗುತ್ತೆ. ಹಾಗಾಗಿ ಯಾರೂ ಕೂಡ ತಪ್ಪು ಮಾಡಬಾರ್ದು ಅಂತಕ್ಕಂಥದ್ದು ಇದರ ಸಂದೇಶ. ಇಲ್ಲಿಗೆ 9ನೇ ಅನುವಾಕ ಅಂತಕ್ಕಂಥದ್ದು ಮುಕ್ತಾಯ ಆಗುತ್ತೆ. ಈಗ 9ನೇ ಅನುವಾಕನ್ನು ಒಂದ್ಸಲಿ ಹೇಳ್ಕೊಂಬಿಡೋಣ ಪೂರ್ತಿ, ಆಮೇಲೆ 10ನೇ ಅನುವಾಕಕ್ಕೆ ಕಾಲೆಳೆಯೋಣ. ಪೇಜ್ ನಂಬರ್ 15. ನಮ ಹಿರಣ್ಯಾಯ ಚ ಪ್ರಪಥ್ಯಾಯ ಚ ನಮಃ ಕಿಗುಂಶಿಲಾಯ ಚ ಕ್ಷಯಣಾಯ ಚ ನಮಃ ಕಪರ್ದಿನೇ ಚ ಪುಲಸ್ತಯೇ ಚ ನಮೋ ಗೋಷ್ಠ್ಯಾಯ ಚ ಗೃಹ್ಯಾಯ ಚ ನಮಸ್ತಲ್ಪ್ಯಾಯ ಚ ಗೇಹ್ಯಾಯ ಚ ನಮಃ ಕಾಟ್ಯಾಯ ಚ ಗಹ್ವರೇಷ್ಠಾಯ ಚ ನಮೋ ಹೃದಯಾಯ ಚ ನಿವೇಶ್ಪ್ಯಾಯ ಚ ನಮಃ ಪಾಗುಂಸವ್ಯಾಯ ಚ ರಜಸ್ಯಾಯ ಚ ನಮಃ ಶುಷ್ಕ್ಯಾಯ ಚ ಹರಿತ್ಯಾಯ ಚ ನಮೋ ಲೋಪ್ಯಾಯ ಚೋಲಪ್ಯಾಯ ಚ
पूर्व्याय च सूर्म्याय च नमः पर्ण्याय च पर्णशद्याय च नमो पगुरमाणाय चाभिघ्नते च नम आक्खिदते च प्रक्खिदते च नमो वः किरिकेभ्यो देवानागुं हृदयेभ्यो नमो विक्षीणकेभ्यो नमो विचिन्वत्केभ्यो नम आनिर्हतेभ्यो नम आमीवत्केभ्यः ಇದು 9ನೇ ಅನುವಾಕ. ಈಗ 10ನೇ ಅನುವಾಕನ ಒಂದ್ಸಲಿ ಹೇಳಿಕೊಂಡು ಅದನ್ನ ಮಂತ್ರಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ದ್ರಾಪೆ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾಭೇರ್ಮಾರೋ ಮೋ ಯೇಷಾಂ ಕಿಂಚನಾಮಮತ ಯಾತೆ ರುದ್ರ ಶಿವಾ तनो शिवा विश्वाह भेषजे शिवा रुद्रस्य भेषजे तयानो मृडजीवसे इमागुं रुद्राय तवसे कपर्दिने क्षयद्वीराय प्रपरामहे मतिं यथा नश्यम सद्विपदे चतुष्पदे विश्वं पुष्टं ग्रामे अस्मिन् ननातुरं मृडानो रुद्रोतनो मयस्कृते क्षयद्वीराय नमसा विधेमते यच्चञ्चयोश्च मनुरायजे पिता तदश्याम तव रुद्रप्रणीतौ मानो महान्तमुतमानो अर्भकं मान उक्षन्त उत मान उक्षितं मानो वधे पितरं मोत मातरं प्रियामानस्तनुवो रुद्ररीरिषः मानस्तोके तनये मान आयुषे मानो गोषो मानो अश्वेषु रीरिषः वीरान्मानो रुद्रभामितो वदीर् हविष्मन्तो नमसा विधेमते आरात्ते भोग्नौत पूरुषग्ने क्षयद्वीराय सुं नमस्मेते अस्तु रक्षा च नो अधि च देव ब्रूह्यधा च न शर्मयश्च विबर्हाः स्तुहि श्रुतं गर्तसदं युवानं मृगं न भीम मुपहत्नुमुग्रं मृडाचरित्रे रुद्रस्तवानो अन्यं ते अस्मन्निवपन्तु सेनाः
ಪರಿಣೋ ರುದ್ರಸ್ಯ ಏತಿರ್ವೃಣಕ್ತೋ ಪರಿತ್ವೇಷಸ್ಯ ದುರ್ಮತಿರಘಾಯೋಃ ಅವಸ್ಥಿರ ಮಗವದ್ಭ್ಯಸ್ತನುಷ್ವ ಮೀಢ್ವಸ್ತೋಕಾಯ ತನಯಾಯ ಮೃಡಯ ಮೀಡುಷ್ಟಮ ಶಿವತಮ ಶಿವೋ ನಃ ಸುಮನಾ ಭವ ಪರಮೇ ವೃಕ್ಷ ಆಯುಧಂ ನಿಧಾಯ ಕೃತ್ಯಂ ವಸಾನ ಆಚರ ಪಿನಾಕಂ ಬಿಭ್ರದಾಗಹಿ ವಿಕಿರಿತ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗಂ ಹೇತಯೋನ್ಯ ಮಸ್ಮನ್ನಿವ ಪಂತು ತಾಃ ಸಹಸ್ರಾಣಿ ಸಹಸ್ರಧಾ ಬಾಹುವೋಸ್ತವ ಹೇತಯಃ ತಾಸಾಮೀಶಾನೋ ಭಗವಃ ಪರಾಚೀನ ಮುಖಾಕೃತಿ. ಇದು 10ನೇ ಅನುವಾಕು. ಇದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಅನುವಾಕು ಮತ್ತು ಕಠಿಣವಾಗಿರ್ತಕ್ಕಂಥ ಪದಗಳಿರ್ತಕ್ಕಂಥ ಅನುವಾಕು. ಈಗ ಇದರಲ್ಲಿರ್ತಕ್ಕಂಥ ಮಂತ್ರದ ಒಂದೊಂದೇ ಅರ್ಥವನ್ನು ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ದ್ರಾಪೆ, ಕುತ್ಸಿತ ಗತಿಗಳಿಗೆ ಜೀವರನ್ನು ಎಳೆದೊಯ್ಯುವವನು, ಡ್ರಾಪ್ ಅಂತ ನಾವು ಇಂಗ್ಲೀಷ್ನಲ್ಲಿ ಡ್ರಾಪ್ ಅಂತ ಹೇಳ್ತೀವಲ್ಲ, ಅದನ್ನು ಸಂಸ್ಕೃತದಲ್ಲಿ ದ್ರಾಪೆ ಅಂತ. ನಾವು 16ನೇ ಅಧ್ಯಾಯನ ತೆಗೆದು ನೋಡಿದ್ರೆ ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಏನು, ತಾನಹಂ ದುಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಜಸ್ರ ಮಶುಭಾನ್ ಆಸುರೀ ಶ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತಥೋ ಯಾಂತ್ಯಧಮಾಂ ಗತಿಂ ಅಂತ ಹೇಳ್ಬಿಟ್ಟು ಅಂತ. ಈ ನರಾಧಮರಿದಾರಲ್ಲ, ಆಸುರಿ ಗುಣದವರಾಗಿರ್ತಕ್ಕಂಥ ಈ ನರಾಧಮರು, ಇವರನ್ನು ಎಲೆ ಅರ್ಜುನ ನಾನು ಮತ್ತೆ ಮತ್ತೆ ಕ್ಷಿಪಾಮಿ ಅಂದರೆ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಎಲ್ಲಿಗೆ, ಆಸುರಿ ಯೋನಿಗಳಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ನಮ್ಮ ಜನ್ಮ ಇದೇ ಸಂಸಾರದಲ್ಲಿ ಇದೇ ತಂದೆ ತಾಯಿಗಳಿಗೆ ಇಂಥದ್ದೇ ಒಂದು ಕುಟುಂಬದಲ್ಲಿ ಯಾಕಾಗಿದೆ ಅಂತಂದರೆ ಅದಕ್ಕೆಲ್ಲ ಕೂಡ ನಮ್ಮ ಪೂರ್ವಾರ್ಜಿತ ಪುಣ್ಯದ ಫಲ. ಸುಮ್ಮನೆ ಆಗಿಲ್ಲ. ಇಲ್ಲೆಲ್ಲ ಕೂಡ ನಾವೆಲ್ಲ ಯಾಕೆ ಸೇರಿದ್ದೀವಿ, ಭಗವಂತನ ಕುರಿತಾಗಿ ಯಾಕೆ ಚರ್ಚೆ ಮಾಡ್ಕೊತಾ ಇದ್ದೀವಿ ಅಂದರೆ ಇದೂ ಕೂಡ ಪೂರ್ವಾರ್ಜಿತವಾಗಿರತಕ್ಕಂಥ ಪುಣ್ಯದ ಫಲ. ಸುಮ್ಮನೆ ಸಿಗ್ತಾ ಇರ್ತಕ್ಕಂಥದ್ದಲ್ಲ. ಕೆಲವರು ಅಸುರಿ ಸಂಪತ್ತಿನಿಂದ ಹುಟ್ಟಿರ್ತಕ್ಕಂಥವ್ರು ಇರ್ತಾರೆ ನೋಡಿ. ಎಷ್ಟೋ ಜನಗಳ ಮನೆಗಳಲ್ಲಿ ಅವ್ರಿಗೆ ಹೆರಿಡಿಟಿ, ಶಾರ್ಟ್ ಟೆಂಪರ್ ಬಂದ್ಬಿಟ್ಟಿರುತ್ತೆ. ಕೂಗಾಡ್ತಾ ಇರ್ತಾರೆ. ಪ್ರತಿದಿನ ಅವ್ರ ಮನೆಯಲ್ಲಿ ಜಗಳಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಲ್ಲಲಾಡನಿ ಇಂಟ ಗೋಮಾತ ವೆಂಟ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಎಲ್ಲಿರ್ತಾಳೆ ಅಂತಂದರೆ ಕಲ್ಲಲಾಡನಿ ಎಂಟ ಅಂತ. ಯಾರ ಮನೆಯಲ್ಲಿ ಜಗಳಗಳನ್ನು ಆಡೋದಿಲ್ವೋ, ಸುಳ್ಳು ಹೇಳೋದಿಲ್ವೋ, ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ತಿಷ್ಟೆ ಹಾಕ್ಕೊಂಡು ಕೂತ್ಕೊಂಡಿರ್ತಾಳಂತ. ಕೆಲವ್ರ ಮನೆಯಲ್ಲಿ ಜಗಳವೇ ಜಗಳ, ಪ್ರತಿನಿತ್ಯ ಸುಪ್ರಭಾತ ಜಗಳ, ಮಧ್ಯಾಹ್ನ ಜಗಳ, ಸಣ್ಣದಕ್ಕೂ ಜಗಳ. ಎಷ್ಟೋ ನಾವು ಪೇಪರ್ಗಳನ್ನ ನೋಡ್ತಾ ಇರ್ತೀವಿ, ಸಾರಿಗೆ ಅದೇನೋ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಡಿಮೆ ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನಗಳ ಮನೆಯಲ್ಲಿ ಜಗಳಗಳು ಮಾಡ್ಕೊತಾ ಇರ್ತಾರೆ. ಹಾಗಾಗಿ ಇವರೆಲ್ಲ ಅಸುರಿ ಯೋನಿಗಳಿಂದ ಹುಟ್ಟಿರ್ತಕ್ಕಂಥವ್ರು. ಮತ್ತು ಲೆಕ್ಕಾಚಾರದ ಮನೆಯವರು. ನಾನು ಕೆಲವ್ರ ಮನೆಯಲ್ಲಿ ನೋಡಿದ್ದೀನಿ, ಸ್ವಾಮಿ ನಮ್ಮ ಮನೆಗೆ ಒಂಚೂರು ತಿಂಡಿ ತೊಗೋಬೋದಾಗಿತ್ತು, ಅಯ್ಯೋ ನೀವು ನಮ್ಮಂಥ ಅವ್ರ ಮನೆಯಲ್ಲಿ ಏನಕ್ಕೆ ತೊಗೊತೀರ ಬಿಡಿ ಅಂತ. ಇದು ವಿಚಿತ್ರ ಅನ್ಸುತ್ತೆ. ಅಲ್ಲಿಗೆ ತಿನ್ನು ಅಂತ ಹೇಳ್ತಾ ಇದ್ದಾರಾ, ಎದ್ದೋಗು ಅಂತ ಹೇಳ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಅಂತ. ನಾವು ಸುಮಾರು ಜನದ ಮನೆಗಳನ್ನ ನೋಡಿರ್ತೀವಿ. ಅಂದರೆ ತಿನ್ನು ಅಂತ ಹೇಳ್ತಕ್ಕಂಥವ್ರು, ಸಿನ್ಸಿಯರ್ ಆಗಿ ಹೇಳ್ತಕ್ಕಂಥವ್ರು ತಂದೆ ಕೊಟ್ಬಿಡ್ತಾರೆ, ಸ್ವಾಮಿ ತಿನ್ನಿ, ಇಲ್ಲ ಅಷ್ಟಲ್ದೇ ಇಷ್ಟ ಆದರೂ ತಗೊಳ್ಳಿ ಅಂತ ಹೇಳ್ತಾರೆ. ಕೆಲವ್ರ ಮನೆಯಲ್ಲಿ ಹಂಗಂತಾರೆ. ಕೆಲವ್ರ ಮನೆಯಲ್ಲಿ ಏನು ಅಂತಂದರೆ, ಸ್ವಾಮಿ ನೀವು ನಮ್ಮಂಥವ್ರ ಮನೆಯಲ್ಲಿ ಏನಕ್ಕೆ ತಿಂತೀರ ಬಿಡಿ, ಅಯ್ಯೋ ನೀವು ಏನಕ್ಕೆ ತಿಂತೀರ ಬಿಡಿ. ಇಲ್ಲ ಸ್ವಾಮಿ ಬಡಿಸಿ ಅಂತ ಏನೋ ಹೇಳಿದ್ರೆ ಅವ್ರು ಈ ಅನ್ನದ ಕೈ ಇರುತ್ತಲ್ಲ, ಹೀಗೆ ಹಾಕಲ್ಲ, ಅನ್ನದೊಳಗಡೆಗೆ ಹಿಂಗೆ ಹಾಕ್ತಾರೆ. ಈ ಬ್ರೆಡ್ ಸ್ಲೇಸ್ಗಳು ಕಟ್ ಮಾಡ್ತಾರೆ ನೋಡಿ, ಹಾಕಿ ಕಟ್ ಮಾಡ್ತಾರೆ. ವಿಚಿತ್ರ ಅನ್ಸುತ್ತೆ ಅವ್ರ ಮನೆಗಳಿಗೆ ಹೋದಾಗ, ಈ ಥರ ಎಲ್ಲ ನಡೆಯುತ್ತಾ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ತೃಪ್ತಿಯಾಗಿ ಬಡಿಸೋದಕ್ಕೂ ಅವ್ರ ಕೈ ಬರೋದಿಲ್ಲ. ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಂದು ಮಾತು ಹೇಳೋರು, ಬಾವಾ ನೀವು ಹಿಂದಿನೂರಿನಲ್ಲಿ ಬಂದಿರ್ತೀರಾ, ಅಲ್ಲ ತಿನ್ಕೊಂಡೇ ಬಂದಿರ್ತೀರಾ, ಮುಂದಿನವ್ರನ್ನಲ್ಲಿ ತಿಂತೀರಾ. ಪಾಪ ಇವಾಗ ಆ ತಂಗಳನ್ನ ನಾನು ನಿಮ್ಗೆ ಹಾಕೋದಕ್ಕಾಗೋದಿಲ್ಲ,
ಅನ್ನ ಆರೋವರೆಗೂ ನೀವು ಇರೋಕ್ಕಾಗೋದಿಲ್ಲ, ಬಸ್ ಹೊರಟೋಗುತ್ತೆ. ಹಾಗಾಗಿ ಮುಂದಿನ ಊರಿನಲ್ಲಾದರೂ ಹೊಟ್ಟೆ ತುಂಬ ತಿಂತೀನಿ ಅಂತ ಹೇಳ್ಬಿಟ್ಟು ಕೈನಲ್ಲಿ ಕೈ ಹಾಕಿ ಭಾಷೆ ಮಾಡು ಬಾವಾ ಅಂತ ಕೇಳ್ಕೊತಾರೆ. ನಾವು ಇದನ್ನೆಲ್ಲ ಕೇಳಿದ್ ನಮ್ಗೆ ಚಿಕ್ಕ ವಯಸ್ಸಿನಲ್ಲಿ ಹೇಳೋರು, ಚಿಕ್ಕ ಹುಡುಗರಾಗಿದ್ದಾಗ ತಮಾಷೆ ಮಾಡೋರು, ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೇನು ಹಿಂದಿನ ಊರಿನಲ್ಲಿ ತಿಂದೇ ಬಂದಿರ್ತೀರಾ ಅಂದ್ರೆ ಪಾಪ ನೀವು ಇಲ್ಲೇನಕ್ಕೆ ತಿಂತೀರಾ? ನಮ್ಮ ಮನೆಯಲ್ಲಿ ತಂಗಳನ್ನ ನಿಂಗೆ ಇಡೋಕ್ಕಾಗೋದಿಲ್ಲ, ಬಿಸಿಯನ್ನ ಮಾಡೋಣ ಅಂದರೆ ಅಲ್ಲಿವರೆಗೂ ಪಾಪ ಬಸ್ ಹೊರಟೋಗುತ್ತೆ, ನೀನು ಇರೋದಕ್ಕಾಗೋದಿಲ್ಲ. ನೀವು ಮುಂದಿನವ್ರನ್ನೆಲ್ಲ ಇವು ಭಾಷೆ ಮಾಡೋದೇನು? ಈ ಕೆಲವ್ರು ಹೇಳ್ತಾರೆ ಹೋಟ್ಲಿಗೆ ಹೋಗ್ಬಿಟ್ಟು ನನ್ನ ಹೆಸರು ಹೇಳಿ ಊಟ ಮಾಡ್ಕೊಂಬನ್ನಿ ಅಂತ. ನಿಮ್ಮ ಹೆಸರು ಹೇಳೋರು ಊಟ ಹಾಕ್ತಾರ ಅಂತಂದ್ರೆ ಅಲ್ಲ ನೀವು ದುಡ್ಡು ಕೊಡಬೇಕಾಗತ್ತೆ. ದುಡ್ಡು ಕೊಟ್ಟು ಅಲ್ಲ ಅದೊಂಥರ. ಇದೇನು ಅಂತಂದ್ರೆ ಏನು ಈ ಅಲ್ಲಿ ದುಡ್ಡು ಕೊಟ್ಟು ಊಟ ಮಾಡ್ಕೊಂಡ್ ಬರೋದಕ್ಕೆ ಈತನ ಹೆಸರು ಹೇಳ್ಬೇಕಾ ಅಂದ್ರೆ ಇಂಥ ವಿಚಿತ್ರ ಜನಗಳಿರ್ತಾರೆ. ಇವ್ರನ್ನೆಲ್ಲ ಏನು ಅಂದ್ರೆ ಆಸುರಿ ಜನಗಳು, ಲೆಕ್ಕಾಚಾರದ ಜನಗಳು. ಲೆಕ್ಕಾಚಾರ, ಸಿಕ್ಕಾಪಟ್ಟೆ ಲೆಕ್ಕಾಚಾರ. ಹೆಂಡತಿ ತಿನ್ನೋದಕ್ಕೆ ಲೆಕ್ಕಾಚಾರ, ಮಗ ತಿನ್ನೋದಕ್ಕೆ ಲೆಕ್ಕಾಚಾರ, ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಲೆಕ್ಕಾಚಾರ. ಹೀಗೆ ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥ ಜನಗಳು ಸಾಕಷ್ಟು ಜನ ಇದ್ದಾರೆ. ನಮ್ಮ ಪರಿಚಯಸ್ಥರೊಬ್ಬರು ಮನೆಯಲ್ಲಿ ಏನಾಯಿತು ಅಂತಂದರೆ ಮದುವೆ ಆಯಿತು. ಮದುವೆ ಆಗಿ ಹೆಂಡತಿ ಪಾಪ ಅಂದರೆ ಸೊಸೆ ಮಗನ ಹೆಂಡತಿ ಹೊಸದಾಗಿ ಕುಟುಂಬಕ್ಕೆ ಬಂದಳು. ಬರೋ ಅಷ್ಟೊತ್ತಿಗೆ ತಂದೆ ಏನು ಮಾಡ್ದ, ಲೆಕ್ಕಾಚಾರ ಹಾಕೋಕೆ ಶುರು ಮಾಡ್ದ. ಇಷ್ಟು ಅಕ್ಕಿ ಖರ್ಚಾಗ್ತಾ ಇತ್ತು, ಇಷ್ಟು ಬೇಳೆ ಖರ್ಚಾಗ್ತಾ ಇತ್ತು, ಇಷ್ಟು ತರಕಾರಿ ಇಂಥದ್ದೆಲ್ಲ ಖರ್ಚಾಗ್ತಾ ಇತ್ತು. ಸೊಸೆ ಬಂದಾಗಲಿಂದ ಲೆಕ್ಕಾಚಾರ ಜಾಸ್ತಿ ಆಗೋಯ್ತು ಅಂತ. ಯಾಕೆಂದರೆ ಸೊಸೆ ಬಂದಮೇಲೆ ಸೊಸೆ ಅಪ್ಪ ಅಮ್ಮ ಅಥವಾ ಅವನ ಅಣ್ಣ ಯಾವನೋ ಬಂದು ಹೋಗ್ತಾ ಇರ್ತಾನೆ. ಪಾಪ ಬಂದಾಗ ಏನು ಸುಮ್ಮನೆ ಕಳಿಸ್ತಾಳ, ಸೊಸೆ ಕಳಿಸಲ್ಲ. ಪಾಪ ಏನೋ ನಮ್ಮ ತವ್ರ ಮನೆಯವ್ರು ಬಂದಿದ್ದಾರೆ ಅಂತ ಏನೋ ಒಂದಿಷ್ಟ ಅದು ಲೆಕ್ಕಾಚಾರ. ತಿಂತಾ ಇದ್ದಾರೆ, ನೀವು ಸೊಸೆ ಬಂದಾಗಲಿಂದ ಲೆಕ್ಕಾಚಾರ ಜಾಸ್ತಿ ಆಗೋಯ್ತು ಅಂದರು. ಈ ಥರ ಮನೆಗಳನ್ನು ಮುರ್ಕೊಳ್ತಕ್ಕಂಥವ್ರು ಇದ್ದಾರೆ, ಎಷ್ಟೋ ದೊಡ್ಡ ಅದನ್ನು ಕ್ರೈಮ್ ಅಂತಕ್ಕಂಥವ್ರು. ಹಂಗಾಗಿ ತಿನ್ನೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥ ಜಿಪುಣರು ಇವೆಲ್ಲ ಕೂಡ. ಯಾಕೆಂದರೆ ತ್ರಿವಿಧ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತದಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಭಗವಂತ ಆರ್ಡರ್ ಮಾಡಿದ್ದಾನೆ ಭಗವದ್ಗೀತೆಯಲ್ಲಿ. ಅಂದರೆ ನಮಗೆ ಆಜ್ಞೆ ಕೊಟ್ಟಿದ್ದಾನೆ. ಏನು, ನರಕಕ್ಕೆ 3 ಮೈನ್ ಡೋರ್ಸ್ ಇದೆಯಂತೆ. ಮೈನ್ ಡೋರ್ ಇದು ಸಬ್ವೇ ಅಲ್ಲ, ಯಾವುದು ಗೇಟ್ ವೇ ಅಲ್ಲ, ಮೈನ್ ಡೋರ್ ಇದೆಯಂತೆ. ಯಾವುದು ಅಂತಂದರೆ ಕಾಮ, ಕ್ರೋಧ, ಲೋಭ. ಕಾಮ ಅಂತಂದರೆ ಸಂಸ್ಕೃತದಲ್ಲಿ ಆಸೆ ಅಂತ. ಯಾರಿಗೆ ಹೆಚ್ಚು ದುರಾಸೆ ಇದೆಯೋ ಅವ್ರ ನರಕಕ್ಕೆ ಡೈರೆಕ್ಟ್ ಎಂಟ್ರಿ, ವಿತೌಟ್ ಪಾಸ್. ಬಾ ನಿನಗೆ ಅಲ್ಲಿಗೆ ನಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರಂತೆ. ಕ್ರೋಧ, ಕೆಲವ್ರೇನು ಅಂತಂದ್ರೆ ಏನು ಸಿಡುಕ್ತಾ ಇರತಕ್ಕಂಥದ್ದೇ ಕೆಲಸ, ಏನು ಬೆಂಕಿ ಥರ ಉರಿತಾ ಇರ್ತಾರೆ ಅಂತ ಒಂದು ಕ್ರೋಧದ ಜೀವನನ ನಡೆಸ್ತಾ ಇರ್ತಕ್ಕಂಥವ್ರು. ಅವ್ರಿಗೂ ಅಷ್ಟೇ ಡೈರೆಕ್ಟ್ ಎಂಟ್ರಿ. ಎಕ್ಸ್ಪ್ರೆಸ್ ಶತಾಬ್ದಿ ಎಕ್ಸ್ಪ್ರೆಸ್ನಲ್ಲಿ ಹೋದಂಗೆ ಹೋಗ್ಬಿಡ್ತಾರೆ ಅವರು. ಇನ್ನು 3ನೇ ಅವ್ರು ಇದ್ದಾರೆ. ಇನ್ನೊಂದಿದೆ 3ನೇದೇನು ಅಂದರೆ ಲೋಭ. ಲೋಭ ಅಂದರೆ ಜಿಪುಣತನ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಯಾರು ಹೆಚ್ಚು ಕೈ ಹಿಡಿತನ ಮಾಡ್ತಾರೆ, ಜಿಪುಣತನ ಮಾಡ್ತಾರೆ, ಅವರು ಹೋಗ್ತಾರೆ. ನೋಡಿ, ದುಂದುಕೋರ್ತನೂ ಒಳ್ಳೆಯದಲ್ಲ. ದುಂದುಕೋರ್ತನ ದೇಶದ್ರೋಹ. ಅದು ಹೆಚ್ಚು ದುಂದುಕೋರ್ತನ ಮಾಡ್ತಕ್ಕಂಥದ್ದು ಈ ಕೆಲವರು ಶೋ ಅಪ್. ನನ್ನ ಹತ್ರ ಕಾರಿದೆ, ನನ್ನ ಹತ್ರ ಒಳ್ಳೆ ಬಟ್ಟೆಗಳಿವೆ ಅಂತ ಹೇಳ್ಬಿಟ್ಟು ಅಂತ. ಇತ್ಲ ಕಡೆ ಏನು EMI ಅಲ್ಲಿ ಎಲ್ಲ ತೊಗೊತಾ ಇರೋದು, ಏನು ಲೋನ್ ಮಾಡಿ ಎಲ್ಲ ಬಡ್ಡಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಸಾಲಗಳು ಮಾಡಿ ಸುತ್ತೂರ ಸಾಲ ತುಳಿನಲ್ಲಿ ಸಿಕ್ಕಾಕ್ಕೊಂಡು ಎಲ್ಲ ತೊಗೊತಾ ಇರೋದು. ನಮ್ಮ ಮನೆಯಲ್ಲಿ ಸೋಫಾ ಇದೆ, ನಮ್ಮ ಮನೆಯಲ್ಲಿ ಇದಿದೆ, ವೆಹಿಕಲ್ ಇದೆ, ಅದಿದೆ, ಇದಿದೆ, ಶೋ ಅಪ್ ಮಾಡೋದಕ್ಕೆ ಹೋಗ್ತಾರೆ. ಹಂಗೆ ಮಾಡಿ ದುಂದುಕೋರ್ತನ ಮಾಡ್ಕೊಳ್ತಕ್ಕಂಥದ್ದು, ನಾಳೆಯ ಜೀವನಕ್ಕೆ ದುಡ್ಡು ಇಟ್ಕೊಂಡೇ ಇರ್ತಕ್ಕಂಥದ್ದು ದೇಶದ್ರೋಹ. ಹಂಗಂತ ಹೇಳ್ಬಿಟ್ಟು ಕೈ ಹಿಡಿತ ಮಾಡ್ತಕ್ಕಂಥದ್ದು ದೈವದ್ರೋಹ. ಯಾಕೆಂದರೆ ಎಲ್ಲಿ ಕೊಡಬೇಕೋ ಎಲ್ಲಿ ಬಿಡಬೇಕೋ ತಿಳ್ಕೊಂಡಿರಬೇಕು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇಳಿ. ಏನು ಅಂತಂದರೆ, ಒಬ್ಬ ಬ್ರಾಹ್ಮಣ ಇದ್ದಂತೆ. ಆ ಬ್ರಾಹ್ಮಣನಿಗೆ ಒಬ್ಬ ಮಗಳಿದ್ದಂತೆ. ಈ ಮಗಳಿಗೆ ಮದುವೆ ಮಾಡಬೇಕಾಗಿ ಬಂತಂತೆ. ಯಾರಾದರೂ ಡೊನೇಟರ್, ಪಾಪ ಯಾರಾದರೂ ಧರ್ಮಾತ್ಮರು ಈ ಊರಲ್ಲಿ ಯಾರನ್ನ ಇರ್ತಕ್ಕಂಥವ್ರು ಇದ್ದಾರಾ, ಯಾರನ್ನ ನನ್ನ ಮಗಳ ಮದುವೆಗೆ ಹೆಲ್ಪ್ ಮಾಡೋರು ಇದ್ದಾರಾ ಅಂತ ಕೇಳ್ಕೊತಾ ಇದ್ದಂತೆ. ಕೇಳ್ಕೊತಾ ಇದ್ದರೆ ಯಾರೋ ಹೇಳಿದ್ರಂತೆ, ಪಕ್ಕದಲ್ಲೇ ಒಂದು ಊರಿದೆ, ಆ ಊರಿನಲ್ಲಿ ಒಬ್ಬರು ಶಾನ್ಭೋಗರಿದ್ದಾರೆ. ಆ ಶಾನ್ಭೋಗರು ಬಂದವ್ರಿಗೆಲ್ಲ ಈ ಥರದ್ದು ಹೆಲ್ಪ್ಗಳನ್ನೆಲ್ಲ ಮಾಡ್ತಾರೆ, ನೀವು ಹೋಗಿ ಅಲ್ಲಿ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಶಾನ್ಭೋಗ್ರ ಮನೆಗೆ ಅವರು ಬಂದ್ರಂತೆ. ಯಾರೋ ಬ್ರಾಹ್ಮಣ, ಮಗಳ ಮದುವೆ ಮಾಡಬೇಕು, ನಮ್ಗೆ ಏನನ್ನ ಹೆಲ್ಪ್ ಮಾಡಿ ಅಂತ ಕೇಳೋದಕ್ಕೆ ಅಂತ. ಇನ್ನು ಶಾನ್ಭೋಗ್ರ ಮನೆ ಮೊದಲನೇ ಮೆಟ್ಲ ಹತ್ರಕ್ಕೆ ಬರ್ತಾ ಇದ್ದಾರಂತೆ. ಶಾನ್ಭೋಗ್ರು ಹೆಂಡತಿ ಜೋರಾಗಿ ಕಿತ್ತಾಡ್ತಾ ಇದ್ದಾರಂತೆ. ಕಾರಣ ಏನಪ್ಪ ಅಂತಂದರೆ, ಈ ಥರದ ದೀಪ, ಅವಾಗೆಲ್ಲ ಲೈಟುಗಳಿರಲಿಲ್ಲ, ಈ ಥರದ ದೀಪಗಳು ಅವಾಗ. ದೀಪದ ಬತ್ತಿ ಮುಂದೆ ಮಾಡಿಬಿಟ್ಟಿದೀಯಾ, ಎಣ್ಣೆ ಜಾಸ್ತಿ ಖರ್ಚಾಗೋಯ್ತು ಅಂತೇಳ್ಬಿಟ್ಟು ಶಾನ್ಭೋಗರು ಚೆನ್ನಾಗಿ ಬೈತಾ ಇದ್ದಾರಂತೆ. ಯಾರನ್ನ? ಶಾನ್ಭೋಗರು ಹೆಂಡ್ತಿನ. ಎಂಥ ಕೆಲಸ ಮಾಡಿಬಿಟ್ಟಿದ್ಯಾ, ಎಣ್ಣೆ ಎಲ್ಲ ಖರ್ಚಾಗೋಗ್ಬಿಟ್ಟಿದೆ, ನೀನು ಯಾಕೆ ದೀಪನ ಮುಂದೆ ಮಾಡಿದೆ, ಚಿಕ್ಕದಾಗಿ ಇಡಬೇಕಾಗಿತ್ತು, ಚಿಕ್ಕದಾಗಿ ಉರಿಯೋ ಥರ ಅಂತ ಬೈತಾ ಇದ್ರು. ಈ ಬ್ರಾಹ್ಮಣ ನೋಡಿದಂತೆ, ಎಂಥ ಅವ್ರ ಮನೆಗೆ ಕಳಿಸ್ಬಿಟ್ರು ನನ್ನ ಮಗಳ ಮದುವೆಗೆ ದುಡ್ಡಿಸ್ಕೊಂಬ ಅಂತೇಳ್ಬಿಟ್ಟು ನನಗೆ ಅವಮಾನ ಮಾಡಬೇಕು ಅಂತಲೇ ಈ ಥರದ ಕೆಲಸ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವ್ರ ಹತ್ರ ನಮಗೇನು ಸಹಾಯ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಡ್ತಾ ಇದ್ದಂತೆ.
ಸುಮಾರು ದೂರ ಬಂದಮೇಲೆ ಯಾರೋ ಸಿಕ್ಕಿದ್ರಂತೆ, ಅಂದರೆ ಈ ಹೇಳಿದ್ರಲ್ಲ ಇಂಥ ಮನೆಗೆ ಹೋಗು ಅಂತ ಹೇಳಿದ್ರಲ್ಲ, ಅವ್ರು ಸಿಕ್ಕಿದ್ರಂತೆ. ಸ್ವಾಮಿ ಹೋಗಿದ್ರಾ, ಶಾನ್ಭೋಗ್ರು ದುಡ್ಡು ಕೊಟ್ರಾ ಅಂತ ಕೇಳಿದ್ರಂತೆ. ಏನು ದುಡ್ಡು ಕೊಡೋದು, ದೀಪದ ಬತ್ತಿ ಮುಂದೆ ಮಾಡಿದ್ಯಾ, ಎಣ್ಣೆ ಖರ್ಚಾಗೋಯ್ತು ಅಂತ ಹೇಳ್ಬಿಟ್ಟು ಗಂಡ ಹೆಂಡ್ತಿ ಓ ಅಂತ ಹೊಡೆದಾಡ್ಕೊತಾ ಇದ್ದಾರೆ. ಅವರು ನನ್ನ ಮಗಳ ಮದುವೆಗೆ ಏನನ್ನ ಸಹಾಯ ಮಾಡ್ತಾರಾ, ಹಂಗಾಗಿ ಅವ್ರು ಮಾಡೋದಿಲ್ಲ ಅಂತ ಹೇಳಿದ್ನು. ಇಲ್ಲ ಸ್ವಾಮಿ, ನೀವು ಪರ್ಪಾಟ್ ಬಿದ್ದಿದ್ದೀರಾ, ಅವ್ರು ಮಹಾ ಧರ್ಮಾತ್ಮರು, ದಯವಿಟ್ಟು ನೀವು ಅವ್ರನ್ನ ಅಪಾರ್ಥ ಮಾಡ್ಕೋಬೇಡಿ, ಇನ್ನೊಂದ್ಸಲಿ ಹೋಗಿ ಅವ್ರ ಮನೆ ಹತ್ರಕ್ಕೆ ಹೋಗಿ ನೀವು ಕೇಳಿ, ಖಂಡಿತ ಅವ್ರು ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಂತೆ. ಈತನಿಗೆ ಅನ್ನಿಸ್ತಂತೆ, ಏನಪ್ಪ ಅವ್ರನ್ನ ಪರಿಸ್ಥಿತಿ ನೋಡಿದ್ರೆ ಮನೆ ಪರಿಸ್ಥಿತಿ ಹೀಗಿದೆ, ಇವ್ರು ಏನು ಸಹಾಯ ಮಾಡ್ತಾರೆ ಅಂತ, ಏನೋ ಇವ್ರ ಮೇಲೆ ನಂಬಿಕೆ ಇಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು 2ನೇ ಸಲ ಹೋದ್ರಂತೆ. ಸರಿ, ಎಲ್ಲ ಕಚ್ಚಾಡಿ ಗಂಡ ಹೆಂಡ್ತಿ ತಣ್ಣಗಾಗಿದ್ರಂತೆ ಮನೆಯಲ್ಲಿ. ಇವರು ಹೋದ್ರಂತೆ, ಸ್ವಾಮಿ ಸ್ವಾಮಿ ಅಂದ್ರಂತೆ. ಯಾರದು ಒಳಗೆ ಬನ್ನಿ ಅಂತ ಹೇಳಿದ್ರಂತೆ ಶಾನ್ಭೋಗ್ರು. ಒಳಗೆ ಹೋದ್ರಂತೆ. ಯಾರು ನೀವು? ಸ್ವಾಮಿ, ಪಕ್ಕದ ಊರಿನಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ, ಬಡ ಬ್ರಾಹ್ಮಣ, ನಾನು ಮಗಳು ಮದುವೆ ಮಾಡಬೇಕಾಗಿತ್ತು, ಹಾಗಾಗಿ ಸಹಾಯ ಯಾಚಿಸಿ ಬಂದಿದ್ದೀನಿ ಅಂತೇಳಿ. ಕೂತ್ಕೊಳ್ಳಿ ಅಂತಂದ್ರಂತೆ. ಹಾಲು ಎತ್ಕೊಂಬಾರೆ ಅಂತ ದೊಡ್ಡ ಗ್ಲಾಸಲ್ಲಿ ಹಾಲು ತಂದು ಕೊಟ್ರಂತೆ ಬ್ರಾಹ್ಮಣನಿಗೆ. ಇವ್ನಿಗೆ ಆಶ್ಚರ್ಯನೂ ಆಶ್ಚರ್ಯ. ದೀಪದ ಬತ್ತಿ ಮುಂದೆ ಆಗೋಗಿದೆ, ಎಣ್ಣೆ ಖರ್ಚಾಗಿದೆ ಅಂತ ಜಗಳ ಆಡ್ತಿದ್ದ ಗಂಡ ಹೆಂಡ್ತಿ, ಇದೇನು ಒಂದ್ಸಲ ಇದ್ದಕ್ಕಿದ್ದಂಗೆ ದೋಸೆ ತಿಪ್ಪ ಹಾಕಿದಂಗೆ ಟರ್ನ್ ಆಗೋಯ್ತಲ್ಲ ಇದು ಅಂತ ಹೇಳ್ಬಿಟ್ಟು ಅಂತ ಕುಡಿಯೋಕೆ ಹೊಟ್ಟೆ ತುಂಬ ಹಾಲು ಕೊಟ್ರಂತೆ. ಗುರುಗಳೇ, ನೀವೇನು ಊಟ ಮಾಡಿದ್ದೀರಾ, ತಿಂಡಿ ತಿಂದಿದ್ದೀರಾ, ಪಾಪ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದೀರಾ, ನಮ್ಮ ಮನೆಯಲ್ಲಿ ವ್ಯವಸ್ಥೆ ಮಾಡ್ತೀವಿ, ಹೊಟ್ಟೆ ತುಂಬ ಊಟ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಬಿಸಿ ಬಿಸಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿ ಹೊಟ್ಟೆ ತುಂಬ ಊಟ ಹಾಕಿದ್ರಂತೆ. ಸೈಗೆ ಮಾಡೋದಂತೆ, ಹೋಗಿ ಎತ್ಕೊಂಬ ಅವ್ರು ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಹೆಂಡ್ತಿ ಒಳಗಡೆ ಹೋಗ್ಬಿಟ್ಟು ಒಂದು ಅವಾಗೆಲ್ಲ ಇದಿರ್ತಾನೆ ಚೀಲಗಳಲ್ಲಿ ಕಾಯಿನಗಳು ಹಾಕಿರೋರು ತೊಗೊಂಡು ಬಂದು ಕೊಟ್ರಂತೆ ಗಂಡನ ಕೈನಲ್ಲಿ. ಗಂಡ ತೆಗೆದು ಅದನ್ನು ನಮಸ್ಕಾರ ಪೂರ್ವಕವಾಗಿ ಬ್ರಾಹ್ಮಣನಿಗೆ ಕೊಟ್ಟನಂತೆ. ಬ್ರಾಹ್ಮಣನ ಕೊಟ್ಟರೆ ಬ್ರಾಹ್ಮಣ ತೆಗೆದು ನೋಡ್ತಾನಂತೆ, ಅದರೊಳಗೆ 1000 ಚಿನ್ನದ ವರಹಗಳಿದೆಯಂತೆ. ಇದನ್ಗೆ ಗಿಚ್ಕೊಂಡು ನೋಡ್ಕೊಂಡಂತೆ, ಇದು ನಿಜಾನ ಸುಳ್ಳ ಅಂತ ಹೇಳ್ಬಿಟ್ಟು. ಇಷ್ಟೊತ್ತೂ ಬತ್ತಿ ಮುಂದೆ ಆಗಿದೆ, ಎಣ್ಣೆ ಖರ್ಚಾಗೋಗಿದೆ ಅಂತ ಜಗಳ ಆಡ್ತಾ ಇದ್ದಿದ್ದು ಗಂಡ ಹೆಂಡ್ತಿ ಕೇಳಿದ ತಕ್ಷಣ ಊಟ ಹಾಕಿ ಮರ್ಯಾದೆ ಮಾಡಿ 1000 ಕಾಯಿನುಗಳನ್ನು ಕೊಟ್ಬಿಟ್ರಲ್ಲ, ಇವ್ರು ಎಂಥ ಪುಣ್ಯಾತ್ಮರು ಇರಬೇಕು ಅಂತ. ಆತ ಧೈರ್ಯ ಮಾಡಿ ಕೇಳದಂತೆ, ಸ್ವಾಮಿ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲಿಗೆ ಬಂದಿದ್ದೆ ನಿಮ್ಮ ಮನೆ ಹತ್ರಕ್ಕೆ, ನೀವಿಬ್ಬರು ಕೂಡ ಜೋರು ಗಲಾಟೆಗಳು ಮಾಡ್ಕೊತಾ ಇದ್ರಿ, ಎಣ್ಣೆ ಖರ್ಚಾಗೋಗಿದೆ ಅಂತ ಹೇಳ್ಬಿಟ್ಟು ಅಂತ. ಆದರೆ ನಾನು ಕೇಳಿದ ತಕ್ಷಣ ಇಷ್ಟು ಧಾರಾಳವಾಗಿ ಎತ್ಕೊಟ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಆತ ಹೇಳದಂತೆ, ದುಂದುಕೋರ್ತನ ದೇಶದ್ರೋಹ, ದುಂದುಕೋರ್ತನ ಮಾಡಬಾರ್ದು ಇದೇ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಖರ್ಚು. ಯಾಕಂದ್ರೆ ಸಂಪನ್ಮೂಲ, ಅದು ಸಂಪನ್ಮೂಲನ ಇನ್ನೊಬ್ಬರು ಬಳಸ್ಕೊತಾ ಇರ್ತಕ್ಕಂಥ ಸಂಪನ್ಮೂಲನ ಕೆಲವರು ಹೇಳ್ತಾರೆ, ಅಲ್ಲಿ ಲೈಟ್ ಉರಿತದೆ, ಇಲ್ಲಿ ಲೈಟ್ ಉರಿತದೆ, ಎಲ್ಲ ಲೈಟ್ ಉರಿತದೆ, ಲೈಟ್ ಆಫ್ ಮಾಡ್ರಿ ಅಂತಾರೆ. ನಾನು ಇದು ಬಿಲ್ ಕಟ್ಕೊಂಡು ನಾನು ಕರೆಂಟ್ ಬಿಲ್ ನಾನು ಕಟ್ತೀನಿ, ನಿಂದೇನು ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾರೆ. ಅದು ಸಂಪನ್ಮೂಲನ ವ್ಯರ್ಥ ಮಾಡೋದಲ್ವ. ಇನ್ನೊಬ್ರಿಗೆ ಆಗ್ಬೇಕಾಗಿರ್ತಕ್ಕಂಥ ಫ್ಯಾನ್ ತಿರ್ಗೋದಕ್ಕೆ ಬಿಟ್ಬಿಡೋದು, ಮನೆಯಲ್ಲಿ ನೀರನ್ನೆಲ್ಲ ಟ್ಯಾಪಲ್ಲೆಲ್ಲ ತಿರುಗಿಸ್ಬಿಟ್ಬಿಡೋದು, ಇದೆಲ್ಲ ಸಂಪನ್ಮೂಲ ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು ದೇಶದ್ರೋಹ. ಅದೇ ತರ ಹೌದು, ಅರ್ಧ ಕುಡಿಯೋದು, ಬಿಸಾಕ್ಬಿಡೋದು. ಆಮೇಲೆ ಇನ್ನೊಂದು, ನಮ್ಮ ಮೆಂಬರ್ಸ್ ಏನಿದ್ದಾರೆ, ಯಾರ ಮನೆಯಲ್ಲಾದ್ರೂ ನಾವು ಬಾಟಲ್ಸ್ ಕೊಟ್ಟಿದ್ದಾರೆ, ಅವ್ರವ್ರ ಬಾಟಲ್ಸ್ ಅವ್ರು ತಿಳ್ಕೊಂಡು ಬಿಸಾಕ್ತಾರೆ. ಅದು ಯಾರು ವೇಸ್ಟ್ ಮಾಡೋದು, ಎಂಜಲ್ ನೀರು ಯಾರು ಕುಡಿಯೋದಿಲ್ಲ, ಬೇರೆ ಯಾರು ಕುಡಿಯೋದಿಲ್ಲ, ಬಿಡೋದೇ ಇಲ್ಲ. ಹೌದು, ನಾವೇನು ಮಾಡ್ತೀವಿ ಅಂದ್ರೆ, ನಾನು ಹೇಳ್ತೀನಿ ಎಕ್ಸಾಂಪಲ್. ನಾವು ನಮ್ಮ ಮಿಸಸ್ ಇಬ್ರು ಹೋಗ್ತೀವಿ, ನಾವು 2 ಬಾಟ್ಲು ಕೊಡ್ತಾರೆ, 1 ಬಾಟ್ಲು ಮುಚ್ಚಳ ತೆಗಿತೀವಿ, ಇನ್ನೊಂದು ಬಾಟ್ಲು ತೆಗಿಯೋದಿಲ್ಲ, ಅಂಡರ್ಸ್ಟ್ಯಾಂಡ್. ಆ ಬಾಟ್ಲ್ ಇಬ್ರು ಕುಡಿತೀವಿ, ಮಿಕ್ಕಿದ್ದು ಕೈ ತೊಡ್ಕೊಡ್ತೀವಿ, ಈ ಬಾಟ್ಲ್ ಬ್ಯಾಗ್ ನಲ್ಲಿ ಹಾಕೋ ಎಲ್ಲರೂ ನೋಡ್ದಂಗೆ ಬರ್ತೀವಿ. ನಾವು ಹಂಗೆ ಮಾಡೋದು ಸರ್. ಅದ್ರಲ್ಲೇ ನಾಚಿಕೆ ಇಲ್ಲ. ಗಂಗೆ ಕುಡಿಯೋ ನೀರಿದೆಯಲ್ಲ, ಅದು ದಿವ್ಯ ಜಲ, ಅದು ಜೀವ ಜಲ. ವೇಸ್ಟ್ ಮಾಡ್ಬೋದು. ಅದು ಕುಡಿಯೋ ನೀರನ್ನ ಆಗಿರ್ಲಿ, ಬಳಸೋ ನೀರನ್ನ ಆಗಿರ್ಲಿ, ಹೌದು ದೇವ್ರು, ಅದನ್ನ ವ್ಯರ್ಥ ಮಾಡಬಾರ್ದು. ಆಮೇಲೆ ಮದುವೆ ಮನೆಗಳನ್ನ ನೋಡ್ತಕ್ಕಂಥದ್ದು ಏನು ಅಂದ್ರೆ, ಎಲೆ ಹಾಕ್ತಾರೆ, ದುಂದುಕೋರ್ತನ ಈ ಶಾಪ್ ಮಾಡೋದಕ್ಕೆ, ನಾವು ತೋರಿಸ್ಕೊಳೋದಕ್ಕೆ ಏನ್ ಮಾಡ್ತೀವಿ, ಒಂದು 28 ಐಟಮ್ಗಳು, 4-5 ಸ್ವೀಟ್ಗಳು. ಯಾವನ್ ತಿಂತಾನೆ? ಮನುಷ್ಯನಾಗಿರೋನು ಯಾವನೂ ತಿನ್ನೋದಿಲ್ಲ. ಹೊಟ್ಟೆ ಏನು ಅದು, ಹೊಟ್ಟೆನ ಕನ್ನಂಬಾಡಿ ಕಟ್ಟೆನ, ನಾವು ಅದನ್ನ ಯೋಚನೆ ಮಾಡ್ಕೋಬೇಕು. ಡಸ್ಟ್ಬಿನ್ ತುಂಬದಂಗೆ ಏನಾದ್ರು ತುಂಬ್ಕೊಳಕ್ಕಾಗತ್ತಾ? ಅವ್ರೇನ್ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಹಿಂಗ್ ಗಿಚ್ತಾರೆ, ಅವರು ಎಲ್ಲ ತಿಂಡಿ ಪಂಡಿ ಮಾಡ್ಕೊಂಡೇ ಬಂದಿರ್ತಾರೆ. ಸುಮ್ನೆ ಅಲ್ಲಿ ಅವ್ರವ್ರು ಏನು ಅಂದ್ರೆ ಹಿಂಗೆ ನಾಲ್ಕು ತಿಂದ್ಬಿಟ್ರೆ ಏನ್ ಅನ್ಕೊಂತಾರ ನನ್ನ ಬಗ್ಗೆ, ಇವನು ಯಾವನೋ ಬರ್ಗೆಟ್ಟವನು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಹಂಗ್ ಮುರಿತಾರೆ ಸ್ಟೈಲ್ ಆಗಿ, ಅಲ್ಲೊಂದು ಸ್ವಲ್ಪ ಇದು ಮಾಡ್ತಾರೆ. ಎಲ್ಲ ಅಷ್ಟು ರುಚಿ ನೋಡ್ಬಿಟ್ಟು ಮಿಕ್ಕಿದ್ದೆಲ್ಲ ಡಸ್ಟ್ಬಿನ್ಗೆ. ಅಯ್ಯೋ, ಇನ್ನೊಬ್ಬರು ತಿಂತಕ್ಕಂಥ ಆಹಾರ ಭಗವಂತ ಹೇಳ್ತಾನೆ, ಜಬತಕ್ಕ ಮಾನವ ಅನ್ನಕ ನಷ್ಟ ಕರೇಗ, ತಬತಕ್ಕ ಕೋಟಿ ಜನತಾಕ ಕೈಸಾ ಪೇಟ್ ಬರೇಗ ಅಂತ ಹೇಳ್ಬಿಟ್ಟು ಅಂತ. ಎಲ್ಲಿವರೆಗೂ ಅನ್ನನ ನಾವು ನಷ್ಟ ಮಾಡ್ತೀವಿ, ಅಲ್ಲಿವರೆಗೂ ಕೋಟಿ ಜನತೆ ಊಟ ಇಲ್ದಿರ ನಳ್ತಾ ಇದೆಯಲ್ಲ, ಅವ್ರಿಗೆ ಊಟ ಎಲ್ಲಿಂದ ಬರುತ್ತೆ?
ನಮ್ಮ ತಂದೆ ಹೇಳೋರು, ಇವಾಗ ಊಟ ಮಾಡುವಾಗ ಏನೋ ಒಂದೆರಡು ಅಗಳು ಬಿದ್ದಿದ್ರೆ ನಮ್ಮ ತಂದೆ ಬೈಯೋರು, ಎಷ್ಟು ಜನಕ್ಕೆ ಊಟ ಇದ್ದೀರಾ ಮಾಡಿದ್ಯಾ ಅಂತ. ಒಂದು ಅಗಳು ಅಂತಂದರೆ 10 ಜನರದ್ದು ಊಟ ಹೋಯ್ತು ಅಂತ. ನೀನು ಇಷ್ಟು ಅಗಳು ಚೆಲ್ಲಿದ್ಯಾ ಅಂತಂದರೆ ಅಷ್ಟು ಊಟ ಹೋಗಿದೆ ಅಂತ. ಇನ್ನು ಕೆಲವರು ಮನೆಯಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಕೆಲವು ಪದ್ಧತಿಗಳು ಇಟ್ಕೊಂಡಿರ್ತಾರೆ. ಚಟ್ನಿ ಬಿಸಾಕೋದು, ಪಲ್ಯ ಬಿಸಾಕೋದು, ಬಡಿಸಿರ್ತಕ್ಕಂಥ ಐಟಮ್ಗಳನ್ನು ಬಿಸಾಕ್ಬಿಡ್ತಕ್ಕಂಥದ್ದು. ಅದನ್ನೆಲ್ಲ ನಾವು ಯೋಚನೆ ಮಾಡ್ಕೋಬೇಕು. ಅದೆಲ್ಲ ಕೂಡ ಅನ್ನ ಪರಬ್ರಹ್ಮ ಸ್ವರೂಪ. ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು, ತಿನ್ನೋದಕ್ಕೆ ಯಾವ ಐಟಮ್ ಅವ್ರಿಗೆ ಇಷ್ಟ ಇಲ್ವೋ ಬೇಡ ಅಂತ ಹೇಳ್ಬಿಡ್ಬೇಕು. ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಬಿಡಬಾರ್ದು. ಇಲ್ಲ ಬಡಿಸ್ಕೊಂಡಿದ್ರೆ ತಿಂದ್ಬಿಡ್ಬೇಕು. ಲಾಡುಗಳೆಲ್ಲ ಇಟ್ಟಿರ್ತಾರೆ ಎಲೆಯಲ್ಲಿ, ಸುಮ್ಮನೆ ಹಾಕಿಸ್ಕೊಂಡು ಯಾಕೆ ಇಟ್ಕೋಬೇಕು? ಬೇಡ ಅಂದ್ರೆ ಬೇರೆಯವರು ಉಪಯೋಗ. ಚಿರೋಟಿ, ಪೇಣಿ, ಮೈಸೂರು ಪಾಕು, ಲಾಡು, 28 ಸ್ವೀಟ್ಗಳು ಮನುಷ್ಯನಾಗಿರೋ ಯಾವನು ತಿನ್ನಲ್ಲ. ಅದರಲ್ಲೂ ಈಗಿನ ಕಾಲದಂತೂ ಅಷ್ಟೊಂದು ಯಾವನು ತಿನ್ನೋದಕ್ಕೆ ಹೋಗೋದು, ಜೀರ್ಣಿಸ್ಕೊಳ್ಳಾರ. ನಮ್ಮ ತಂದೆ ಹೇಳೋರು, ಮೊದಲು ಬ್ರಾಹ್ಮಣಾರ್ಥಕ್ಕೆ ಹೋದ್ರೆ ಈ ಹಿತ್ತಾಳೆ ಮರಗಳಲ್ಲಿ ಕಡುಬುಗಳನ್ನು ತಂದು ಹಿಂಗೆ ಸುರಿಯೋರಂತೆ. ಎಲೆಗೆ ಬಡಿಸ್ತಾ ಇದ್ದಿದ್ದಲ್ಲ, ಕಡುಬುಗಳನ್ನು ತಂದು ಹಿತ್ತಾಳೆ ಮರದಲ್ಲಿ ಹಿಂಗೆ ಸುರಿಯೋರಂತೆ. ಹಂಗೆ ತಿಂತಾ ಇದ್ದಿದ್ದ ಕಾಲ ಇತ್ತು ಆಗಿನ ಕಾಲಕ್ಕೆ. ಈಗಿನ ಕಾಲದಲ್ಲಿ ಆ ಥರ ತಿನ್ನೋರಿಲ್ಲ. ಯಾಕೆ ಬೇಕೋ ಒಂದು ಹಿಡಿಯಷ್ಟೇ ಆಗಲಿ ಭಗವಂತನ ಪ್ರಸಾದ ಅಂತ ಅದನ್ನು ತಿನ್ನಬೇಕೇ ಹೊರತಾಗಿ ಆ ಥರ ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು, ನೀರನ್ನಾಗಲಿ, ಕುಡಿಯೋ ನೀರನ್ನಾಗಲಿ, ಅಥವಾ ಮನೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನಾಗಲಿ, ನಂದು ದುಡ್ಡು ಹೋದ್ರೋಯ್ತು ನಾನು ತಾನೇ ತರೋದು, ಇವೆಲ್ಲ ಕೂಡ ಒಂದು ದುರಂಕಾರಗಳು ಬಿಡಬೇಕು. ನೀವು ಹೇಳಿದ್ರೆ ನಾನು ದುಡ್ಡು ಅಂತ, ಅದಕ್ಕೆ ಒಂದ್ಸಲಿ ಓದಿದ್ದು, ನಮ್ಮ ಇಂಡಿಯನ್ಸು ಜರ್ಮನಿಗೆ ಹೋಗಿರ್ತಾರೆ. ಜರ್ಮನಿಯಲ್ಲಿ ಇದೊಂದು ಇವರು ಯಾವ್ದು ಸಿಇಒಗಳು, ಟಾಟಾ ಹೋಗಿದ್ದಾಗ ಸಿಇಒಗಳು ಅಲ್ಲಿ ಹೋಗಿದ್ರೆ ಅಲ್ಲಿ ಬಡಿಸ್ಕೊಂಡು ಊಟ ಮಾಡೋದು ಬೇರೆಯವರು, ಜರ್ಮನ್ ಅವರು ಬಡಿಸ್ಕೊಂಡು ಊಟ ಮಾಡೋದು ಆಗಿತ್ತು ಅಂತಂದ್ರೆ ಒಂದೊಂದು ಐಟಮ್ ಬಡಿಸ್ಕೊಂಡು ಇಷ್ಟು ಬಡಿಸ್ಕೊಂಡು ಅದು ತಿಂದು ಮತ್ತೆ ಅಷ್ಟು ಬಡಿಸ್ಕೊಂಡು ತಿಂದು ಹಾಗೆ ಮಾಡ್ತಾರೆ. ನಮ್ಮವ್ರ ಮಾರಿ ಇಷ್ಟಿಷ್ಟು ಬಡಿಸ್ಕೊಂಡು ಒಂದಷ್ಟು ತಿಂದು ಬಿಸಾಡೋ ಇದು ಅಲ್ಲ. ಅಲ್ಲಿ ಇನ್ನೊಬ್ಬ ಯಾರೋ ಬಂದು ಅಲ್ಲಿ ಊಟ ಮಾಡ್ತಾ ಇರ್ತಾರೆ. ಆ ಊಟ ಮಾಡಿದ ನಂತರ ಒಂದಷ್ಟು ಉಳಿದೋಗಿರುತ್ತೆ. ಆ ಉಳಿದೋಗಿರೋದನ್ನ ಅವ್ರು ಹಾಗೆ ಬಿಟ್ಟು ಹೋಗಕ್ಕೆ ಇದು ಮಾಡ್ತಾ ಇದ್ದಾಗ ಹೋಟೆಲ್ನವರು ಮತ್ತೆ ಅವರು ಅವಾಯ್ಡ್ ಮಾಡ್ತಾರೆ. ಇಬ್ರು ಹೆಂಗಸರು ಬೇರೆಯವರು ಇಬ್ರು ಇರ್ತಾರೆ. ಆ ಇಬ್ರು ಹೆಂಗಸರು ಇಬ್ರು ಹೇಳ್ತಾರೆ, ಅದು ಪೂರ್ತಿ ನೀನು ತಿನ್ಬೇಕು ಅಂತ. ನಾನು ಕೊಡ್ತೀನಿ, ಬಿಲ್ ಕೊಡ್ತೀನಿ, ನೀವೇನು ಇದು ಹೇಳೋ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಗಲಾಟೆ ಮಾಡಿದಾಗ ಹೇಳ್ತಾರೆ, ನಿನ್ನ ದುಡ್ಡು ಆಗ್ಬೋದು, ಆದ್ರೆ ಸಂಪನ್ಮೂಲ ನಾವು ಆ ಜರ್ಮನಿ ಸಂಪನ್ಮೂಲ, ಜರ್ಮನಿ ರಿಸೋರ್ಸ್. ಈ ಒಂದು ಅಕ್ಕಿಯನ್ನ ಬೆಳಿಲಿಕ್ಕೆ ನಮ್ಮ ಜರ್ಮನ್ ಬೆವರದಕ್ಕೆ ಬೆವ್ತಿರೋದು, ನಮ್ಮ ಜರ್ಮನ್ ರಕ್ತ ಕೆಲಸ ಮಾಡಿರೋದು, ನಿನ್ನ ದುಡ್ಡೆಲ್ಲ ಕೆಲಸ ಮಾಡಿರೋದು. ಆದ್ರಿಂದ ನೀನ್ ಏನೇನು ಇದ್ ಮಾಡಿದ್ಯೋ ನಮ್ಮ ರಿಸೋರ್ಸಸ್, ಅದಕ್ಕೆ ಎಷ್ಟು ಫರ್ಟಿಲೈಸರ್ಸ್ ಹಾಕಿದೀವಿ, ಎಷ್ಟು ಕರೆಂಟ್ ಹಾಕಿದೀವಿ, ಎಷ್ಟು ಕಷ್ಟ ಬಿಟ್ಟಿದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ, ಅವೆಲ್ಲ ನಮ್ಮ ಜರ್ಮನಿ ರಿಸೋರ್ಸಸ್. ನೀನ್ ಬಂದು ನೀನ್ ದುಡ್ಡು ಕೊಟ್ಟಿದ್ಯಾ ಅಂತ ಅದನ್ನ ಹಾಗಾದ್ರೆ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಅವ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಟ್ಕೊಂಡು ಹೋಗ್ತಾರೆ. ಪೊಲೀಸ್ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ? ಫುಡ್ ಬಿಸಾಕಿದ್ದಕ್ಕೋಸ್ಕರ. ಅಲ್ಲ ಅಲ್ಲೇ ಅಂತಲ್ಲ ಸರ್, ಆಕ್ಚುಲ್ ಆಗಿ ಅಲ್ಲಿ ಶಿಕ್ಷೆ ಇರ್ಬೋದು. ಆದ್ರೆ ಯಾವ ದೇಶದಲ್ಲಾದ್ರೂ ಕೂಡ ಸಂಪನ್ಮೂಲ ಪೋಲ್ ಮಾಡ್ತಕ್ಕಂಥದ್ದು ಅಫೆನ್ಸ್. ಹಾಗಾಗಿ ನೋಡಿ, ಈ ಕಥೆಯಿಂದ ನಾವು ತಿಳ್ಕೊಳ್ತಕ್ಕಂಥದ್ದೇನು, ಹೇಳಿ ಸರ್, ಫಿನಿಶ್ ಮಾಡಿ. ಓಕೆ ಸರ್. ಇದು ಒಂದು ಇನ್ಸಿಡೆನ್ಸ್ ಲೈಫಲ್ಲಿ ನಡೆದಿರೋದು. ಎರಡನೇದು ಈಗ ಹೇಳ್ತಾ ಇರೋದು, ಸ್ವಾಮಿ ಅವರು ಭಗವಾನ್ ಬಾಬಾರವರ 60ನೇ ಹುಟ್ಟದ ಹಬ್ಬಕ್ಕೆ ಒಂದು ನಿರ್ಣಯ ತೆಗೆದುಕೊಳ್ತಾರೆ. ಆ ನಿರ್ಣಯದ ಹೆಸರು ಬಂದು ಸೀಲಿಂಗ್ ಆನ್ ಡಿಸೈರ್ಸ್ ಅಂತ ಹೇಳ್ಬಿಟ್ಟು. ಅದು ಸೀಲಿಂಗ್ ಆನ್ ಡಿಸೈರ್ಸ್. ಅದು ಎಲ್ಲ ಸತ್ಯಗಳಲ್ಲಿ ಎಲ್ಲ ಭಕ್ತರಿಗೂ ಕೂಡ ಇದನ್ನ ಪಾಲಿಸಬೇಕು ಅಂತ ಹೇಳಿ ಅದನ್ನ ಒಂದು ತುಂಬಾ ಸ್ಟ್ರಿಕ್ಟ್ ಆಗಿ ಅದನ್ನ ಇದು ಮಾಡ್ತಾರೆ. ಅದ್ರಲ್ಲಿ ಏನಿದೆ ಅಂತಂದ್ರೆ ಡಿಸೈರ್ಸ್, ನಮ್ಮ ಆಸೆಗಳ ನಿಯಂತ್ರಣ ಅಂತ ಹೇಳ್ಬಿಟ್ಟು. ಮೊದಲಾದ್ರೆ ಲ್ಯಾಂಡ್ ಸೀಲಿಂಗ್ ಇದಿತ್ತು. ಈ ಆಸೆಗಳ ಮೇಲೆ ನಿಯಂತ್ರಣದ ಬಗ್ಗೆ ಬಂದಿದ್ದು ಫಸ್ಟ್ ಟೈಮ್ ವರ್ಲ್ಡ್ ಅಲ್ಲೇ ಬಂದಿದ್ದು. ಎಲ್ಲರೂ ಹುಬ್ಬೇರ್ಸ್ ನೋಡುವಂತ ಪರಿಸ್ಥಿತಿ ಬಂತು. ಅದ್ರಲ್ಲಿ ಸ್ವಾಮಿ ಏನ್ ಹೇಳಿದ್ರು ಅಂತಂದ್ರೆ, ನೀವು ಬಜಾರ್ಗೆ ಹೋಗ್ತಾ ಇದೆಯಾ, ಅಲ್ಲಿ ಒಂದು ಹೊಸ ಬಟ್ಟೆ ಯಾವ್ದೋ ಒಂದು ಡಿಸೈನ್ ಬಂದಿರುತ್ತೆ, ಅದನ್ನ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅದನ್ನ ನೀವು ನೋಡ್ತೀಯ, ನೋಡಿದ ತಕ್ಷಣ ಅದು ಮನಸ್ಸಿಗೆ ಬೇಕು ಅಂತ ಅನ್ಸುತ್ತೆ. ಅದು ಮನಸ್ಸಿಗೆ ಬೇಕು ಅಂತ ಆಗ ಸ್ವಾಮಿ ಹೇಳ್ತಾರೆ, 1 ಸೆಕೆಂಡ್ ನೀನು ನಿನ್ನ ಮನೆಯಲ್ಲಿ ನಿನ್ನ ಬೀರುವ ಬಗ್ಗೆ ಯೋಚನೆ ಮಾಡು. ನನಗೆ ಎಷ್ಟು ಬಟ್ಟೆ ಇದೆ, ನನಗೆ 10 ಜೊತೆ ಬಟ್ಟೆ ಇದೆ, ಇದು 11ನೇದಾಗುತ್ತೆ, ಆದ್ರೆ ಇದು ಬೇಕಾ?
11ನೇ ಆದಾಗ ನಿನಗೆ ಅದು ಬೇಕಿಲ್ಲ. ಆಗ ಅದು ನನಗೆ ಬೇಡ ಅಂತ ಹೇಳ್ಬೇಕು ನೀನು. ಅದೊಂದು ವೇಳೆ ನಿಜವಾಗ್ಲೂ ನಿನಗೆ ಬೇಕಿದೆ ತಗೋ ಅಷ್ಟೇ. ಅದನ್ನ ಆ ಡಿಸ್ಕ್ರಿಷನ್ ವಿವೇಚನೆಯನ್ನ ಅಲ್ಲಿ ಪ್ರತಿಯೊಂದು ವಸ್ತುಗೂ, ಬಟ್ಟೆನೇ ಅಲ್ಲ, ಎಲ್ಲ ಪ್ರತಿಯೊಂದು ವಸ್ತುವು ಕೂಡ ಇದನ್ನ ನೀನು ಅಪ್ಲೈ ಮಾಡಬೇಕು. ಆದ ನಂತರ ನೀನು ಅದೇನು ಸೇವ್ ಮಾಡ್ತೀವಿ. ಸಪೋಸ್ ಈ ಬಟ್ಟೆ 100 ರೂಪಾಯಿ ನಾನು ತೆಗೆದುಕೊಳ್ಳಲಿಲ್ಲ, ಆ ಕಾಲಕ್ಕೆ 100 ರೂಪಾಯಿ. ಸೊ ತೆಗೆದುಕೊಂಡು 100 ರೂಪಾಯಿನ ಅದೊಂದು ಹುಂಡಿಗೆ ಹಾಕಿ, 100 ರೂಪಾಯಿನ ಒಂದು ಹುಂಡಿಗೆ. ಸೊ ಹೀಗೆ ನೀನು 1 ವರ್ಷದ ಕಾಲ ಅದನ್ನೆಲ್ಲ ಹುಂಡಿಗೆ ಹಾಕಿಟ್ಟು, ಆ ಒಂದು ಹುಂಡಿಯಲ್ಲಿ ಏನು ಕಲೆಕ್ಟ್ ಆಗುತ್ತೋ ಅದು ನಿನಗೆ ನಿಮ್ಮ ಊರಲ್ಲಿ ಯಾರು ನೀಡಿ ಅಂತ ಕಾಣುತ್ತೋ ಆ ನೀಡಿ ಪರ್ಸನ್ಗೆ ಆ ನೀಡಿ ಏನಿರುತ್ತೋ ಆ ನೀಡಿ ನೀನು ತೀರ್ಸು. ಹೌದು. ಸೊ ಈ ಸೀಲಿಂಗ್ ಆನ್ ಡಿಸರ್ವ್ಸ್ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾರೆ, ಏನೇನೋ ಸ್ವಿಚಿಂಗ್ ಆಫ್ ದ ಲೈಟ್, ನೀರು ಆಫ್ ಮಾಡೋದಾಗ್ಬೋದು, ದುಡ್ಡು ಖರ್ಚು ಮಾಡೋದಾಗ್ಬೋದು, ಊಟ ವೇಸ್ಟ್ ಮಾಡದೆ ತಿನ್ನೋದಾಗ್ಬೋದು. ಕಣ್ಣಿಗೆ ಈ ತರ ಏನು ರಿಸೋರ್ಸಸ್, ಮಿಸ್ಯೂಸ್ ಆಫ್ ರಿಸೋರ್ಸಸ್ ಏನಿದೆ, ಆ ಮಿಸ್ಯೂಸ್ ಆಫ್ ರಿಸೋರ್ಸಸ್ ಎಲ್ಲ ಕಂಟ್ರೋಲ್ ಆಗಬೇಕು. ಪ್ರತಿ ಸ್ಟೂಡೆಂಟು, ಪ್ರತಿ ಮನೆಯಲ್ಲೂ ಇದು ಕಲಿಬೇಕು ಅಂತ ಹೇಳ್ಬಿಟ್ಟು ಅದು ತುಂಬಾ ಒಂದು ದೊಡ್ಡ ರೆವಲ್ಯೂಷನ್ ಆಯಿತು. ಒಂದು ದೊಡ್ಡ ರೆವಲ್ಯೂಷನ್ ಆಗಿ ತುಂಬಾ ಚೆನ್ನಾಗಿ. ಅಲ್ಲ, ಈಗಲೂ ಒಳ್ಳೆ ಸಂದೇಶ ಸರ್ ತಾವು ಕೊಟ್ಟಿದ್ದು. ಈಗಲೂ ಇದು ರೆವಲ್ಯೂಷನ್ನೇ. ಅಲ್ಲಿಗೆ ಸ್ವಾಮಿ ಸಂದೇಶ ಇಲ್ಲಿಗೂ ಮುಟ್ದಂಗೆ ಆಯ್ತು. ಹೌದೌದು, ನಮಗೂ ಮುಟ್ದಂಗೆ ಆಯ್ತು. ಹಾಗಾಗಿ ಕರೆಕ್ಟ್ ತಾವು ಹೇಳ್ತಾರೆ. ಅನಾವಶ್ಯಕ ಮನೆಗಳಲ್ಲಿ ಮಹಿಳೆಯರು ಇರ್ತಾರೆ, ಬಜಾರ್ನಲ್ಲಿ ಬಂಡಿ ನೋಡ್ಕೊಂಡು ಬರ್ತಾನೆ, ಆ ಮನೆಯಲ್ಲಿ ತುಂಬಲಾರಷ್ಟು ಇರುತ್ತೆ. ನಾವೆಲ್ಲೋ ಹೋಗಿರ್ತೇವೆ, ಬರೋಷ್ಟು ನಮ್ಗೆ ಕಾಣಿಸ್ತೀರಾ ಕದ್ದು ಮುಚ್ಚಿ ತಗೊಂಡು ಅಲ್ಲಿ ಇಲ್ಲಿ ಬಚ್ಚಿಡೋದು ನೋಡಿದ್ರೆ ಅಸಹ್ಯ. ಅದು ಅಷ್ಟು ತುಂಬುತ್ತಾ ಇರ್ತಾರೆ. ಏನ್ ಕೇಳಿದ್ರೆ ಇರ್ಬೇಕ್ರಿ ಸಂಸಾರ ಅಂದ್ರೆ ಇರ್ಬೇಕ್ರಿ, ಏನಿರೋದು ಮನೆ ಕಸ ಆಗೋಗುತ್ತೆ ಅಷ್ಟೇ. ಮನೆ ಕಸ ಆಗೋಗ್ಬಿಟ್ಟಿರುತ್ತೆ. ನಮ್ಮ ಮನೆಯಲ್ಲಿರೋದು 5 ಸಂಸಾರ 10 ಸಂಸಾರಕ್ಕಾಗುತ್ತೆ. ನಮ್ಗೆ ಗೊತ್ತಾಗ್ತಿರೋ ತಗೊಳ್ಳೋದು ಅವ್ರನ್ನ ಬೇಗ ಕಲಿಸ್ಬಿಡ್ತಾರೆ. ನಾವೇನೋ ಬರೋ ಟೈಮ್ಗೆ ಅವನ್ನ ಡಿಸ್ಪೋಸ್ ಮಾಡ್ಬಿಟ್ಟಿರ್ತಾರೆ. ಯುನೈಟೆಡ್ ನೇಷನ್ ಮೀಟಿಂಗ್ ನಡೆಯುತ್ತೆ, ಆಹಾರ ತಿನ್ನಕ್ಕೆ ಎಲ್ಲರೂ ಹೋಗಿ ಬರ್ತಾ ಇರ್ತಾರೆ. ಜಾಪಾನೀಸ್ ಹೋದಾಗ ನಮ್ಮವ್ರು ಯಾರು ನೋಡಿ ಸುಧಾಮೂರ್ತಿ ಇರ್ಬೋದು ಬರ್ದಿರೋದಂತೆ, ಅಲ್ಲಿ ಹೋಗಿ ಜಾಪಾನೀರು ಅದಕ್ಕೆ ಮುಗಿದು ಆಮೇಲೆ ಊಟ ತಂತ. ಬಹಳ ಶ್ರೇಷ್ಠ ಊಟ. ಆ ಕಲ್ಚರ್ ಅವ್ರಿಗೆ ನಮಗ್ ಬರೋದು ಆ ಕಲ್ಚರು ಅವರು ನಾವು ಹೇಗೆ ದೇವರಿಗೆ ಕರ್ಮಣ್ಯ ನಮಃ ಅಂತ ಹೇಳ್ತೀವಿ. ಕೆಲಸಕ್ಕೆ, ನಮ್ಮ ಕಾಲಕ್ಕೆ, ನಮ್ಮ ಕೆಲಸಕ್ಕೆ ಪ್ರತಿಯೊಂದಕ್ಕೂ ನಮಸ್ಕಾರ ಮಾಡ್ತೀವಿ. ಅದೇ ತರ ಊಟಕ್ಕೆ, ಆಹಾರಕ್ಕೆ ನಮಸ್ಕಾರ ಮಾಡಿ ಪ್ರತಿಯೊಂದಕ್ಕೂ ಎಷ್ಟು ಭಕ್ತಿ, ಎಷ್ಟು ವಿನಯ, ಎಷ್ಟು ಒಬೀಡಿಯನ್ಸ್. ಅದು ರೋಡ್ ಕ್ರಾಸ್ ಮಾಡುವಾಗ ಕ್ರಾಸ್ ಬಂದಾಗ ಅವರೆಲ್ಲ ನಿಲ್ಸ್ಬಿಡ್ತಾರೆ, ಆ ಮಗು ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ. ಅವೆಲ್ಲ ಕೃತಜ್ಞತಾ ಭಾವ ಅಂತ ನಮ್ಗೆ ಅದಿರೋದೇ ಇಲ್ಲ ನೋಡಿ. ಸಾರಿ ಹೇಳೋದು, ಥ್ಯಾಂಕ್ಸ್ ಹೇಳೋದು ಅಂದರೆ ಧನ್ಯವಾದಗಳನ್ನು ತಿಳಿಸ್ತಕ್ಕಂಥದ್ದು, ಕ್ಷಮಿಸಿ ಅಂತ ಕೇಳ್ತಕ್ಕಂಥದ್ದು ದೈವಾಂಶ ಸಂಭೂತರಿಗೆ ಮಾತ್ರ ಇರತ್ತಂಥದ್ದು. ಸಾಮಾನ್ಯ ಜನಗಳಿಗೆ ಇರೋದಿಲ್ಲ ಅದು. ಯಾರು ದೈವಾಂಶದಿಂದ ಹುಟ್ಟಿರ್ತಾರೆ ಅವ್ರಿಗೆ ಮಾತ್ರ. ಅವ್ರು ತಪ್ಪು ಮಾಡಿದಾಗ ಮುಲಾಜಿಲ್ದಿರ ಅವರು ಕೈ ಮುಗಿದು ಕೇಳ್ಕೊತಾರೆ, ಕ್ಷಮಿಸಿ ನಂದು ತಪ್ಪಾಯಿತು ಅಂತ. ಅಂದರೆ ಅವ್ರ ದೈವಾಂಶ ಅಂತ. ಏನನ್ನ ಒಂದು ಉಪಕಾರನ ಬೇರೆಯವರಿಂದ ಪಡ್ಕೊಂಡಾಗ ಕೈ ಮುಗಿದು ಧನ್ಯವಾದ ಹೇಳ್ತಕ್ಕಂಥದ್ದು, ಕೃತಜ್ಞತಾ ಭಾವ ಸಲ್ಲಿಸ್ತಕ್ಕಂಥದ್ದು ದೈವಾಂಶ ಅದು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ದ್ರಾಪೆ ಅಂತ, ನಾನು ಎತ್ತಿ ಎತ್ತಿ ಮತ್ತೆ ಅವರನ್ನು ಅಸುರಿ ಯೋನಿಗಳಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ದ್ವೇಷಿಸ್ತಕ್ಕಂಥ ಅವ್ರ ಮನೆ, ಕಾಡಿಸ್ತಕ್ಕಂಥ ಅವ್ರ ಮನೆ, ಈ ಥರದ ಮನೆಗಳಿಗೆ ಎತ್ತೆತ್ತಿ ಹಾಕಿಬಿಡ್ತಾನೆ. ಅಥವಾ ಅಂಥ ಯೋನಿಗಳು ಅಂತಂದರೆ ಅದು ಪ್ರಾಣಿ ಜನ್ಮಗಳು, ಇವಾಗ ಕ್ರೂರ ಮೃಗಗಳು ಇಂಥವುಗಳು, ಕೆಲವೆಲ್ಲ ಹೀನವಾಗಿರ್ತಕ್ಕಂಥ ಆಹಾರಗಳನ್ನು ತಿಂತಕ್ಕಂಥ ಪ್ರಾಣಿಗಳಿವೆ, ಅಲ್ಲಿಗೆಲ್ಲ ಎತ್ತು ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಮೊದಲನೇ 10ನೇ ಅನುವಾಕಿನಲ್ಲಿ ಮೊದಲನೇ ನಾಮ ಏನು ಅಂದರೆ ದ್ರಾಪೆ ಅಂತ. ಕುತ್ಸಿತವಾದ ಗತಿಗಳಿಗೆ ಜೀವರನ್ನು ಮತ್ತೆ ಮತ್ತೆ ಎಸೀತಕ್ಕಂಥ ಅವನು ಅಂತ. ಹಾಗಾಗಿ ದಯವಿಟ್ಟು ಈ ನಾಮದಿಂದ ನಾವು ತಿಳಿತಕ್ಕಂಥದ್ದೇನು ಅಂದರೆ ದುಂದುಕೋರ್ತನ ಅಂತಕ್ಕಂಥದ್ದು ದೇಶದ್ರೋಹ, ಜಿಪುಣ್ತನ ಅಂತಕ್ಕಂಥದ್ದು ದೈವದ್ರೋಹ. ಇವೆರಡೂ ಕೂಡ ನಮ್ಗೆ ಇರಬಾರ್ದು. ಅಂದರೆ ಧರ್ಮದ ವಿಚಾರದಲ್ಲಿ ಅಥವಾ ಪರೋಪಕಾರದ ವಿಚಾರದಲ್ಲಿ ಅಥವಾ ನಾವೇನ ನಮ್ಮ ಜೀವನ ನಾವು ನಡೆಸ್ಕೊಳ್ಳೋದಕ್ಕೆ ನೋಡಿ, ದುಡ್ಡಿಗೆ 3 ದಾರಿಗಳಿದೆಯಂತೆ. ಒಂದು ಭೋಗಂ, ಏನೋ ಹೇಳ್ತಾರೆ ಅದನ್ನು, ಭೋಗಂ ದಾನಂ ನಾಶಂಚ ಅಂತ ಹೇಳ್ಬಿಟ್ಟು ಅಂತ ನೋಡಿ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರವರಿಗೆ ಅಂತ. ದುಡ್ಡು ಮನೆಯಲ್ಲಿ ಏನನ್ನ ಇದೆ, ಒಂದು ಸಂಪನ್ಮೂಲ ಇದೆ ಅಂದರೆ ಫಸ್ಟು ನಾವು ಬಳಸ್ಕೋಬೇಕು. ನಾವು ಬಳಸ್ಕೊಳಕ್ಕಾಗಲಿಲ್ಲ ಅಂತಂದರೆ ಬೇರೆಯವ್ರಿಗೆ ಕೊಡೋದಕ್ಕೆ ರೆಡಿ ಇರಬೇಕು, ಕೈ ಎತ್ತಿ. ಎರಡೂ ಮಾಡಲಿಲ್ಲ ಅಂದರೆ ಅದು ನಾಶ ಆಗತ್ತೆ ಅಂತ ಹೇಳ್ಬಿಟ್ಟು ಅಂತ. ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂತಂದರೆ 10 ರೂಪಾಯಿನ ಯಾರಾದರೂ ಸಂಪಾದನೆ ಮಾಡಿದ್ರೆ ಅದರಲ್ಲಿ 4 ರೂಪಾಯಿನ ನಾಳೆಗೆ ಅಂತ ಎತ್ತಿಡಬೇಕಂತೆ.
₹4 ಆಪದ್ದನ ಅಂತ ಹೇಳ್ಬಿಟ್ಟು ನಾಳೆಗೆ ಎತ್ತಿಡಬೇಕಂತೆ. ₹10 ನಾವು ಸಂಪಾದನೆ ಮಾಡಿದ್ರೆ ₹4 ನಾವು ನಾಳೆಗೆ ಅಂತ ಎತ್ತಿಡಬೇಕಂತೆ. ಇನ್ನೆಷ್ಟು ಉಳಿತು? ₹6 ಉಳಿತು. ₹6ನಲ್ಲಿ ₹4 ನಮ್ಮ ಜೀವನಕ್ಕೆ ಅಂತ ಬಳಸ್ಕೋಬೇಕಂತೆ. ಅದೇ ನಿತ್ಯ ಜೀವನ, ತಿನ್ನೋದು ಕುಡಿಯೋದು ಏನಿರುತ್ತೋ ಸಮೃದ್ಧಿಯಾಗಿ ಸಂತೃಪ್ತಿಯಾಗಿ ಬಳಸ್ಕೋಬೇಕಂತೆ. ಇನ್ನು ₹2 ಭಗವಂತನಿಗೆ ಅಂತ ಹೇಳ್ಬಿಟ್ಟು ಕೈ ಎತ್ತಿ ಕೊಡೋದಕ್ಕೆ ರೆಡಿಯಾಗಿರ್ಬೇಕಂತೆ. ಇದು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ಒಂದು ಪದ್ಧತಿ. ಹಿಂದಿನ ಕಾಲದಲ್ಲಿ ಎಲ್ಲ ನಾವು ನೋಡಿದ್ವಿ. ಹೆಂಡತಿ ಬಂದು ಮರ ಹಿಡ್ಕೊಂಡ್ರೆ ಒಂದು ಮೆಣಸಿನ್ಕಾಯಿ, ಇಷ್ಟು ಹುಣಸೆ ಹಣ್ಣಿನ ಪೀಸು, ಒಂದಿಷ್ಟು ಅಕ್ಕಿ, ಒಂದಿಷ್ಟು ಬೇಳೆ ಕೊಡ್ತಾ ಇದ್ದಿದ್ದು ಕಾಲ ಇತ್ತು. ಅದು ಬೀರುನಲ್ಲಿ ಬೀಗ ತೆಗೆದು ಕೊಡ್ತಾ ಇದ್ದಿದ್ದು. ಅಂದರೆ ಅಷ್ಟು ನಾಜೂಕಾಗಿ ಅಡುಗೆ ಮಾಡ್ಕೊತಾ ಇರ್ತಕ್ಕಂಥ ಒಂದು ಇದು. ಅದು ಕೂಡ ಬೇಡ. ತಿನ್ನೋದು ಕುಡಿಯೋದು ವಿಚಾರದಲ್ಲಿ, ನಾವು ಜೀವನ ಮಾಡೋ ವಿಚಾರದಲ್ಲಿ ಸಂತೃಪ್ತಿಯಾಗಿ ಜೀವನ ಮಾಡೋಣ. ನಾವೇನು ಭಿಕ್ಷುಕರಲ್ಲ, ಭಗವಂತ ಕೊಟ್ಟಿದ್ದಾನೆ. ಭಗವಂತ ಕೊಟ್ಟಿದ್ದಕ್ಕೆ ತಕ್ಕಂತೆ ನಾವು ಅದನ್ನು ಜೀವನ ಮಾಡೋಣ. ಅಂದರೆ ಬೇಜಾರು ಮಾಡ್ಕೊಬೇಡಿ, ಭಿಕ್ಷುಕರಲ್ಲ ಅಂತಂದರೆ ಎಲ್ಲರೂ ಕೂಡ ಭಗವಂತನ ಮುಂದೆ ಭಿಕ್ಷುಕರೇ. ಆದರೆ ಆ ಜೀವನ ಅಂತಕ್ಕಂಥದ್ದು ಭಗವಂತ ಕೊಟ್ಟಿರೋದನ್ನು ಸಾರ್ಥಕವಾಗಿ ಕಳ್ಕೊಳೋದಕ್ಕೆ ನಾವು ಅದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ದಾನ ಮಾಡೋದಕ್ಕೂ ಕೂಡ ನಾವು ರೆಡಿ ಇರಬೇಕು. ಅಲ್ಲಿ ಜಿಪುಣ್ತನ ಅಂತಕ್ಕಂಥದ್ದು ಬರಬಾರ್ದು. ಅದೇ ಥರನೇ ನಾವೇನು ಮಾಡಬೇಕು, ಕೂಡಿಡೋದ್ರಲ್ಲೂ ಕೂಡ చీమయంతో చిన్నది పొదుపులోన మిన్నది ముందు చూపు ఉన్నది పొదుపు చేయుచున్నది ಅಂತ ಹೇಳ್ಬಿಟ್ಟು 2ನೇ ಕ್ಲಾಸಲ್ಲೇ ಹೇಳ್ಕೊಡ್ತಾರೆ. ಆಂಧ್ರದಲ್ಲಿ 2ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಒಂದು పెద్దబాల ಶಿಕ್ಷಣದಲ್ಲಿ ಹೇಳ್ಕೊಡ್ತಾರೆ. చీమయంతో చిన్నది పొదుపులోన మిన్నది ముందు చూపు ఉన్నది పొదుపు చేయుచున్నది ಅಂತ ಹೇಳ್ಬಿಟ್ಟು ಅಂತ. ಧನಮೇರ ಅನ್ನಿಟಿಕಿ ಮೂಲಂ ಅಂತ ಒಂದಿದೆ ಈ ಲಕ್ಷ್ಮೀ ನಿವಾಸಂನಲ್ಲಿ. ಧನಲಕ್ಷ್ಮಿನಿ ಅದುಪುಲೋನ పెట్టినవాడే ಧನವಂತುಡು ಭಗವಂತುಡು ಧನವಂತುಡು ಗುಣವಂತುಡು ಭಗವಂತುಡು ರಾ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಯಾವತ್ತೂ ಕೂಡ ನಾವು ದುಡ್ಡನ್ನು ವ್ಯರ್ಥ ಮಾಡಬಾರ್ದು. ಎಲ್ಲಿ ಹೇಗೆ ರತನ್ಕೋ ಜತನ್ ಕರೋ ವಕ್ತ್ ಪರ್ ಖರ್ಚಾ ಕರೋ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ದುಡ್ಡನ್ನು ಯಾವತ್ತೂ ಕೂಡ ಜೋಪಾನ ಮಾಡು, ಯಾವ ಸಮಯದಲ್ಲಿ ಖರ್ಚು ಮಾಡಬೇಕೋ ಆ ಟೈಮ್ನಲ್ಲಿ ಖರ್ಚು ಮಾಡು ಅಂತ ಹೇಳ್ಬಿಟ್ಟು. ಇದು ಈ ನಾಮದ ಅರ್ಥ. ದ್ರಾಪೆ ಅಂತ ಹೇಳ್ಬಿಟ್ಟು ಅಂತ 10ನೇ ಅನುವಾಕ್ಯದಲ್ಲಿ ಮೊದಲನೇ ಮಂತ್ರ. ಇವತ್ತಿಗೆ ಈ ಪ್ರವಚನ ಮುಗಿಸೋಣ, ಸಮಯ ಇದಾಗ್ತಾ ಇದೆ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಭಸ್ಮ ಅಂಗಧರ ಭುಜಂಗ ಸೋಮ ಸಂಗ ನಯನ ದೀನ ಅಮೃತಮಯ ಸದಾ ಮಗ್ನ ಯೋಗ